ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾನು ಯೂನಿಯನ್ ಬಜೆಟ್ 2026-27 ಇದನ್ನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೇನೆ. ಸೊ ನಿಮಗೆ ಮುಂದಿನ ವರ್ಷದ ಬಜೆಟ್ ಬರುವವರೆಗೂ, ಅಂದರೆ ಕೇಂದ್ರ ಬಜೆಟ್ ಬರುವವರೆಗೂ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯುತ್ತೆ, ಆ ಎಲ್ಲ ಪರೀಕ್ಷೆಗಳಿಗೆ ಈ ಬಜೆಟ್ನಿಂದ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಈ ಬಜೆಟಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಬರುತ್ತೆ. ಆ ಟರ್ಮ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿಯನ್ನು ನಾನು ಬೇರೊಂದು ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಯಾರಿಗೆ ಆ ಬಜೆಟ್ ಟರ್ಮಿನಾಲಜಿ ಬಗ್ಗೆ ಅಷ್ಟು ಫೆಮಿಲಿಯಾರಿಟಿ ಇರೋದಿಲ್ಲ, ಸೊ ಅವರು ದಯವಿಟ್ಟು ಆ ಒಂದು ವಿಡಿಯೋನ ನೋಡಿದ ನಂತರ ಬಜೆಟನ್ನು ನೋಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಕ್ಲಾರಿಟಿ ಸಿಗುತ್ತೆ. ಸೊ ಆ ಬಜೆಟ್ ಟರ್ಮಿನಾಲಜಿಗೆ ಸಂಬಂಧಪಟ್ಟಂತೆ ವಿಡಿಯೋದ ಲಿಂಕನ್ನು ನಾನು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇನೆ. ಸೊ ನೀವು ಅದನ್ನು ವಾಚ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಾಮ್ ರಿಲೆವೆನ್ಸ್ ಪಾಯಿಂಟ್ಸ್ ಏನೇನಿರುತ್ತೆ ಎಲ್ಲವನ್ನ ಕೂಡ ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೇನೆ. ಸೊ ಇದು ಯೂನಿಯನ್ ಬಜೆಟ್ 2026-27. ಇದು ಎಫೆಕ್ಟಿವ್ ಆಗೋದು ಏಪ್ರಿಲ್ 1, 2026ನೇ ತಾರೀಕಿನಿಂದ ಪ್ರಾರಂಭವಾಗಿ ಮಾರ್ಚ್ 2027 31ನೇ ತಾರೀಕುವರೆಗೂ ಎಫೆಕ್ಟಿವ್ ಆಗ್ತಕ್ಕಂಥ ಒಂದು ಬಜೆಟ್ ಆಗಿರುತ್ತೆ. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ ಸರ್ಕಾರ ಹಣವನ್ನು ಯಾವ ಮೂಲಗಳಿಂದ ಗಳಿಸುತ್ತೆ, ಯಾವ ಕ್ಷೇತ್ರಗಳಿಗೆ ಎಷ್ಟೊಂದು ಹಣವನ್ನು ಮೀಸಲಿಟ್ಟಿದೆ, ಸೊ ಕೆಲವೊಂದು ಹೊಸ ಯೋಜನೆಗಳನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ. ಸೊ ಇವೆಲ್ಲ ಮಾಹಿತಿಯನ್ನು ಒಟ್ಟಾರೆಯಾಗಿ ಈ ಒಂದು ಸೆಷನಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಈ ವರ್ಷದ ಬಜೆಟನ್ನು ಮಂಡಿಸಿರ್ತಕ್ಕಂಥವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇವರು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಈ ಒಂದು ಬಜೆಟನ್ನು ಮಂಡಿಸಿರ್ತಾರೆ. ಸೊ ಈ ಬಜೆಟ್ ಏನಿದೆ ಇವರು ಮಂಡಿಸಿರ್ತಕ್ಕಂಥದ್ದು ದಿಸ್ ಇಸ್ 9th ಕಾನ್ಸಿಕ್ಯೂಟಿವ್ ಬಜೆಟ್ ಆಗಿರುತ್ತೆ. ಅಂದರೆ ಸತತವಾಗಿ 9 ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಆಗಿ ನಾವು ಇವರನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು 9ನೇ ಬಜೆಟನ್ನು ಮಂಡಿಸುವ ಮುಖಾಂತರ ಇವರು ಚಿದಂಬರಂ ಬಜೆಟ್, ಸೊ ಇವರು 9 ಬಜೆಟ್ಗಳನ್ನು ಮಂಡಿಸಿರ್ತಾರೆ. ಸೊ ಅವರ ಒಂದು ದಾಖಲೆಯನ್ನು ಈಕ್ವಲ್ ಮಾಡಿರ್ತಾರೆ. ಅಂಡ್ ಪ್ರಣಬ್ ಮುಖರ್ಜಿ 8 ಬಜೆಟ್ಗಳನ್ನು ಮಂಡಿಸಿರ್ತಾರೆ. ಸೊ ಆ ಒಂದು ದಾಖಲೆಯನ್ನು ಕೂಡ ಅವರು ಮುರಿದಿರ್ತಾರೆ. ಬಟ್ ಚಿದಂಬರಂ ಆಗಿರ್ಬೋದು ಅಥವಾ ಇವನ್ ಪ್ರಣಬ್ ಮುಖರ್ಜಿ ಆಗಿರ್ಬೋದು, ಅವರು ಕಾನ್ಸಿಕ್ಯೂಟಿವ್ ಬಜೆಟ್ಸ್ ಅನ್ನ ಮಾಡಿರೋದಿಲ್ಲ, ಅಂದರೆ ಸತತವಾಗಿ ಮಾಡಿರೋದಿಲ್ಲ, ಮಧ್ಯದಲ್ಲಿ ಬ್ರೇಕ್ಸ್ ಅನ್ನ ಹೊಂದಿರ್ತಾರೆ. ಬಟ್ ಕಾನ್ಸಿಕ್ಯೂಟಿವ್ ಅಂದರೆ ನಿರಂತರವಾಗಿ 9 ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ಏಕೈಕ ಮಹಿಳಾ ಫಿನಾನ್ಸ್ ಮಿನಿಸ್ಟರ್ ನಾವು ನಿರ್ಮಲಾ ಸೀತಾರಾಮನ್ ರವರನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆಲ್ ಟೈಮ್ ರೆಕಾರ್ಡ್ ಅನ್ನ ಹೊಂದಿರತಕ್ಕಂಥವ್ರು ಯಾರು ಅಂದರೆ ಅತಿ ಹೆಚ್ಚಿನ ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥವರು ಮೊರಾರ್ಜಿ ದೇಸಾಯಿ ರವರು ಅತಿ ಹೆಚ್ಚಿನ ಬಜೆಟ್ಗಳನ್ನು ಮಂಡಿಸಿರ್ತಾರೆ. 10 ಯೂನಿಯನ್ ಬಜೆಟ್ಗಳನ್ನು ಮಂಡಿಸಿರ್ತಾರೆ, 10 ಕೇಂದ್ರ ಬಜೆಟ್ಗಳನ್ನು ಮಂಡಿಸಿರ್ತಾರೆ. ಅವರು 2 ಟೆನ್ಯೂರ್ಗಳಲ್ಲಿ 1958ರಿಂದ 1963 ಮೊದಲನೇ ಟೆನ್ಯೂರ್, 1967 1969 ಇನ್ನೊಂದು ಟೆನ್ಯೂರ್ ಇರುತ್ತೆ. ಸೊ ಈ 2 ಅವಧಿಗಳಲ್ಲಿ ಅವರು 10 ಬಜೆಟ್ಗಳನ್ನು ಮಂಡಿಸಿರ್ತಾರೆ. ಸೊ ಅದರಿಂದ ನಿರ್ಮಲಾ ಸೀತಾರಾಮನ್ ರವರು ಮುಂದಿನ ವರ್ಷ ಬಜೆಟ್ ಅನ್ನ ಮಂಡಿಸಿದರೆ ಅವರು ಮೊರಾರ್ಜಿ ದೇಸಾಯಿ ರವರ ದಾಖಲೆಯನ್ನು ಅವರು ಈಕ್ವಲ್ ಮಾಡ್ತಾರೆ. ಅದರ ನಂತರದ ವರ್ಷವನ್ನ ಅವರೇನಾದರೂ ಪ್ರೆಸೆಂಟ್ ಮಾಡಿದ್ರೆ ಹೈಯೆಸ್ಟ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಒಂದು ಫಿನಾನ್ಸ್ ಮಿನಿಸ್ಟರ್ ಆಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ನಂಬರ್ ಆಫ್ ಬಜೆಟ್ಸ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ಈ ಯೂನಿಯನ್ ಬಜೆಟ್ ಆಫ್ ಇಂಡಿಯಾ ಏನಿರುತ್ತೆ ಅದರ ಟೈಮಿಂಗ್ಸ್ ಏನಿರುತ್ತೆ ಅಥವಾ ಯಾವ ದಿನಾಂಕದಂದು ಅದನ್ನು ಪ್ರೆಸೆಂಟ್ ಮಾಡಲಾಗುತ್ತೆ. ಸೊ ಇದಕ್ಕೊಂದು ಸರಳವಾಗಿರ್ತಕ್ಕಂಥ ಒಂದು ಇತಿಹಾಸ ಇರುತ್ತೆ. ಇದೇನು ಅಂದರೆ ಈ ಬ್ರಿಟಿಷ್ ಎರಾದಲ್ಲಿ, ಅಂದರೆ ಬ್ರಿಟಿಷರ ಅಂದರೆ ಈವನ್ 1919ಗಿಂತ ಮುಂಚೆ, ಅಂದರೆ ಸ್ವತಂತ್ರ ಬಂದ ನಂತರ ಕೂಡ ನಾವು ಕೆಲವೊಂದು ಒಂದು ಟೈಮ್ ಫ್ರೇಮನ್ನು ನಾವು ಫಾಲೋ ಮಾಡ್ತಾ ಇದ್ವಿ. ಅದೇನು ಅಂದರೆ ಸೊ 5 PM ಅಂದರೆ 5 ಗಂಟೆ, ಸಂಜೆ 5 ಗಂಟೆಗೆ ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಕೊನೆಯ ವರ್ಕಿಂಗ್ ಡೇ ಏನಿರುತ್ತೆ ಆ ಒಂದು ದಿನಾಂಕದಂದು 5 ಗಂಟೆ ಸಾಯಂಕಾಲದಂದು ನಾವು ಬಜೆಟನ್ನು ಮಂಡಿಸ್ತಾ ಇದ್ದಿದ್ದು. ಏನಕ್ಕೆ ನಾವು 5 ಗಂಟೆಗೆ ನಾವು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಿದ್ದು, ಅದಕ್ಕೆ ಕಾರಣ ಇರುತ್ತೆ. ಸೊ ಸೂಟೆಡ್ ಬ್ರಿಟಿಷ್ ಪಾರ್ಲಿಮೆಂಟ್ ವರ್ಕಿಂಗ್ ಅವರ್ಸ್, ಅಂದರೆ ಬ್ರಿಟಿಷ್ ಪಾರ್ಲಿಮೆಂಟ್ನ ವರ್ಕಿಂಗ್ ಅವರ್ಸ್, ಅಂದರೆ ನಮ್ಮ ದೇಶಕ್ಕೂ ಬ್ರಿಟಿಷ್ ಪಾರ್ಲಿಮೆಂಟ್ಗೂ ಈ ಟೈಮ್ ಗ್ಯಾಪ್ ಇರುತ್ತೆ. ಆ ಒಂದು ಗ್ಯಾಪ್ ಅನ್ನ ಕವರ್ ಮಾಡುವ ಉದ್ದೇಶದಿಂದ ಸಂಜೆ 5 ಗಂಟೆಗೆ ಇದನ್ನ ಪ್ರೆಸೆಂಟ್ ಮಾಡಲಾಗಿರುತ್ತೆ. ಅದಾದ್ಮೇಲೆ 1919 ಆದ್ಮೇಲೆ ಈ ಟೈಮ್ ಅನ್ನ ಚೇಂಜ್ ಮಾಡಲಾಗುತ್ತೆ. 5 PM ಇಂದ ಅದನ್ನ 11 AM ಅಂದರೆ ಮುಂಜಾನೆ 11 ಗಂಟೆಗೆ ಈ ಒಂದು ಸಮಯವನ್ನ ಬದಲಾವಣೆ ಮಾಡಲಾಗುತ್ತೆ. ಸೊ ಬದಲಾವಣೆ ಮಾಡಿರ್ತಕ್ಕಂಥವ್ರು ಯಶವಂತ್ ಸಿನ್ಹಾ
ಅವರು. ಕಾರಣ ಏನು ಅಂದರೆ ಈ ಕೊಲೋನಿಯಲ್ ಲೆಗೆಸಿ ಏನಿರುತ್ತೆ ಅಂದರೆ ಬ್ರಿಟಿಷರ ಒಂದು ಪರಂಪರೆ ಏನಿರುತ್ತೆ ಅದನ್ನು ಬ್ರೇಕ್ ಮಾಡುವ ಉದ್ದೇಶದಿಂದ ಸಮಯವನ್ನು ಬದಲಾವಣೆ ಮಾಡಲಾಗುತ್ತೆ. ಸೊ ಅದಾದಮೇಲೆ 2017 ಡೇಟನ್ನು ಚೇಂಜ್ ಮಾಡ್ತಾರೆ. ಸೊ ಮುಂಚೆ ಆಗಿದ್ರೆ ಫೆಬ್ರವರಿ ತಿಂಗಳ ಕೊನೆಯ ದಿನದಂದು ವರ್ಕಿಂಗ್ ಡೇ ಅಂದು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಿದ್ದು ಅರುಣ್ ಜೇಟ್ಲಿ ಅವರು ಇದ್ದಾಗ. ಸೊ ಫೆಬ್ರವರಿ 1ನೇ ತಾರೀಕೆ ಅಂದರೆ ಲಾಸ್ಟ್ ಡೇ ಆಫ್ ಫೆಬ್ರವರಿ ಮಂತಿನ ಬದಲಾಗಿ ಫಸ್ಟ್ ಡೇ ಆಫ್ ಫೆಬ್ರವರಿ ಮಂತಲ್ಲಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನು ಮಾಡಲಾಗಿರುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂದರೆ ಏಪ್ರಿಲ್ 1 ಬರೋಷ್ಟೊತ್ತಿಗೆ ಏನೇನು ಅಪ್ರೂವಲ್ಸ್ ಬೇಕೋ ಎಲ್ಲವನ್ನ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಏನಿರುತ್ತೆ ಅದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಸಮಯ ಬೇಕಾಗಿರುತ್ತೆ. ಆ ಒಂದು ಕಾರಣದಿಂದ ಸೊ ಫೆಬ್ರವರಿ ಕೊನೆಯ ದಿನಾಂಕದಿಂದ ಫೆಬ್ರವರಿ 1ನೇ ದಿನಾಂಕಕ್ಕೆ ಅರುಣ್ ಜೇಟ್ಲಿ ಅವರ ಸಮಯದಲ್ಲಿ ಅದನ್ನು ಬದಲಾವಣೆ ಮಾಡಲಾಗುತ್ತೆ. ಅದಾದಮೇಲೆ ಸೊ 2017 ಇನ್ನೊಂದು ಚೇಂಜನ್ನು ಕೂಡ ಮಾಡ್ಕೊಳ್ತಾರೆ. ಮುಂಚೆ ರೈಲ್ವೆ ಬಜೆಟ್ ಬೇರೆ ಮಾಡಲಾಗ್ತಾ ಇತ್ತು ಮತ್ತು ನಾರ್ಮಲ್ ಬಜೆಟ್ ಬೇರೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಜೆಟ್ ಬೇರೆದಿತ್ತು. 2017 ರೈಲ್ವೆ ಬಜೆಟ್ ಮತ್ತು ನಾರ್ಮಲ್ ಬಜೆಟ್ ಇವೆರಡನ್ನ ಕೂಡ ಮರ್ಜ್ ಮಾಡಿರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಇದು ಕೂಡ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ 2026-27 ಈ ವರ್ಷದ ನಾವು ಬಜೆಟನ್ನು ನಾವೇನು ನೋಡ್ತಾ ಇದ್ದೇವೆ. ಸೊ ದಿಸ್ ಇಸ್ ದಿ ಫಸ್ಟ್ ಎವರ್ ಯೂನಿಯನ್ ಬಜೆಟ್ ಪ್ರೆಸೆಂಟೆಡ್ ಆನ್ ಅ ಸಂಡೇ. ಭಾನುವಾರ ದಿನದಂದು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಏಕೈಕ ಬಜೆಟ್ ಯಾವುದಾಗಿರುತ್ತಂದರೆ ಈ ವರ್ಷದ ಅಂದರೆ 2026-27ನೇ ಬಜೆಟ್ ಏನಿದೆ ಅದು ಐತಿಹಾಸಿಕವಾಗಿ ಭಾನುವಾರ ದಿನದಂದು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಒಂದು ಬಜೆಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಈ ಒಂದು ಬಜೆಟ್ ಏನಿದೆ ಅದನ್ನು ನಾವು ಗೀತಾ ಮಾಡೆಲ್ ಅಂತ ಕರಿತೇವೆ. ಸೊ ಇವೆಲ್ಲ ಪ್ರಶ್ನೆಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೀತಾ ಮಾಡೆಲ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಗೀತಾ ಅಂದರೆ ಪ್ರತಿಯೊಂದು ಲೆಟರ್ಗೂ ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ. ಅದೇನು ಅಂತ ನಾವು ನೋಡೋದಾದ್ರೆ ಜಿ ಫಾರ್ ಗ್ರೋತ್ ಅಂತ ಹೇಳ್ತೇವೆ. ಗ್ರೋತ್ ಅಂದರೆ ಬೆಳವಣಿಗೆ. ಯಾವುದರ ಬೆಳವಣಿಗೆ? ಎಕನಾಮಿಕ್ ಗ್ರೋತ್ ಅಥವಾ ಆರ್ಥಿಕ ಬೆಳವಣಿಗೆ. ಯಾವುದರ ಮುಖಾಂತರ ಅಂದರೆ ರಿಫಾರ್ಮ್ಸ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಜಾಬ್ ಕ್ರಿಯೇಷನ್. ರಿಫಾರ್ಮ್ಸ್ ಅಂದರೆ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕು, ಬಂಡವಾಳ ಹೂಡಿಕೆ ಹೆಚ್ಚು ಮಾಡಬೇಕು ಮತ್ತು ಉದ್ಯೋಗಗಳನ್ನು ಒಂದು ಸೃಷ್ಟಿ ಮಾಡುವ ಮುಖಾಂತರ ಬೆಳವಣಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಗ್ರೋತ್ ಎನ್ನುವ ಒಂದು ಪದ ಸೂಚಿಸ್ತಕ್ಕಂಥ ಒಂದು ಮಾಹಿತಿಯಾಗಿರುತ್ತೆ. ಇನ್ನು ಐ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಸೌಕರ್ಯ ಅಂತ ಹೇಳ್ತೇವೆ. ಸೊ ಇದರ ಒಂದು ಅರ್ಥ ಏನು ಅಂದರೆ ಎಕ್ಸ್ಪ್ಯಾಂಡಿಂಗ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಆಧುನಿಕ ಮೂಲಸೌಕರ್ಯಗಳನ್ನು ಇನ್ನೂ ಹೆಚ್ಚು ವಿಸ್ತೃತಗೊಳಿಸ್ತಕ್ಕಂಥದ್ದು ಸಚ್ ಆಸ್ ರೋಡ್ಸ್, ರೈಲ್ವೇಸ್, ಲಾಜಿಸ್ಟಿಕ್ಸ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಟು ಸಪೋರ್ಟ್ ಲಾಂಗ್ ಟರ್ಮ್ ಗ್ರೋತ್ ಅಂದರೆ ದೀರ್ಘಾವಧಿಯ ಅಭಿವೃದ್ಧಿಯನ್ನು ಬೆಂಬಲ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ರಸ್ತೆಗಳು, ರೈಲ್ವೆ ಮಾರ್ಗಗಳು, ಸರಕು ಸಾಗಣೆ ಮೂಲಸೌಕರ್ಯಗಳು ಮತ್ತು ನಗರ ಅಭಿವೃದ್ಧಿ ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಇದು ನಮ್ಮ ಗೀತಾ ಮಾಡೆಲ್ ಅಲ್ಲಿ ಬರ್ತಕ್ಕಂಥ ಒಂದು 2ನೇ ಲೆಟರ್ ಆಗಿರುತ್ತೆ. ಇನ್ನು 3ನೇ ಲೆಟರನ್ನು ನಾವು ಟಿ ಅಥವಾ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಅಂತ ಹೇಳ್ತೇವೆ. ಸೊ ಇದರ ಒಂದು ಉದ್ದೇಶ ಏನು ಅಂದರೆ ಗಿವಿಂಗ್ ಅ ಪುಷ್ ಟು ಡಿಜಿಟಲ್ ಡೆವಲಪ್ಮೆಂಟ್, ಇನೋವೇಷನ್ ಆ್ಯಂಡ್ ಟೆಕ್ ಲೆಡ್ ಗವರ್ನೆನ್ಸ್ ಅಂದರೆ ಈ ನಾವೀನ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ತಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಥೀಮನ್ನು ನಾವು ಟೆಕ್ನಾಲಜಿ ಅಂತ ಹೇಳ್ತೇವೆ. ಆ್ಯಂಡ್ ಕೊನೆಯದನ್ನು ನಾವು ಆತ್ಮನಿರ್ಭರ್ ಭಾರತ್ ಅಂತ ಹೇಳ್ತೇವೆ. ಆತ್ಮನಿರ್ಭರ್ ಭಾರತ್ ಅಂದರೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಸ್ಥಳೀಯವಾಗಿ ಅಥವಾ ದೇಶೀಯವಾಗಿ ನಾವು ಉತ್ಪಾದನೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ನಮ್ಮ ಇಂಡಸ್ಟ್ರೀಸ್ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು. ಅದನ್ನು ನಾವೇನಂತ ಕರಿತೀವಿ ಅಂದರೆ ಆತ್ಮನಿರ್ಭರ್ ಭಾರತ್ ಅಂತ ಕರಿತೇವೆ ಅಥವಾ ಆತ್ಮನಿರ್ಭರತ ಅಂತ ಹೇಳ್ತೇವೆ. ಸೊ ಈ 4 ಒಟ್ಟಿಗೆ ಸೇರಿಸಿ ನಾವು ಈ ವರ್ಷದ ಅಂದರೆ 2026-27 ಬಜೆಟ್ನ ಒಂದು ಗೀತಾ ಮಾಡೆಲ್ ಅಂತ ಹೇಳ್ಬೋದಾಗಿರುತ್ತೆ. ಇದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದರ ಜೊತೆಗೆ ಈ ಒಂದು ಬಜೆಟ್ನಲ್ಲಿ 3 ಕರ್ತವ್ಯಾಸ್ ಅಂತ ಕೂಡ ಕರೀತಾರೆ. ಅಂದರೆ ಇನ್ಸ್ಪೈರಿಂಗ್ 3 ಕರ್ತವ್ಯಾಸ್. ನಾನು ಇಷ್ಟೊತ್ತು ಹೇಳಿದ್ದು ಗೀತಾ ಮಾಡೆಲ್ ಆಗಿರುತ್ತೆ. ಸೊ ಇವಾಗ ನಾನು ಹೇಳ್ತಾ ಇರ್ತಕ್ಕಂಥದ್ದು 3 ಕರ್ತವ್ಯಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಬಜೆಟ್. ಆ 3 ಕರ್ತವ್ಯಗಳು ಏನು ಅಂತ ನಾವು ನೋಡೋದಾದ್ರೆ ಮೊದಲನೇದು ಆಕ್ಸಿಲರೇಟ್ ಸಸ್ಟೈನ್ ಎಕನಾಮಿಕ್ ಗ್ರೋತ್ ಅಲಾಂಗ್ ವಿತ್ ಬಿಲ್ಡಿಂಗ್ ರೆಸಿಲಿಯನ್ಸ್ ಟು ವೋಲಟೈಲ್ ಗ್ಲೋಬಲ್ ಡೈನಮಿಕ್ಸ್. ಅಂದರೆ ಈ ಒಂದು ಗ್ಲೋಬಲ್ ಡೈನಮಿಕ್ಸ್ ಅಂದರೆ ಜಾಗತಿಕ ಈ ಒಂದು ಆಯಾಮಗಳು ಇತ್ತೀಚೆಗೆ ಏನು ಬದಲಾಗ್ತಾ ಇದೆ, ಎಷ್ಟೇ ಬದಲಾದರೂ ಕೂಡ ನಾವೊಂದು ರೆಸಿಲಿಯನ್ಸನ್ನು ಡೆವಲಪ್ ಮಾಡ್ಕೊಳ್ಬೇಕು. ಅಂದರೆ ಸ್ಥಿತಿಸ್ಥಾಪಕ
ಸ್ಥಿತಿಸ್ಥಾಪಕತ್ವವನ್ನು ನಾವು ಡೆವಲಪ್ ಮಾಡ್ಕೊಳ್ಬೇಕು. ಸ್ಥಿತಿಸ್ಥಾಪಕತ್ವ ಅಂದರೆ ಅದನ್ನು ತಡೆದುಕೊಳ್ಳುವಷ್ಟು ಶಕ್ತಿ ನಮ್ಮಲ್ಲಿರಬೇಕು. ಅದನ್ನು ನಾವು ಫಸ್ಟ್ ಕರ್ತವ್ಯ ಆಫ್ 2026 ಅಥವಾ 26-27 ಬಜೆಟ್ ಅಂತ ಹೇಳ್ತೇವೆ. ಎರಡನೇದನ್ನು ನಾವು ಫುಲ್ಫಿಲ್ ಆಸ್ಪಿರೇಷನ್ಸ್ ಆಫ್ ಅವರ್ ಪೀಪಲ್ ಆ್ಯಂಡ್ ಬಿಲ್ಡಿಂಗ್ ದೇರ್ ಕೆಪಾಸಿಟಿ, ಅಂದರೆ ನಮ್ಮ ಜನರ ಮಹತ್ವಾಕಾಂಕ್ಷೆಗಳೇನಿರುತ್ತೆ ಅದನ್ನು ನಾವು ಫುಲ್ಫಿಲ್ ಮಾಡಬೇಕು, ಅಂದರೆ ಅದನ್ನು ನಾವು ಪೂರ್ಣಗೊಳಿಸಬೇಕು. ಅದ್ರ ಜೊತೆಗೆ ಜನರ ಒಂದು ಕೆಪಾಸಿಟಿ ಅಥವಾ ಸಾಮರ್ಥ್ಯ ಏನಿರುತ್ತೆ ಅದನ್ನು ವೃದ್ಧಿ ಮಾಡಬೇಕಂತಕ್ಕಂಥದ್ದು ಎರಡನೇ ಕರ್ತವ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ ಮೂರನೇ ಕರ್ತವ್ಯವನ್ನು ಎನ್ಶೋರ್ ದಟ್ ಎವ್ರಿ ಫ್ಯಾಮಿಲಿ, ಕಮ್ಯುನಿಟಿ, ರೀಜನ್, ಸೆಕ್ಟರ್ ಹ್ಯಾಸ್ ಆಕ್ಸೆಸ್ ಟು ರಿಸೋರ್ಸಸ್, ಅಮ್ಯುನಿಟೀಸ್ ಆ್ಯಂಡ್ ಆಪರ್ಚುನಿಟೀಸ್, ಅಂದರೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಭಾಗ, ಪ್ರತಿಯೊಂದು ವಲಯ ಎಲ್ಲರಿಗೂ ಕೂಡ ಸಂಪನ್ಮೂಲಗಳ ಸಮಾನ ಅವಕಾಶ ಸಿಗಬೇಕು. ಅಮ್ಯುನಿಟೀಸ್ ಅಂದರೆ ಮೂಲ ಸೌಕರ್ಯಗಳ ಸಮಾನ ಅವಕಾಶ ಸಿಗಬೇಕು, ಮತ್ತು ಅವಕಾಶಗಳು ಕೂಡ ಎಲ್ಲರಿಗೂ ಸಿಗಬೇಕು. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ 3 ಕರ್ತವ್ಯಾಸ್ ಆಫ್ 26-27 ಬಜೆಟ್ ಅಂತ ಹೇಳ್ತೇವೆ. ಸೊ ಇದು ಕೂಡ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ನು ಈ ವರ್ಷದ ಬಜೆಟ್ನ ಥೀಮ್ ಏನು ಅಂತ ಕೇಳ್ತಾರೆ. ಸೊ ಈ ಥೀಮ್ ಏನು ಅಂದರೆ ಕರ್ತವ್ಯ ಡ್ರಿವನ್ ಯುವ ಶಕ್ತಿ ಲೆಡ್ ಬಜೆಟ್ ಫಾರ್ ವಿಕಸಿತ್ ಭಾರತ್ ಅಂತ ಹೇಳ್ತೀವಿ. ಅಂದರೆ ಕರ್ತವ್ಯ ಚಾಲಿತ ಯುವ ಶಕ್ತಿ ನೇತೃತ್ವದ ವಿಕಸಿತ ಭಾರತಕ್ಕಾಗಿ ಬಜೆಟ್ ಅಂತಕ್ಕಂಥದ್ದು ಸೊ ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಇದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ಪಾರ್ಟ್ ಎ ಆಫ್ ದಿಸ್ ಬಜೆಟ್, ಈ ಒಂದು ಬಜೆಟ್ನ ಭಾಗ ಎ, ಇದರಲ್ಲಿ ಏನೇನಿರುತ್ತೆ ಅಂತ ನಾವು ನೋಡೋದಾದರೆ ಸೊ 3 ಕರ್ತವ್ಯಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕರ್ತವ್ಯಗಳು ಯಾವುದು ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಇದರಲ್ಲಿ ಉತ್ಪಾದಕತೆ, ಸ್ಪರ್ಧಾತ್ಮಕತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಾವು ಸಾಧಿಸಬೇಕಾಗಿರುತ್ತೆ. ಸೊ ಆರ್ಥಿಕ ಬೆಳವಣಿಗೆಯನ್ನು ನಾವು ಸುಸ್ಥಿರಗೊಳಿಸ್ತಕ್ಕಂಥದ್ದನ್ನು ನಾವು ಮೊದಲನೇ ಕರ್ತವ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಎರಡನೇದು ಜನರ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥದ್ದು, ಜನರ ಒಂದು ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಮೂರನೇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೇವೆ, ಅಂದರೆ ಎಲ್ಲರೊಂದಿಗೆ ಮತ್ತು ಎಲ್ಲರ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಮೂರನೇ ಕರ್ತವ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸಂಪನ್ಮೂಲಗಳು ಮತ್ತು ಮೂಲ ಸೌಕರ್ಯಗಳು ಎಲ್ಲರಿಗೂ ಸಮಾನವಾಗಿ ಅವಕಾಶ ಸಿಗಬೇಕಂತಕ್ಕಂಥದ್ದು ಮೂರನೇ ಕರ್ತವ್ಯವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಬಜೆಟ್ನಲ್ಲಿ, ಯಾವುದೇ ಒಂದು ಬಜೆಟ್ನಲ್ಲಿ 2 ಬೇಸಿಕ್ ಅಂಶಗಳಿರುತ್ತೆ ಅಥವಾ ಪಾಯಿಂಟ್ಸ್ ಇರುತ್ತೆ. ಒಂದು, ವೇರ್ ಡಸ್ ದಿ ಮನಿ ಕಮ್ ಫ್ರಮ್, ಹಣ ನನಗೆ ಎಲ್ಲಿಂದ ಬರುತ್ತೆ, ಆ ಒಂದು ಹಣವನ್ನು ನಾನು ಯಾವ ಯಾವ ಕ್ಷೇತ್ರಗಳಿಗೆ ನಾನು ಆದ್ಯತೆಯ ಮೇರೆಗೆ ನಾನು ಖರ್ಚು ಮಾಡಬೇಕಾಗಿರುತ್ತೆ. ಬಿಕಾಸ್ ಇನ್ ಆರ್ಡರ್ ಟು ಸ್ಪೆಂಡ್ ವಿ ನೀಡ್ ಟು ಫಸ್ಟ್ ಅರ್ನ್. ಸೊ ಹಾಗಿದ್ರೆ ಆ ಒಂದು ಹಣ ಎಲ್ಲಿ ಬರುತ್ತೆ? ಫಾರ್ ಎಕ್ಸಾಂಪಲ್ ₹1 ಹಣ ಅಂದರೆ ಟೋಟಲ್ ಬಜೆಟನ್ನು ನಾವು ₹1ಗೆ ಈಕ್ವೇಟ್ ಮಾಡಿದ್ರೆ ಸೊ ಎಷ್ಟೆಷ್ಟಕ್ಕೆ ಎಷ್ಟು ಪೈಸೆಗಳನ್ನು ನೀವು ಪರ್ಸೆಂಟೇಜಲ್ಲಾದರೂ ತೊಗೋಬೋದು ಅಥವಾ ಪೈಸೆಗಳಲ್ಲಾದರೂ ನಾವು ಇದನ್ನು ತೊಗೋಬೋದಾಗಿರುತ್ತೆ. ಸೊ ಇದನ್ನು ನಾನು ಒಂದು ಪ್ರಿಯಾರಿಟಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ನಾನು ಕೊಟ್ಟಿದ್ದೇನೆ, ಅಂದರೆ ಇಳಿಕೆ ಕ್ರಮದಲ್ಲಿ ನಾನು ಕೊಟ್ಟಿದ್ದೇನೆ. ಆ್ಯಕ್ಚುಲಿ ಯಾವುದೇ ಪೇಪರಲ್ಲೂ ಈ ಒಂದು ಆರ್ಡ್ರಲ್ಲಿ ಬಂದಿರೋದಿಲ್ಲ. ಸೊ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ, ಬಿಕಾಸ್ ಸಮ್ಟೈಮ್ಸ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ನಮಗೆ, ಡಿಫೆನ್ಸ್ಗಿಂತ ರಕ್ಷಣಾ ಕ್ಷೇತ್ರಕ್ಕಿಂತ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ, ಈ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಸೊ ಅದರಿಂದ ಈ ಒಂದು ಕ್ರೊನಾಲಜಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಹಾಗಿದ್ರೆ ಮೊದಲು ರುಪಿ ಕಮ್ಸ್ ಫ್ರಮ್, ಅಂದರೆ ಹಣ ನನಗೆ ಎಲ್ಲಿಂದ ಬರುತ್ತೆ, ಎಷ್ಟು ಬರುತ್ತೆ, ಅದನ್ನು ನಾವಿಲ್ಲಿ ನೋಡೋದಾದರೆ ಬಾರೋಯಿಂಗ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್. ಬಾರೋಯಿಂಗ್ಸ್ ಅಂದರೆ ಸಾಲದ ರೂಪದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಒಂದು ಹಣ, ಮತ್ತು ಬೇರೆ ಲಯಬಿಲಿಟೀಸ್ಗಳ ಮುಖಾಂತರ ನನಗೆ 24 ಪೈಸೆ ಬರುತ್ತೆ. ಸೊ ನೋಡಿ, ಇದರಿಂದನೇ ಹೈಯೆಸ್ಟ್ ಇದೆ, ಬಾರೋಯಿಂಗ್ಸಿಂದ ಹೈಯೆಸ್ಟ್ ಅಮೌಂಟ್ ಆಫ್ ಮನಿಯನ್ನು ನಾನು ಪಡಿತಾ ಇರ್ತಕ್ಕಂಥದ್ದು. ಎರಡನೇದು ಇನ್ಕಮ್ ಟ್ಯಾಕ್ಸ್, ತೆರಿಗೆಯಿಂದ ಬರ್ತಕ್ಕಂಥ ಒಂದು ಆದಾಯ ಏನಿರುತ್ತೆ, ಸೊ ಅದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಕ್ಕಂಥದ್ದು. ಇದರಿಂದ ನಮಗೆ 21 ಪೈಸೆ ಬರುತ್ತೆ. ಅಂದರೆ ಸೆಕೆಂಡ್ ಪ್ಲೇಸಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಮೂರನೇದು ಕಾರ್ಪೊರೇಷನ್ ಟ್ಯಾಕ್ಸ್, ಇದರಿಂದ 18 ಪೈಸೆ ಬರುತ್ತೆ. GST, ಇದನ್ನು ನಾವು ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೇವೆ, ಅದರಿಂದ ನನಗೆ 15 ಪೈಸೆ ಬರುತ್ತೆ. ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದರೆ ತೆರಿಗೆಯೇತರ ಆದಾಯ, ಇದನ್ನು ನಾವು 10 ಪೈಸಾ ನಮಗೆ ಬರುತ್ತೆ. ತೆರಿಗೆಯೇತರ ಅಂದರೆ ನಾವು ಆಗ್ತಕ್ಕಂಥ ಫೈನ್ಸು, ಪೆನಾಲ್ಟೀಸು, ಈ ರೀತಿಯ ಒಂದು ಆದಾಯ ನಮಗೆ 10 ಪೈಸೆ ಬರುತ್ತೆ. ಯೂನಿಯನ್ ಎಕ್ಸೈಸ್ ಡ್ಯೂಟೀಸಿಂದ, ಯೂನಿಯನ್ ಕೇಂದ್ರ ಅಬಕಾರಿ ಸುಂಕದಿಂದ ನಮಗೆ 6 ಪೈಸೆ ಬರುತ್ತೆ. ಕಸ್ಟಮ್ಸ್ ಅಥವಾ ಸೀಮಾ ಸುಂಕದಿಂದ ನಮಗೆ 4 ಪೈಸೆ ಬರುತ್ತೆ. ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ಸ್ ಅಂದರೆ ಸಾಲೇತರ ಬಂಡವಾಳ ಸ್ವೀಕಾರ, ಅಂದರೆ ನಮಗೆ ಸಿಗ್ತಕ್ಕಂಥ ಗ್ರ್ಯಾಂಟ್ಸ್ ಅಥವಾ ಅನುದಾನಗಳ ಮುಖಾಂತರ ನಮಗೆ 2 ಪೈಸೆ ಬರುತ್ತೆ. ಸೊ ಈ ಒಂದು ಕ್ರೊನಾಲಜಿ ನಮಗೆ ಎಕ್ಸಾಕ್ಟ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಮೂಲಗಳಿಂದ ನಮ್ಮ ಸರ್ಕಾರಕ್ಕೆ ಹಣ, ಆದಾಯ ಬರ್ತಕ್ಕಂಥ ಒಂದು ಮೂಲವಾಗಿರುತ್ತೆ. ಹಾಗಿದ್ರೆ ಎಲ್ಲೆಲ್ಲಿ ಇದನ್ನು ಖರ್ಚು ಮಾಡ್ತಾ ಇದ್ದಾರೆ, ರುಪಿ ಗೋಸ್ ಟು, ಎಲ್ಲೆಲ್ಲಿ ಈ ಹಣವನ್ನು ನಾವು ಖರ್ಚು ಮಾಡಬೇಕಾಗಿರುತ್ತೆ. ಮೊದಲನೇದು ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್, ಅಂದರೆ
ಅಂದರೆ ನಾವೇನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟಿರ್ತೇವೆ, ಫಿನಾನ್ಸ್ ಕಮಿಷನ್ ಮಾಡಿರ್ತಕ್ಕಂಥ ಒಂದು ಮಾನದಂಡಗಳ ಆಧಾರದ ಮೇಲೆ ಆ ಒಂದು ಹಣವನ್ನು ಡೆವಲ್ಯೂಷನ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆ ಒಂದು ಹಣವನ್ನು ಹಂಚಿಕೆ ಮಾಡ್ತಾರೆ. ಸೊ ಹಣವನ್ನು ಹಂಚಿಕೆ ಮಾಡಲಿಕ್ಕೆ ₹1 22 ಪೈಸೆಯನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅದನ್ನು ವಾಪಸ್ ಕೊಡ್ತಕ್ಕಂಥದ್ದನ್ನು ನಾವು 22 ಪೈಸೆ ನಾವು ನೋಡ್ಬೋದಾಗಿರುತ್ತೆ. ಅದೇ ಹೈಯೆಸ್ಟ್ ಇರುತ್ತೆ. ಅಂದರೆ ರಾಜ್ಯಗಳಿಗೆ ನೀಡ್ತಕ್ಕಂಥ ಒಂದು ಹಣ ಹೈಯೆಸ್ಟ್ ಅಮೌಂಟ್ ಆಫ್ ಸ್ಪೆಂಡಿಂಗ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಇನ್ನು ಇಂಟ್ರೆಸ್ಟ್ ಪೇಮೆಂಟ್, ನಾವು ಸಾಲಗಳನ್ನು ತೆಗೆದುಕೊಂಡಿರ್ತೇವೆ, ಅದಕ್ಕೆ ನಾವು ಬಡ್ಡಿಯನ್ನು ಪಾವತಿ ಮಾಡಬೇಕಾಗಿರುತ್ತೆ. ಸೊ ಇದು 2ನೇ ಸ್ಥಾನದಲ್ಲಿರುತ್ತೆ ನೋಡಿ. 20 ಪೈಸೆ, ₹1 ನಾವು 20 ಪೈಸವನ್ನು ಇಂಟ್ರೆಸ್ಟ್ ಪೇಮೆಂಟ್ ಮಾಡಲಿಕ್ಕೆ ಕೊಡ್ತಾ ಇದ್ದೇವೆ. ಅದರಿಂದ ಸಾಲ ಹೆಚ್ಚಿದ್ದಷ್ಟು ನಮ್ಮ ಇಂಟ್ರೆಸ್ಟ್ ಪೇಮೆಂಟ್ ಕೂಡ ಹೆಚ್ಚಾಗುತ್ತೆ. ಸಪೋಸ್ ಇಮ್ಯಾಜಿನ್ ನಮಗೆ ಸಾಲ ಇಲ್ಲದಿದ್ದರೆ ನಾವು ಇಷ್ಟು ಹಣವನ್ನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಲ್ಲಿ ನಾವು ಸ್ಪೆಂಡ್ ಮಾಡ್ಬೋದಾಗಿರುತ್ತೆ. ಯು ಆಲ್ ನೋ ದಟ್ ಸ್ಟೇಟ್ಸ್ ಅಂತಕ್ಕಂಥದ್ದು, ಪರ್ಟಿಕ್ಯುಲರ್ಲಿ ಸೌತ್ ಅಥವಾ ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳು ನಮ್ಮ ತೆರಿಗೆ ತುಂಬ ಕಡಿಮೆ ಬರ್ತಾ ಇದೆ, ನಮ್ಮ ಮೂಲ ಸೌಕರ್ಯಗಳು ಅಥವಾ ನಮ್ಮ ಆ್ಯಕ್ಟಿವಿಟೀಸ್ಗೆ ಸಾಲ್ತಾ ಇಲ್ಲ ಅಂತಕ್ಕಂಥ ಒಂದು ಕೂಗು ಬಹಳ ವರ್ಷಗಳಿಂದ ಇದೆ. ಸಪೋಸ್ ನಾವೇನಾದರೂ ಸಾಲವನ್ನು ಮ್ಯಾನೇಜ್ ಮಾಡಿದ್ದಿದ್ರೆ ಪ್ರಾಬಬಲಿ ಈ ಒಂದು ಹಣವನ್ನು ಕೂಡ ಹೆಚ್ಚಿನ ರಾಜ್ಯಗಳಿಗೆ ನೀಡ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಗ್ತಿತ್ತು. ಹಾಗಿದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂದರೆ ಕೇಂದ್ರ ಆಯೋಜಿತ ಕೇಂದ್ರ ವಲಯ ಯೋಜನೆಗಳು. ಕೇಂದ್ರ ವಲಯ ಯೋಜನೆಗಳಂದರೆ ಸಂಪೂರ್ಣ ಫಂಡಿಂಗನ್ನು ಅವರೇ ಭರಿಸ್ತಕ್ಕಂಥ ಒಂದು ಯೋಜನೆಗಳೇನಿರುತ್ತೆ, ಅದಕ್ಕೆ ₹1 17 ಪೈಸೆಯನ್ನು ಅವರು ಖರ್ಚು ಮಾಡಬೇಕಾಗಿರುತ್ತೆ. ಸೊ ಕೇಂದ್ರ ವಲಯ ಯೋಜನೆಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ. 100% ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರನೇ ಮಾಡಬೇಕಾಗಿರುತ್ತೆ. ಇನ್ನು ಡಿಫೆನ್ಸ್, ನಮ್ಮ ರಕ್ಷಣಾ ಕ್ಷೇತ್ರಕ್ಕೆ ನಾವು 11 ಪೈಸೆಯನ್ನು ನಾವು ಸ್ಪೆಂಡ್ ಮಾಡ್ತಾ ಇದ್ದೇವೆ. ಬಿಕಾಸ್ ನಮ್ಮ ದೇಶದ ಬಾರ್ಡರ್ಸ್ ಅಥವಾ ಗಡಿ ಪ್ರದೇಶಗಳನ್ನು ನಾವು ಇನ್ನೂ ಕೂಡ ಡಿಕ್ಲೇರ್ ಮಾಡಿಕೊಂಡಿಲ್ಲ. ಸೊ ಈ ಒಂದು ಕಾರಣದಿಂದ ನಾವು ಡಿಫೆನ್ಸ್ ಅಥವಾ ರಕ್ಷಣಾ ಕ್ಷೇತ್ರಕ್ಕೆ 11 ಪೈಸೆಯನ್ನು ಖರ್ಚು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಯಾವ ರಾಷ್ಟ್ರಕ್ಕೆ ಈ ಒಂದು ಡಿಫೆನ್ಸ್ ರಿಲೇಟೆಡ್ ಸ್ಪೆಂಡಿಂಗ್ ಅವಶ್ಯಕತೆ ಇರೋದಿಲ್ಲ, ಅವರು ತುಂಬ ಅದೃಷ್ಟವಂತ ರಾಷ್ಟ್ರವಾಗಿರುತ್ತೆ. ಬಿಕಾಸ್ ಇಷ್ಟು ಹಣವನ್ನು ಅವರು ಬೇರೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಬಳಸ್ಕೊಳ್ಬೋದಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮದು ಪೋರಸ್ ಬಾರ್ಡರ್ಸ್ ಅಥವಾ ಇನ್ನೂ ಕೂಡ ನಮ್ಮ ಬಾರ್ಡರ್ ಸೆಟಲ್ ಆಗದೇ ಇರುವ ಕಾರಣದಿಂದ ನಾವು ಡಿಫೆನ್ಸ್ಗೆ ಹೆಚ್ಚಿನ ಆದ್ಯತೆಯನ್ನು ಯಾವ ಸರ್ಕಾರ ಆಗಿದ್ರೂ ಕೂಡ ಕಡ್ಡಾಯವಾಗಿ ಕೊಡಬೇಕಾಗಿರುತ್ತೆ. ಇನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂದರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು, ಅಂದರೆ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಫಂಡನ್ನು ಶೇರ್ ಮಾಡಬೇಕಾಗಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಫಂಡನ್ನು ಶೇರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈ ಮನ್ರೇಗಾ ಸ್ಕೀಮನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇದನ್ನು VBG ರಾಮ್ಜಿ ಯೋಜನೆ ಅಂತ ಈಗ ಮರುನಾಮಕರಣ ಮಾಡಿದ್ದಾರೆ. ಸೊ ಇಲ್ಲಿ ಇದು ಇವಾಗ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ರಾಜ್ಯ ಸರ್ಕಾರ ಕೂಡ ಸ್ಪೆಂಡ್ ಮಾಡಬೇಕಾಗಿರುತ್ತೆ, ಕೇಂದ್ರ ಸರ್ಕಾರ ಕೂಡ ಹಣವನ್ನು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸ್ಟೇಟ್ಸ್ ಬಂದಾಗ 60-40 ರೇಷಿಯೋದಲ್ಲಿ ಈ ಒಂದು ಹಣವನ್ನು ಇಬ್ಬರು ಕೂಡ ಶೇರ್ ಮಾಡ್ಕೊಳ್ತಾರೆ. ಆ ರೀತಿಯ ಯೋಜನೆಗಳನ್ನು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಅಥವಾ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಅಥವಾ ಅನುದಾನಿತ ಯೋಜನೆಗಳು ಅಂತ ಹೇಳ್ತೇವೆ. ಇದಕ್ಕೆ ₹1 ನಾವು 8 ಪೈಸೆಯನ್ನು ಖರ್ಚು ಮಾಡಬೇಕಾಗಿರುತ್ತೆ. ಇನ್ನು ಫಿನಾನ್ಸ್ ಕಮಿಷನ್ ಅಂಡ್ ಅದರ್ ಟ್ರಾನ್ಸ್ಫರ್, ಹಣಕಾಸು ಆಯೋಗ ಮತ್ತು ಬೇರೆ ವರ್ಗಾವಣೆ ರೂಪದಲ್ಲಿ ನಾವು 7 ಪೈಸೆಯನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡುತ್ತೆ. ಅದರ್ ಎಕ್ಸ್ಪೆಂಡಿಚರ್, ಇನ್ನಿತರೆ ಖರ್ಚು 7 ಪೈಸೆ ಇರುತ್ತೆ. ಮೇಜರ್ ಸಬ್ಸಿಡೀಸ್, ಈ ಒಂದು ರಿಯಾಯಿತಿಗಳನ್ನು ಏನು ಕೊಡ್ತಾರೆ, ಪ್ರಮುಖ ರಿಯಾಯಿತಿಗಳೇನಿರುತ್ತೆ ಅದಕ್ಕೆ ₹1 6 ಪೈಸೆವನ್ನು ಖರ್ಚು ಮಾಡ್ತಾರೆ. ಇನ್ನು ಸಿವಿಲ್ ಪೆನ್ಷನ್ಸ್, ಈ ಪಿಂಚಣಿಗಳೇನಿರ್ತವೆ ಅದಕ್ಕೆ 2 ಪೈಸೆಯನ್ನು ಖರ್ಚು ಮಾಡಲಾಗುತ್ತೆ. ಸೊ ಇದು ರುಪಿ ಹೇಗೆ ಬರುತ್ತೆ ಮತ್ತು ರುಪಿಯನ್ನು ನಾವು ಯಾವ ಯಾವ ಹೆಡ್ಡಿಂಗ್ಸಲ್ಲಿ ನಾವು ಖರ್ಚು ಮಾಡ್ತೇವೆ ಅಂತಕ್ಕಂಥ ಒಂದು ಸ್ಥೂಲವಾದ ಮಾಹಿತಿ ನಮಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಇನ್ನು ವ್ಯಾಲ್ಯೂಯೇಷನ್ ನಾವು ನೋಡಿದಾಗ ಇಷ್ಟೊತ್ತು ನಾವು ಪೈಸೆಗಳಲ್ಲಿ ಮಾತ್ರ ನಾವು ಲೆಕ್ಕ ಹಾಕಿದ್ವಿ. ಈಗ ಎಕ್ಸಾಕ್ಟ್ ಅಮೌಂಟನ್ನು ನಾವಿಲ್ಲಿ ನೋಡಿದಾಗ ಸೊ ನಮಗೆ ಹಣ ಎಷ್ಟು ಬರುತ್ತೆ, ಎಷ್ಟು ಖರ್ಚು ಮಾಡ್ತಾ ಇದ್ವಿ, ಅದನ್ನು ಆ ವ್ಯಾಲ್ಯೂಸನ್ನು ತುಂಬ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. ಸೊ ಈ ಒಂದು ವ್ಯಾಲ್ಯೂಸನ್ನು ನಾವು ಹೇಳ್ತಕ್ಕಂಥದ್ದು ಕ್ರೋರ್ಸ್ಗಳಲ್ಲಿ, ಕೋಟಿಗಳಲ್ಲಿ ಈ ಒಂದು ವ್ಯಾಲ್ಯೂವನ್ನು ನಾವು ನೋಡ್ತಕ್ಕಂಥದ್ದು. ಸೊ ಇಲ್ಲಿ 2000 ಈ ಒಂದು ಸ್ಲ್ಯಾಬ್ ಏನು ನೀವು ನೋಡ್ತಾ ಇದ್ದೀರಾ, ಇದು 2025-26 ಅಂದರೆ ಕರೆಂಟ್ ಫಿನಾನ್ಷಿಯಲ್ ಇಯರ್ನ ಒಂದು ರೆವಿನ್ಯೂ, ನನಗೆ ಆದಾಯ ಎಷ್ಟು ಬರ್ತಾ ಇದೆ ಅಂತ. ಈ ರೆಡ್ ಕಲರ್ ಏನು ಕಾಣಿಸ್ತಾ ಇದೆ ಇದು ಮುಂದಿನ ವರ್ಷದ ಅಂದರೆ 2026-27ಕ್ಕೆ ನನಗೆ ಆದಾಯ ಎಷ್ಟು ಬರ್ಬೋದು ಅಂತ ನಾನು ಅಂದಾಜು ಮಾಡಿದ್ದೇನೆ. ಸೊ ಆ ಒಂದು ಮೊತ್ತವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 33,42,323 ಕೋಟಿಗಳಷ್ಟು ಸರ್ಕಾರಕ್ಕೆ ಆದಾಯ ಬರುತ್ತೆ. ಸೊ ಮುಂದಿನ ಹಣಕಾಸು ವರ್ಷದಲ್ಲಿ 35,33,150 ಕೋಟಿಗಳಷ್ಟು ಹಣ ಬರ್ತಾ ಇದೆ. ಸೊ ಅಲ್ಲಿಗೆ
ನನಗೆ ಕಳೆದ ಆರ್ಥಿಕ ವರ್ಷ ಅಂದರೆ ಇಟ್ ಈಸ್ ಕರೆಂಟ್ ಎಕನಾಮಿಕ್ ಇಯರ್ ಅಥವಾ ಫಿನಾನ್ಷಿಯಲ್ ಇಯರ್ಗೂ ಮುಂದಿನ ಫಿನಾನ್ಷಿಯಲ್ ಇಯರ್ಗೂ ನಾವು ಹೋಲಿಕೆ ಮಾಡಿಕೊಂಡಾಗ ಸರಿಸುಮಾರು 2 ಲಕ್ಷ ಕೋಟಿಗಳಷ್ಟು ಆದಾಯ ಹೆಚ್ಚಾಗಿ ತೋರಿಸಿರ್ತಕ್ಕಂಥದ್ದನ್ನು ಅಥವಾ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕ್ಯಾಪಿಟಲ್, ಸೊ ಇದು ನಾನು ರೆವಿನ್ಯೂ ನೋಡಿರ್ತಕ್ಕಂಥದ್ದು. ಇದು ಕ್ಯಾಪಿಟಲ್ ರೆವಿನ್ಯೂ ರೂಪದಲ್ಲಿ ನಮಗೆ ಹಣ ಬರುತ್ತೆ ಮತ್ತು ಕ್ಯಾಪಿಟಲ್ ರೂಪದಲ್ಲಿ ನನಗೆ ಹಣ ಬರುತ್ತೆ. ಸೊ ರೆವಿನ್ಯೂ ರೂಪದಲ್ಲಿ ಎಷ್ಟು ಬರುತ್ತೆ ಅಂತ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಕ್ಯಾಪಿಟಲ್ ರೂಪದಲ್ಲಿ ಎಷ್ಟು ಹಣ ಬರುತ್ತೆ, ಸೊ ಇವೆರಡು ಡಿಫ್ರೆನ್ಸಸ್ ಏನಿದೆ ಅನ್ನೋದನ್ನು ನಾನು ಬೇಸಿಕ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ಕ್ಯಾಪಿಟಲ್ ರೂಪದಲ್ಲಿ ನನಗೆ 16,22,519 ಕೋಟಿ ರೂಪಾಯಿಗಳು ಪ್ರೆಸೆಂಟ್ ಎಕನಾಮಿಕ್ ಇಯರಲ್ಲಿ ನಾನು ಪಡೆದಿರ್ತಕ್ಕಂಥದ್ದು. ಮುಂದಿನ ಆರ್ಥಿಕ ವರ್ಷದಲ್ಲಿ 18,14,165 ಕೋಟಿಗಳಷ್ಟು ಹಣವನ್ನು ಕ್ಯಾಪಿಟಲ್ ರೂಪದಲ್ಲಿ ನಾನು ಪಡಿತಕ್ಕಂಥದ್ದು. ಸೊ ಇಲ್ಲೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು, ಸರಿಸುಮಾರು 2 ಲಕ್ಷ ಕೋಟಿಗಳಷ್ಟು ಏರಿಕೆ ಆಗಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಇನ್ನು ಎಕ್ಸ್ಪೆಂಡಿಚರ್ಗೆ ಬರೋಣ. ಖರ್ಚನ್ನು ನಾವು ನೋಡೋದಾದರೆ, ಸೊ ಪ್ರೆಸೆಂಟ್ ಎಕನಾಮಿಕ್ ಇಯರ್ನಲ್ಲಿ 38,69,87 ಕ್ರೋರ್ಸನ್ನು ನಾನು ಖರ್ಚು ಮಾಡಬೇಕಾಗಿರುತ್ತೆ. ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಇಲ್ಲಿ ನೋಡಿ 33 ಇದೆ, ಇಲ್ಲಿ 38 ಇದೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್. ನನಗೆ ಬರ್ತಕ್ಕಂಥ ಆದಾಯಕ್ಕಿಂತ ನಾನು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಜಾಸ್ತಿ. ಆ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ನಾನು ಸಾಲದ ರೂಪದಲ್ಲಿ ಪಡೆಯಲೇಬೇಕಾಗಿರುತ್ತೆ. ಸೊ ಈಗ ಮುಂದಿನ ಬಜೆಟ್ನಲ್ಲಿ 35 ಇದೆ, ಇಲ್ಲಿ 41 ಇದೆ. ಸೊ ಇಲ್ಲೂ ಕೂಡ ನಾವು ಅಂತರವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಆ ಒಂದು ಗ್ಯಾಪ್ ಏನಿರುತ್ತೆ ಅದನ್ನು ಮತ್ತೆ ನಾನು ಬಾರೋಯಿಂಗ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲಿಗೆ ರೆವಿನ್ಯೂ ರೂಪದಲ್ಲಿ ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೇನೆ, ರೆವಿನ್ಯೂ ರೂಪದಲ್ಲಿ ನಾನು ಖರ್ಚು ಮಾಡಬೇಕಾಗಿರೋದು 41,25,494 ಕೋಟಿ ರೂಪಾಯಿಗಳನ್ನು ನನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇರುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸೊ ಅದು ನಮಗೇನು ಸರ್ವಿಸ್ ಸರ್ಕಾರ ಬೇರೆಯವರಿಂದ ಪಡಿತಾ ಇದೆ. ಫಾರ್ ಎಕ್ಸಾಂಪಲ್, ನಾನು ಗೌರ್ಮೆಂಟ್ ಉದ್ಯೋಗಿ, ನನಗೆ ಅವರು ಸಂಬಳವನ್ನು ಕೊಡ್ತಾರೆ. ಆ ಸಂಬಳವನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಬಿಕಾಸ್ ಆ ಒಂದು ಕೆಲಸ ಆಲ್ರೆಡಿ ಮುಗ್ದೋಗಿರುತ್ತೆ ಆ್ಯಂಡ್ ಅದರಿಂದ ನನಗೆ ಫ್ಯೂಚರಲ್ಲಿ ಏನು ಬೆನಿಫಿಟ್ ಬರೋದಿಲ್ಲ. ಅದನ್ನು ನಾವೇನಂತ ಕರಿತೀವಿ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಇನ್ನೊಂದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ನಾವು ಅಸೆಟ್ಗಳನ್ನು ಅಥವಾ ಸ್ವತ್ತುಗಳನ್ನು ನಿರ್ಮಾಣ ಮಾಡ್ತೇವೆ. ಒಂದು ಆಸ್ಪತ್ರೆ ಇರ್ಬೋದು, ಒಂದು ಸೇತುವೆ ಇರ್ಬೋದು, ಒಂದು ಫ್ಲೈಓವರ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಇದನ್ನು ನಾವು ಡೆವಲಪ್ ಮಾಡ್ತೇವೆ. ಸೊ ಇದರಿಂದ ನಾನು ರೆವಿನ್ಯೂವನ್ನು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ರಸ್ತೆ ನಿರ್ಮಾಣ ಮಾಡಿದ್ರೆ ಟಾಲ್ ರೂಪದಲ್ಲಿ ನಾನು ಹಣವನ್ನು ಕಲೆಕ್ಟ್ ಮಾಡ್ತೇನೆ, ರೋಡ್ ಟ್ಯಾಕ್ಸಲ್ಲಿ ಕಲೆಕ್ಟ್ ಮಾಡ್ತೇನೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ವರ್ಷ 10,95,755 ಕೋಟಿಗಳಷ್ಟಿರುತ್ತೆ. ಈ ವರ್ಷ 12,21,821 ಕೋಟಿಗಳಷ್ಟು ಹಣವನ್ನು ನಾವು ಈ ಕ್ಯಾಪಿಟಲ್ ರೂಪದಲ್ಲಿ ಎಕ್ಸ್ಪೆಂಡಿಚರ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ರಿಸೀವ್ ಆಗಿರ್ತಕ್ಕಂಥದ್ದು 18,14,165 ಕೋಟಿ ಆಗಿರುತ್ತೆ. ಸೊ ಅದನ್ನು ನಾವು ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು 12,21,821 ಕೋಟಿಗಳಷ್ಟು ಹಣವನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇಷ್ಟು ಬಜೆಟ್ ಅಟ್ ಗ್ಲಾನ್ಸ್ ನಮಗೆ ರಿಸಿಪ್ಟ್ಸ್ ಎಷ್ಟು ಬರ್ತಾ ಇದೆ ಮತ್ತು ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿರ್ತೇವೆ. ಸೊ ಇನ್ನು ರೆಸೀಟ್ಸನ್ನು ನಾವು ಇನ್ನೂ ಸ್ವಲ್ಪ ಬ್ರೇಕ್ ಮಾಡಿದ್ರೆ, ಇನ್ನೂ ಸ್ವಲ್ಪ ವಿಸ್ತೃತವಾಗಿ ನಾವು ಏನಾದರೂ ಅಧ್ಯಯನ ಮಾಡಿದ್ರೆ, ಸೊ ದೆರ್ ಆರ್ ಸೋ ಮೆನಿ ಹೆಡಿಂಗ್ಸ್ ದಟ್ ವಿ ಆರ್ ಸಪೋಸ್ ಟು ಸ್ಟಡಿ ಹಿಯರ್. ಸೊ ಅದನ್ನು ನಾವಿಲ್ಲಿ ನೋಡ್ತಾ ಬರೋಣ. ಸೊ ಇಲ್ಲಿ 25-26 ಮತ್ತು 26-27 ಎರಡನ್ನು ಮಾತ್ರ ನಾವು ಕಂಪೇರ್ ಮಾಡ್ಕೊಳ್ತಾ ಬರೋಣ. ಮೊದಲನೇದು ರೆವಿನ್ಯೂ ರಿಸಿಟ್ಸ್. ಸೊ ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ರೆವಿನ್ಯೂ ರಿಸಿಟ್ಸ್ ನಾವು ಪ್ರೀವಿಯಸ್ ಗ್ರಾಫಲ್ಲೇ ಡಿಸ್ಕಸ್ ಮಾಡಿದ್ದೇವೆ, ಅದನ್ನು ರಿಪೀಟ್ ಮಾಡ್ತಕ್ಕಂಥದ್ದು ಬೇಡ. ಕ್ಯಾಪಿಟಲ್ ರಿಸಿಟ್ಸನ್ನು ಕೂಡ ನಾವು ಪ್ರೀವಿಯಸ್ ಗ್ರಾಫ್ನಲ್ಲಿನೇ ಡಿಸ್ಕಸ್ ಮಾಡಿದ್ದೇವೆ. ಸೊ ಟೋಟಲ್ ರಿಸಿಟ್ಸನ್ನು ನೋಡೋಣ, ಯಾಕಂದರೆ ಇದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟು ಸ್ವೀಕೃತಿ, ಅದು ರೆವಿನ್ಯೂ ರೂಪದಲ್ಲಾಗಿರ್ಬೋದು ಅಥವಾ ಕ್ಯಾಪಿಟಲ್ ರೂಪದಲ್ಲಾಗಿರ್ಬೋದು, ನಾನು ಎಷ್ಟು ಸ್ವೀಕಾರವನ್ನು ಮುಂದಿನ ಬಜೆಟ್ನಲ್ಲಿ ಮುಂದಿನ ಆರ್ಥಿಕ ವರ್ಷದಲ್ಲಿ ನಾನು ಮಾಡ್ತಾ ಇದ್ದೇನೆ. ಫಸ್ಟ್ ನಾವು ಪ್ರೆಸೆಂಟ್ ಎಕನಾಮಿಕ್ ಇಯರನ್ನು ನಾವು ನೋಡೋದಾದರೆ 49,64,842 ಕ್ರೋರ್ಸನ್ನು ನಾನು ರಿಸೀವ್ ಮಾಡ್ತಾ ಇದ್ದೇನೆ. ಅದು ರೆವಿನ್ಯೂ ರೂಪದಲ್ಲಾದರೂ ಇರ್ಬೋದು, ಕ್ಯಾಪಿಟಲ್ ರೂಪದಲ್ಲಾದರೂ ಇರ್ಬೋದು. ಸೊ ಮುಂದಿನ ಆರ್ಥಿಕ ವರ್ಷದಲ್ಲಿ 53,47,315 ಕೋಟಿಯನ್ನು ನಾವು ರಿಸೀವ್ ಮಾಡ್ತಾ ಇದ್ದೇವೆ. ಸೊ ಅಲ್ಲಿಗೆ ಇಲ್ಲಿ ಸರಿಸುಮಾರು 4 ಲಕ್ಷ ಕೋಟಿಗಳಷ್ಟು ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಇನ್ನು ಟೋಟಲ್ ಎಕ್ಸ್ಪೆಂಡಿಚರ್, ಒಟ್ಟು ಖರ್ಚೆಷ್ಟಿದೆ ಇದನ್ನು ನಾವು ನೋಡೋದಾದರೆ, ಸೊ ಪ್ರೆಸೆಂಟ್ ಎಕನಾಮಿಕ್ ಇಯರ್ನಲ್ಲಿ
ಈಕ್ವಲ್ ಆಗಿರುತ್ತೆ. ಸೊ 49, 64, 842 ಇದ್ದಿದ್ದು ಇವನ್ ಎಕ್ಸ್ಪೆಂಡಿಚರನ್ನು ಕೂಡ ಅದಕ್ಕೆ ಸಮನಾಗಿ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಸೇಮ್ ಅದನ್ನು ಸಮನಾಗಿ ಮಾಡಿರ್ತಾರೆ. ಬಟ್ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಇಷ್ಟನ್ನು ಖರ್ಚು ಮಾಡ್ತಾರೆ. ಬಟ್ ಏನೋ ಫೋರ್ಕಾಸ್ಟಿಂಗ್ ಏನಿರುತ್ತೆ ಅದನ್ನು ಎಲ್ಲಿ ಶಾರ್ಟೇಜ್ ಇರುತ್ತೆ ಅದನ್ನು ಸಾಲ ರೂಪದಲ್ಲಿ ತೆಗೆದುಕೊಂಡು ಅದನ್ನು ಖರ್ಚು ಮಾಡಬೇಕಾಗಿರುತ್ತೆ. ಟೋಟಲ್ ರಿಸಿಪ್ಟ್ ಇರೋದು ಟೋಟಲ್ ಎಕ್ಸ್ಪೆಂಡಿಚರ್ 100% ಆಗೇ ಆಗುತ್ತೆ. ಬಿಕಾಸ್ ನಮ್ಮ ದೇಶ ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರವಾಗಿರೋದ್ರಿಂದ ನಮ್ಮ ಬಜೆಟ್ ಅಂತಕ್ಕಂಥದ್ದು ಡೆಫಿಸಿಟ್ ಬಜೆಟ್ ಆಗಿರುತ್ತೆ. ಡೆಫಿಸಿಟ್ ಅಂದರೆ ಕೊರತೆಯ ಬಜೆಟ್ ಅಂತ ಹೇಳ್ತೇವೆ. ನಮ್ಮ ಖರ್ಚು ಆದಾಯಕ್ಕಿಂತ ಯಾವಾಗಲೂ ಜಾಸ್ತಿ ಇರುತ್ತೆ. ಸಪೋಸ್ ಅದನ್ನು ರಿವರ್ಸ್ ಮಾಡಿದ್ರೆ ಅದನ್ನು ಸರ್ಪ್ಲಸ್ ಬಜೆಟ್ ಅಂತ ಕರಿತೇವೆ, ಅಂದರೆ ಆದಾಯದ ಬಜೆಟ್ ಅಂತ ಹೇಳ್ತೇವೆ. ನಮ್ಮ ಖರ್ಚು ನಮ್ಮ ಆದಾಯಕ್ಕಿಂತ ಕಡಿಮೆ ಇದ್ದಾಗ ಅದನ್ನು ನಾವು ಸರ್ಪ್ಲಸ್ ಬಜೆಟ್ ಅಂತ ಹೇಳ್ತೇವೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಎಷ್ಟು? ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿರುತ್ತೆ ಅಂದರೆ 14,03,906 ಕೋಟಿ ಇರುತ್ತೆ. ಸೊ ಅದೇ ಮುಂದಿನ ಆರ್ಥಿಕ ವರ್ಷದಲ್ಲಿ 17,14,523 ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ, ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಇದನ್ನೇ ನಾನು ಹೇಳಿದ್ದು, ನಮ್ಮ ಆದಾಯ ಎಷ್ಟಿದೆ, ನಮ್ಮ ಖರ್ಚು ಎಷ್ಟಿದೆ, ಆ ಡಿಫ್ರೆನ್ಸನ್ನು ನಾವು ಸಾಮಾನ್ಯವಾಗಿ ರೆವಿನ್ಯೂ ಡೆಫಿಸಿಟ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ನಮ್ಮ ಭಾರತ ದೇಶದ ರೆವಿನ್ಯೂ ಡೆಫಿಸಿಟ್ ಕರೆಂಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ 5,26,764 ಕೋಟಿಗಳಿರುತ್ತೆ. ಸೊ ಇದನ್ನು ನಾವು ಬಾರೋಯಿಂಗ್ ಮಾಡಬೇಕಾಗಿರುತ್ತೆ. ಸೊ ಮುಂದಿನ ಆರ್ಥಿಕ ವರ್ಷದಲ್ಲಿ 5,92,344 ಈ ಒಂದು ರೆವಿನ್ಯೂ ಡೆಫಿಸಿಟ್ ಇರುತ್ತೆ. ಸೊ ಈ ರೆವಿನ್ಯೂ ಡೆಫಿಸಿಟ್ ಯಾವಾಗಲೂ ಕೂಡ ನಾವು ಸಾಲದ ರೂಪದಲ್ಲಿ ಪಡಿತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಇನ್ನು ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಎಷ್ಟಿರುತ್ತೆ? ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಎಷ್ಟಿರುತ್ತೆ ಅಂದರೆ ಕರೆಂಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ 21,08,613 ಕ್ರೋರ್ಸ್ ಇರುತ್ತೆ. ಸೊ ಮುಂದಿನ ಹಣಕಾಸು ವರ್ಷದಲ್ಲಿ 99,642 ಕೋಟಿಗಳಿರುತ್ತೆ. ಸೊ ಅಲ್ಲಿ ರೆಡ್ಯೂಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ಫಿಸ್ಕಲ್ ಡೆಫಿಸಿಟ್, ಸೊ ಇದು ರೆವಿನ್ಯೂ ಡೆಫಿಸಿಟ್, ಇದು ಆದಾಯ ಕೊರತೆ. ಇವಾಗ ಹೇಳ್ತಾ ಇರೋದು ಫಿಸ್ಕಲ್ ಡೆಫಿಸಿಟ್, ಇದು ವಿತ್ತೀಯ ಕೊರತೆ, ಇದು ಆದಾಯ ಕೊರತೆ. ಸೊ ವಿತ್ತೀಯ ಕೊರತೆ ಅಂದರೆ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್, ಒಟ್ಟು ಆದಾಯ ಮತ್ತು ಒಟ್ಟು ಖರ್ಚನ್ನು ನಾವು ಮೈನಸ್ ಮಾಡಿದ್ರೆ ಅದನ್ನು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೇವೆ. ಸೊ ಇದು ರೆವಿನ್ಯೂ ಡೆಫಿಸಿಟ್, ಆದಾಯ ರೆವಿನ್ಯೂ ರೂಪದ ಆದಾಯ, ರೆವಿನ್ಯೂ ರೂಪದ ಖರ್ಚು ಮಾತ್ರ ಇದನ್ನು ನಾವು ರೆವಿನ್ಯೂ ಡೆಫಿಸಿಟ್ ಅಂತ ಹೇಳ್ತೇವೆ. ಫಿಸ್ಕಲ್ ಡೆಫಿಸಿಟ್ ಅಂದರೆ ಅದರಲ್ಲಿ ಎರಡೂ ಇರುತ್ತೆ, ರೆವಿನ್ಯೂ ರೆಸಿಟ್ ಕೂಡ ಇರುತ್ತೆ, ಕ್ಯಾಪಿಟಲ್ ರೆಸಿಟ್ ಕೂಡ ಇರುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಕೂಡ ಇರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಇರುತ್ತೆ. ಅವೆರಡನ್ನ ಮೈನಸ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂವನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಸೊ ವಿತ್ತೀಯ ಕೊರತೆ ಕಳೆದ ಆರ್ಥಿಕ ವರ್ಷದಲ್ಲಿ 15,58,492 ಕೋಟಿಗಳಿತ್ತು. ಸೊ ಮುಂದಿನ ಆರ್ಥಿಕ ವರ್ಷದಲ್ಲಿ 16,95,768 ಇರುತ್ತೆ. ಸೊ ಅದನ್ನು ನಾವು ಒನ್ಸ್ ಅಗೇನ್ ವಿ ಆರ್ ಸಪೋಸ್ ಟು ಬಾರೋ ದಟ್ ಇನ್ ದ ಫಾರ್ಮ್ ಆಫ್ ಲೋನ್ ಅಥವಾ ಸಾಲದ ರೀತಿಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಆ ಒಂದು ಗ್ಯಾಪನ್ನು ನಾವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇನ್ನು ಪ್ರಾಥಮಿಕ ಕೊರತೆ ಅಥವಾ ಪ್ರೈಮರಿ ಡೆಫಿಸಿಟ್ ಅನ್ನು ನಾವು ನೋಡೋದಾದ್ರೆ ಕರೆಂಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ 28,454 ಇದು ಪ್ರೈಮರಿ ಡೆಫಿಸಿಟ್ ಅಥವಾ ಪ್ರಾಥಮಿಕ ಕೊರತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಹಣಕಾಸು ವರ್ಷದಲ್ಲಿ 2,91,796 ಕೋಟಿಗಳಷ್ಟು ನಾವು ಪ್ರೈಮರಿ ಡೆಫಿಸಿಟ್ ಅಥವಾ ಪ್ರಾಥಮಿಕ ಕೊರತೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ರೆಸಿಟ್ಸ್, ಈವನ್ ಟೋಟಲ್ ರೆಸಿಟ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಸೊ ಟೋಟಲ್ ಎಕ್ಸ್ಪೆಂಡಿಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ರಿಪೀಟ್, ರೆವಿನ್ಯೂ ಡೆಫಿಸಿಟ್ ಅಂದರೆ ಆದಾಯದಲ್ಲಿನ ಕೊರತೆ. ಸೊ ವೆಲ್ ಟೆಲ್ಲಿಂಗ್ ಐ ಇನಿಷಿಯಲಿ ಟೋಲ್ಡ್ ಯು ಇದು ವಿತ್ತೀಯ ಕೊರತೆ ಅಂತ. ವಿತ್ತೀಯ ಕೊರತೆ ಅಲ್ಲ, ವಿತ್ತೀಯ ಕೊರತೆ ಅಂದರೆ ಫಿಸ್ಕಲ್ ಡೆಫಿಸಿಟ್ ಆಗಿರುತ್ತೆ. ರೆವಿನ್ಯೂ ಡೆಫಿಸಿಟ್ ಅಂದರೆ ಆದಾಯ ಕೊರತೆಯನ್ನು ಮಾತ್ರ ನಾವು ರೆವಿನ್ಯೂ ಡೆಫಿಸಿಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಇನ್ನು ಈ ಒಂದು ಟೇಬಲ್ ಏನಿರುತ್ತೆ ಅಥವಾ ಈ ಒಂದು ಗ್ರಾಫ್ ಏನಿರುತ್ತೆ ಇದನ್ನು ನಾನು ಎಕನಾಮಿಕ್ ಸರ್ವೆಯಲ್ಲಿ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರ್ತೇನೆ. ಈ ಡೆಫಿಸಿಟ್ ಟ್ರೆಂಡ್ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈ ಫಿಸ್ಕಲ್ ಡೆಫಿಸಿಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫಿಸ್ಕಲ್ ಡೆಫಿಸಿಟ್. ಸೊ ಫಿಸ್ಕಲ್ ಡೆಫಿಸಿಟ್ ಒನ್ ಟೈಮಲ್ಲಿ 2020-21 9.2% ಆಫ್ ದಿ GDP ಇತ್ತು. ನಮ್ಮ ಒಂದು GDPಯ 9.2% ನಮಗೆ ವಿತ್ತೀಯ ಕೊರತೆ ಇತ್ತು. ಅಷ್ಟನ್ನು ನಾವು ಸಾಲದ ರೂಪದಲ್ಲಿ ಪಡೆಯಬೇಕಾಗಿರುತ್ತೆ. ಬಟ್ ಇಯರ್ ಆನ್ ಇಯರ್ ಅದು ಕನ್ಸಿಸ್ಟೆಂಟ್ ಆಗಿ
ರೀಸೆಂಟಾಗಿ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಮುಂದಿನ ಹಣಕಾಸು ವರ್ಷದಲ್ಲಿ ನಮಗೆ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತಕ್ಕಂಥದ್ದು ನಮ್ಮ GDPಯ 4.3%ಗೆ ಅದನ್ನು ನಾವು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಸೊ ಈ ಒಂದು ಫಿಸ್ಕಲ್ ಡೆಫಿಸಿಟ್ ಅಂತಕ್ಕಂಥದ್ದು ಇಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನು ಸೋರ್ಸ್ ಆಫ್ ಡೆಫಿಸಿಟ್ ಫಿನಾನ್ಸಿಂಗ್ ಅಂದರೆ ಇವಾಗ ಏನು ಕೊರತೆ ಇದೆ ಅದನ್ನು ನಾವು ಎಲ್ಲಿಂದ ಫುಲ್ಫಿಲ್ ಮಾಡಬೇಕಾಗಿರುತ್ತೆ, ಯಾವ ಸೋರ್ಸಿಂದ ನಾವು ಹಣವನ್ನು ತಗೋಬೋದಾಗಿರುತ್ತೆ. ಇದರಲ್ಲಿ ನಾವು ವಿ ಕ್ಯಾನ್ ಸಿ ದ ಡಿಫ್ರೆಂಟ್ ಸೋರ್ಸಸ್ ಬೈ ವಿಚ್ ವಿ ಕ್ಯಾನ್ ಫಿಲ್ ದ ಗ್ಯಾಪ್. ಆ ಸೋರ್ಸಸ್ ಯಾವುದು ಅಂತ ನಾವು ನೋಡೋದಾದರೆ, ಸೊ ಇದನ್ನು ಮತ್ತೆ ನಾವು ಲ್ಯಾಕ್ ಕ್ರೋರ್ಸಲ್ಲಿ ಮೆಷರ್ ಮಾಡ್ತಕ್ಕಂಥದ್ದು. ಮೊದಲನೇದು ಮಾರ್ಕೆಟ್ ಬಾರೋಯಿಂಗ್. ಸೊ ಮಾರ್ಕೆಟ್ ಬಾರೋಯಿಂಗ್ನ ಮುಖಾಂತರ ನಾವು ಈ ಒಂದು ಗ್ಯಾಪನ್ನು ಫಿಲ್ ಮಾಡ್ತಕ್ಕಂಥದ್ದು. ಈ ಪರ್ಪಲ್ ಲೈನ್ ನಿಮ್ಗೇನು ಕಾಣಿಸ್ತಾ ಇದೆ, ಸೊ ಇದು ಮಾರ್ಕೆಟ್ ಬಾರೋಯಿಂಗ್ ಆಗಿರುತ್ತೆ. ಸೊ ಈ ವರ್ಷ ಮಾರ್ಕೆಟ್ ಬಾರೋಯಿಂಗ್ 11.5ವರೆಗೂ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಏನಿದು ಮಾರ್ಕೆಟ್ ಬಾರೋಯಿಂಗ್ ಅನ್ನೋದು ಮಾರ್ಕೆಟ್ ಬಾರೋಯಿಂಗ್ ಆಗಿರುತ್ತೆ. ಇನ್ನೊಂದನ್ನು ನಾವು ಶಾರ್ಟ್ ಟರ್ಮ್ ಬಾರೋಯಿಂಗ್ ಅಂತ ಕರಿತೇವೆ. ಈ ಆರೆಂಜ್ ಕಲರ್ ಏನಿದೆ ಇದು ಶಾರ್ಟ್ ಟೈಮ್ ಬಾರೋಯಿಂಗ್ ಅಂತ ಹೇಳ್ತೇವೆ. ಶಾರ್ಟ್ ಟೈಮ್ ಬಾರೋಯಿಂಗ್ಸ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನು ನಾವು ಟಿ ಬಿಲ್ಸ್ ಅಂತ ಕರಿತೇವೆ. ಏನು ಟಿ ಬಿಲ್ಸ್ ಅಂದರೆ ಆರ್ ಶಾರ್ಟ್ ಟರ್ಮ್ ಅಂಡ್ ಝೀರೋ ಕೂಪನ್ ಸಾವರಿನ್ ಬ್ಯಾಕ್ಡ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇಶ್ಯೂಡ್ ಬೈ RBI. ಸೊ ಈ ಒಂದು ಹಣವನ್ನು ನೀಡ್ತಕ್ಕಂಥವರು RBI ಆನ್ ಬಿಹಾಫ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಪರವಾಗಿ RBI ಅಥವಾ ರಿಸರ್ವ್ ಬ್ಯಾಂಕ್ನ ವತಿಯಿಂದ ನೀಡ್ತಕ್ಕಂಥ ಒಂದು ಹಣವಾಗಿರುತ್ತೆ. ಟು ಮೀಟ್ ಟೆಂಪರರಿ ಲಿಕ್ವಿಡಿಟಿ ಮಿಸ್ ಮ್ಯಾಚ್ ಅಂದರೆ ತಾತ್ಕಾಲಿಕ ಒಂದು ಲಿಕ್ವಿಡಿಟಿ ಏನಿರುತ್ತೆ, ದ್ರವ್ಯತೆಯ ಒಂದು ಮಿಸ್ ಮ್ಯಾಚ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ RBI ವತಿಯಿಂದ ಸರ್ಕಾರದ ಪರವಾಗಿ ನೀಡ್ತಕ್ಕಂಥ ಒಂದು ಹಣವನ್ನು ನಾವೇನಂತ ಕರಿತೀವಿ ಅಂದರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ ಅಂತ ಕರಿತೇವೆ. ಇದಕ್ಕೆ ಯಾವುದೇ ಇಂಟ್ರೆಸ್ಟ್ ಪೇಮೆಂಟ್ ಇರೋದಿಲ್ಲ. ಸೊ ಇದನ್ನು ಇನ್ ಶಾರ್ಟ್ ನಾವು ಟಿ ಬಿಲ್ಸ್ ಅಂತ ಕೂಡ ಕರೀತಕ್ಕಂಥದ್ದು. ಮಾರ್ಕೆಟ್ ಬಾರೋಯಿಂಗ್ಸ್ ಅಂದರೆ ಏನು ಅನ್ನೋದನ್ನು ನಾನು ಬೇಸಿಕ್ಸ್ ಆಫ್ ದಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ಅದಾದಮೇಲೆ ಸೆಕ್ಯೂರಿಟೀಸ್ ಎಗೇನ್ಸ್ಟ್ ಸ್ಮಾಲ್ ಸೇವಿಂಗ್ಸ್ ಅಂದರೆ ಸ್ಮಾಲ್ ಸೇವಿಂಗ್ಸ್ ಏನಿರುತ್ತೆ ಸೊ ಅದರ ಸೆಕ್ಯೂರಿಟೀಸ್ ಮೇಲೆ ನಾವು ಹಣವನ್ನು ಆ ಒಂದು ಹಣವನ್ನು ಕೂಡ ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಅದು ಈ ಕ್ರೀಮ್ ಕಲರ್ ಗ್ರಾಫನ್ನು ನೀವೇನು ನೋಡ್ತಾ ಇದ್ದೀರಾ, ಸೊ ಅದು ಸೆಕ್ಯೂರಿಟೀಸ್ ಎಗೇನ್ಸ್ಟ್ ಸ್ಮಾಲ್ ಸೇವಿಂಗ್ಸ್, ಸಣ್ಣ ಸೇವಿಂಗ್ಸ್ ಏನಿರುತ್ತೆ ಆ ಒಂದು ಸೆಕ್ಯೂರಿಟೀಸ್ನ ಆದಾಯವನ್ನು ಕೂಡ ಸರ್ಕಾರ ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇನ್ನು ಅದರ್ಸ್ ಅಂತ ಬರುತ್ತೆ, ಅಂದರೆ ಸ್ಟೇಟ್ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಎಕ್ಸ್ಟರ್ನಲ್ ಡೆಟ್ ಅಂದರೆ ಬಾಹ್ಯ ಸಾಲ ಆಗಿರ್ಬೋದು, ಆಮೇಲೆ ಡ್ರಾ ಡೌನ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಆ್ಯಂಡ್ ಅದರ್ ರೆಸಿಟ್ಸ್ ಏನಿರುತ್ತೆ ಸೊ ಅದು ತುಂಬ ನೆಗ್ಲಿಜಿಬಲ್ ಆಗಿರೋದ್ರಿಂದ ಇದನ್ನು ಈ ಒಂದು ಗ್ರಾಫಲ್ಲಿ ಮೆನ್ಷನ್ ಮಾಡಲಾಗಿಲ್ಲ. ಬಟ್ ಇಷ್ಟು ಸೋರ್ಸಸ್ಗಳಿಂದ ನಾವು ಹಣವನ್ನು ಪಡಿತಕ್ಕಂಥದ್ದು. ಒಂದು ಮಾರ್ಕೆಟ್ ಬಾರೋಯಿಂಗ್ ಜಾಸ್ತಿ ಇರುತ್ತೆ, ಅದಾದಮೇಲೆ ಶಾರ್ಟ್ ಟೈಮ್ ಬಾರೋಯಿಂಗ್ ಕೂಡ ಸ್ವಲ್ಪ ಇರುತ್ತೆ, ಅದಾದಮೇಲೆ ಸೆಕ್ಯೂರಿಟೀಸ್ ಅಗೇನ್ಸ್ಟ್ ಸ್ಮಾಲ್ ಸೇವಿಂಗ್ಸ್ ಏನಿರುತ್ತೆ ಅದನ್ನು ಕೂಡ ಬಳಕೆ ಮಾಡ್ಕೊಳ್ತಾರೆ. ಸೊ ಅದರ್ಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಹಂಗನ್ಬಿಟ್ಟು ಡೆಟ್ ಇಲ್ಲ ಅಂತೇನಿಲ್ಲ, ಸಾಲ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇಷ್ಟು ಸೋರ್ಸ್ ಆಫ್ ಡೆಫಿಸಿಟ್ ಫಿನಾನ್ಸಿಂಗ್ ಅಂದರೆ ಆ ಒಂದು ಕೊರತೆ ಏನಿರುತ್ತೆ ಅದನ್ನು ಫಿಲ್ ಮಾಡಲಿಕ್ಕೆ ನಾವು ಯಾವ ಸೋರ್ಸಿಂದ ಹಣವನ್ನು ತಗೊಳ್ತಾ ಇದ್ದೀವಿ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಅದಾದಮೇಲೆ ಟೋಟಲ್ ಬಜೆಟ್ ಸೈಜ್. ಸೊ ಈ ವರ್ಷದ ಬಜೆಟ್ ಗಾತ್ರ ಎಷ್ಟಿರುತ್ತೆ ಅಂದರೆ 53,47,315 ಕೋಟಿಗಳು ನಮ್ಮ ಟೋಟಲ್ ಬಜೆಟ್ ಇದಾಗಿರುತ್ತೆ. ಸೊ ಈಗ ಈ ಒಂದು ಬಜೆಟನ್ನು ನಾವು ವ್ಯಾಲ್ಯೂಯೇಷನಲ್ಲಿ ಅಂದರೆ ಎಕ್ಸಾಕ್ಟ್ ಅಮೌಂಟನ್ನು ನಾವು ಯಾವುದೇ ಅದಕ್ಕೆ ಎಷ್ಟನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ನಾವು ನೋಡೋದಾದರೆ, ಫಸ್ಟ್ ಕಮ್ಸ್ ಇಸ್ ದಿ ಇಂಟ್ರೆಸ್ಟ್. ಬಡ್ಡಿ ರೂಪದಲ್ಲಿ ನಾವು 14,03,972 ಕೋಟಿಗಳನ್ನು ನಾವು ಬಡ್ಡಿಗೇನೆ ನೀಡಬೇಕಾಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವ್ಯವಸ್ಥೆಗೆ ನಾವು 5,98,520 ಕೋಟಿಗಳನ್ನು ನಾವು ಸಾರಿಗೆಗಾಗಿ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ಡಿಫೆನ್ಸ್ಗೆ ನಾವು 5,94,585 ಕೋಟಿ ರೂಪಾಯಿಗಳನ್ನು ರಕ್ಷಣಾ ಕ್ಷೇತ್ರಕ್ಕೆ ಸಬ್ಸಿಡಿ ಅಥವಾ ಈ ಒಂದು ರಿಯಾಯಿತಿಗಳಿಗಾಗಿ 4,10,495 ಕೋಟಿಗಳನ್ನು ಖರ್ಚು ಮಾಡಬೇಕಾಗಿರುತ್ತೆ. ಪೆನ್ಷನ್ ಅಥವಾ ಪಿಂಚಣಿಗಳಲ್ಲಿ 2,96,214 ಕೋಟಿಯನ್ನು ನೀಡಬೇಕು. ಗ್ರಾಮೀಣ ಅಭಿವೃದ್ಧಿಗೆ ನಾವು 2,73,108 ಕೋಟಿಯನ್ನು ಸ್ಪೆಂಡ್ ಮಾಡ್ತಕ್ಕಂಥದ್ದು. ಹೋಮ್ ಅಫೇರ್ಸ್ ಇನ್ಕ್ಲೂಡಿಂಗ್ ಕೇಂದ್ರಾಡಳಿತ ಪ್ರದೇಶಗಳು 2,55,234 ಕೋಟಿಗಳನ್ನು ನಾವು ಖರ್ಚು ಮಾಡ್ತಾ ಇದ್ದೇವೆ. ಇನ್ನು ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟೀಸ್, ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಿಗಾಗಿ 1,62,671 ಕೋಟಿಗಳನ್ನು ನಾವು ಖರ್ಚು ಮಾಡ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರಕ್ಕೆ 1,39,289 ಕ್ರೋರ್ಸನ್ನು ಸ್ಪೆಂಡ್ ಮಾಡ್ತಾ ಇದ್ದೇವೆ. ಎನರ್ಜಿ ಅಥವಾ ಇಂಧನ ಕ್ಷೇತ್ರಕ್ಕೆ 1,09,029 ಕ್ರೋರ್ಸನ್ನು ಸ್ಪೆಂಡ್ ಮಾಡ್ತಾ ಇದ್ದೇವೆ. ಹೆಲ್ತ್ ಅಥವಾ ಆರೋಗ್ಯ ಕ್ಷೇತ್ರಕ್ಕೆ 1,04,000
85,599 ಕ್ರೋರ್ಸನ್ನು ನಾವು ಸ್ಪೆಂಡ್ ಮಾಡ್ತಾ ಇದ್ದೇವೆ. ನಗರಾಭಿವೃದ್ಧಿ ಅಥವಾ ಅರ್ಬನ್ ಡೆವಲಪ್ಮೆಂಟ್ಗಾಗಿ 85,522 ಕ್ರೋರ್ಸನ್ನು ನಾವು ಸ್ಪೆಂಡ್ ಮಾಡ್ತಾ ಇದ್ದೇವೆ. ಇನ್ನು IT ಮತ್ತು ಟೆಲಿಕಾಂ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಟೆಲಿಕಾಂ ಸೆಕ್ಟರ್ಗಾಗಿ 74,560 ಕೋಟಿಯನ್ನು ಸ್ಪೆಂಡ್ ಮಾಡಲಾಗ್ತಾ ಇದೆ. ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕೆಗಾಗಿ 70,296 ಕೋಟಿ. ಸೋಷಿಯಲ್ ವೆಲ್ಫೇರ್ ಅಥವಾ ಸಮಾಜ ಕಲ್ಯಾಣ ಸೇವೆಗಳಿಗಾಗಿ 62,362 ಕೋಟಿಗಳನ್ನು, ಸೈಂಟಿಫಿಕ್ ಡಿಪಾರ್ಟ್ಮೆಂಟ್ಸ್ ಅಥವಾ ವೈಜ್ಞಾನಿಕ ಇಲಾಖೆಗಳಲ್ಲಿ 55,756 ಕೋಟಿಗಳನ್ನು, ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಈ ಒಂದು ತೆರಿಗೆಯನ್ನು ಆಡಳಿತ ನಡೆಸಲಿಕ್ಕೆ 45,500 ಕೋಟಿಗಳನ್ನು ಖರ್ಚು ಮಾಡಲಾಗ್ತಾ ಇದೆ. ಎಕ್ಸ್ಟರ್ನಲ್ ಅಫೇರ್ಸ್ಗೆ 22,119 ಕೋಟಿಗಳನ್ನು ಸ್ಪೆಂಡ್ ಮಾಡಲಾಗ್ತಾ ಇದೆ. ಫಿನಾನ್ಸ್ ಅಥವಾ ಹಣಕಾಸಿಗಾಗಿ 20,649 ಕೋಟಿಗಳನ್ನು, ಅಂಡ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಈಶಾನ್ಯ ರಾಜ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ 6,812 ಕೋಟಿಗಳನ್ನು, ಅದರ್ಸ್ ಹೆಡ್ಡಿಂಗ್ನಲ್ಲಿ 5,56,021 ಕೋಟಿಗಳನ್ನು ಖರ್ಚು ಮಾಡಲಾಗ್ತಾ ಇದೆ. ಸೊ ಇಷ್ಟು ಈ ಎಕ್ಸ್ಟರ್ನಲ್ ಅಫೇರ್ಸ್, ಫಿನಾನ್ಸ್ ಅಂದಾಗ ನಾವು ಬೇರೆ ರಾಷ್ಟ್ರಗಳು ಕೂಡ ನಾವು ಸಾಲವನ್ನು ಕೊಡ್ತೇವೆ ಅಥವಾ ಗ್ರಾಂಟ್ಸ್ ಅನ್ನು ಕೊಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಚಹಬಾರ್ ಪೋರ್ಟ್ ಅನ್ನು ನಮ್ಮ ಒಂದು ಗ್ರಾಂಟ್ ಇಂದ ನಾವು ಡೆವಲಪ್ ಮಾಡಿದ್ದೇವೆ. ಅದೇ ರೀತಿ ನಮ್ಮ ನೈಬರಿಂಗ್ ಕಂಟ್ರೀಸ್ ಏನಿರ್ತವೆ, ಟು ಮೇಂಟೈನ್ ಗುಡ್ ರಿಲೇಷನ್ಸ್, ಅವ್ರಿಗೂ ಕೂಡ ನಾವು ಸಾಲದ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಮುಂದಿನ ವರ್ಷ ಹಣವನ್ನು ವ್ಯಯಿಸ್ತಕ್ಕಂಥ ಒಂದು ಬಜೆಟ್ ಅನ್ನು ಮಾಡ್ಕೊಂಡಿರುತ್ತೆ. ಸೊ ಇನ್ನು fiscal consolidation and budget estimation. So this is most important. Fiscal consolidation ಅಂದರೆ ಈ ಸಾಲ ಅಂತಕ್ಕಂಥದ್ದಕ್ಕೆ ಒಂದು ಲಿಮಿಟ್ ಇರಬೇಕು. ಸೊ ನನಗೆ ಇಷ್ಟ ಬಂದಷ್ಟು ಅಥವಾ ಸರ್ಕಾರಕ್ಕೆ ಇಷ್ಟ ಬಂದಷ್ಟು ಅದು ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇರಬಾರ್ದು. ಅದಕ್ಕೋಸ್ಕರ ಒಂದು ಕಾಯ್ದೆಯನ್ನು ಭಾರತ ಸರ್ಕಾರ ತಂದಿರುತ್ತೆ. ಆ ಒಂದು ಕಾಯ್ದೆಯನ್ನು ನಾವೇನಂತ ಕರಿತೀವಿ ಅಂದರೆ FRBM ಆ್ಯಕ್ಟ್ ಅಂತ ಕರಿತೇವೆ. FRBM ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರಿತೇವೆ. ಫಿಸ್ಕಲ್ ಅಂದರೆ ವಿತ್ತೀಯ ಜವಾಬ್ದಾರಿ ಮತ್ತು ಬಜೆಟನ್ನು ನಿರ್ವಹಣೆ ಮಾಡುವ ಒಂದು ಕಾಯ್ದೆ ಅಂತ ಹೇಳ್ತೇವೆ. ಸೊ ಈ ಒಂದು ಕಾಯ್ದೆಯಲ್ಲಿ ಕೆಲವೊಂದು ಲಿಮಿಟ್ಸ್ ಇರುತ್ತೆ. ಸೊ ನನಗೆ ಇಷ್ಟ ಬಂದಷ್ಟು ನಾನು ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಆ ಲಿಮಿಟ್ಸ್ ಏನು ಅಂತ ನಾವು ನೋಡೋದಾದರೆ, ಈ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಆದರೆ, ಕೇಂದ್ರ ಸರ್ಕಾರದ ಬಜೆಟ್ ಆಗಿದ್ದರೆ, ಸೊ ಅಲ್ಲಿ 40% ಆಫ್ ದಿ GDP ಅಂದರೆ ಆ ರಾಷ್ಟ್ರದ GDP ಎಷ್ಟಿರುತ್ತೆ ಆ ಸಮಯದಲ್ಲಿ ಅದಕ್ಕೆ 40%ಗಿಂತ ಮೀರದಂತೆ ಅವರು ಸಾಲವನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಇನ್ನು ಜನರಲ್ ಗೌರ್ಮೆಂಟ್ ಅಂತ ಹೇಳ್ತೇವೆ. ಜನರಲ್ ನಂತರ ಅದರಲ್ಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡನ್ನ ಒಟ್ಟಿಗೆ ಸೇರಿಸಿದ್ರೆ ಆ ಒಂದು ಸಾಲ ಅಂತಕ್ಕಂಥದ್ದು 60% ಆಫ್ ದಿ GDP, ಒಟ್ಟು GDPಯ 60% ಅಷ್ಟು ಈ ಒಂದು ಸಾಲವನ್ನು ಅವರು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಟಾರ್ಗೆಟ್ಸ್ ಅನ್ನ ರೆಕಮೆಂಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ NK ಸಿಂಗ್ ಕಮಿಟಿ. ಇದು ಇಂಪಾರ್ಟೆಂಟ್ ಆಗುತ್ತೆ. NK ಸಿಂಗ್ ಕಮಿಟಿ ಇವರ ಒಂದು ಶಿಫಾರಸಿನ ಆಧಾರದ ಮೇಲೆ ಈ ಒಂದು ಲಿಮಿಟ್ಸ್ ಅನ್ನ ನೀಡಲಾಗಿರುತ್ತೆ. ಇನ್ನು ಫಿಸ್ಕಲ್ ಡೆಫಿಸಿಟ್ ಲಿಮಿಟ್ ಎಷ್ಟು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ವಿತ್ತೀಯ ಕೊರತೆಯ ಒಂದು ಮಿತಿ ಎಷ್ಟು ಅಂತ ಕೇಳ್ತಾರೆ. ವಿತ್ತೀಯ ಕೊರತೆ ಅಂತಕ್ಕಂಥದ್ದು ಅಪ್ ಟು 3% ಆಫ್ ದಿ GDP ಅಂದರೆ ನಮ್ಮ GDP ಎಷ್ಟಿರುತ್ತೆ ಅದಕ್ಕಿಂತ 3% ಮೀರದಂತೆ ನಾವು ಫಿಸ್ಕಲ್ ಡೆಫಿಸಿಟ್ ಅನ್ನ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಬಟ್ ಇಷ್ಟೆಲ್ಲ ಏನು ಲಿಮಿಟ್ಸ್ ಏನಿದಾವೆ ಅದನ್ನು ನಾವು ವೈಲೇಟ್ ಮಾಡ್ಬೋದು ಅಂಡರ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್. ಅಂದರೆ ಇದನ್ನು ಕಡ್ಡಾಯವಾಗಿ ನಾವು ಅಷ್ಟಕ್ಕೆ ಮಿತಿಗೊಳಿಸಲೇಬೇಕು ಅಂತೇನಿಲ್ಲ. ಸೊ ಇದನ್ನು ಕ್ರಾಸ್ ಮಾಡ್ತಕ್ಕಂಥ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಕೂಡ ಕೊಟ್ಟಿರ್ತಾರೆ. ಸೊ ಫ್ಲೆಕ್ಸಿಬಿಲಿಟಿ ಕೊಟ್ಟಿರೋದ್ರಿಂದ ಇದನ್ನು ಸರ್ಕಾರಗಳು ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಹಾಗಿದ್ರೆ ಈ ಫಿಸ್ಕಲ್ ಕನ್ಸಾಲಿಡೇಷನ್ ಮತ್ತು ಬಜೆಟ್ ಎಸ್ಟಿಮೇಷನ್ ಅನ್ನು ನಾವಿಲ್ಲಿ ನೋಡೋದಾದರೆ, ಡೆಟ್ ಟು GDP ರೇಷಿಯೋ estimated to be 55.6% of GDP in budget year 26-27. ನೋಡಿ ಇಲ್ಲಿ 55.6% ಇದೆ. ಎಷ್ಟಿರಬೇಕಾಗಿತ್ತು ಅಂದರೆ 40% ಮಾತ್ರ ಇರಬೇಕಾಗಿತ್ತು. ಸೊ ಇಲ್ಲಿ ಎಕ್ಸೀಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದೇ 25-26 ಅಲ್ಲಿ ಅದು 56.1% ಇತ್ತು. ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದಾಗಿರುತ್ತೆ. ಇನ್ನು ಫಿಸ್ಕಲ್ ಡೆಫಿಸಿಟ್ ಇನ್ ಬಜೆಟ್ ಇಯರ್ 26-27 is estimated to be 4.3% ಆಫ್ ದಿ GDP. ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ವಿತ್ತೀಯ ಕೊರತೆ ಲಿಮಿಟ್ ಎಷ್ಟಿದೆ ಅಂದರೆ 3% ಆಫ್ ದಿ GDP. ನಮ್ಮ GDPಯ 3% ಒಳಗಡೆ ನಾವು ವಿತ್ತೀಯ ಕೊರತೆಯನ್ನು ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಬಟ್ ಅದು ಕೂಡ 4.3% ಆಫ್ ದಿ GDP ಆಗಿರುತ್ತೆ. ಬಟ್ ಕಳೆದ ಆರ್ಥಿಕ ವರ್ಷಕ್ಕೆ ಅಂದರೆ ಪ್ರೆಸೆಂಟ್ ಆನ್ಗೋಯಿಂಗ್ ಎಕನಾಮಿಕ್ ಇಯರ್ಗೆ ನಾವು ನೋಡಿದಾಗ 4.4% ಇದ್ದಿದ್ದು 0.1% ಅಷ್ಟನ್ನು ಇಲ್ಲಿ ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈ ಒಂದು
ಫಿಸ್ಕಲ್ ಕನ್ಸಾಲಿಡೇಷನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ನಾನ್ ಡೆಟ್ ರಿಸೀಟ್ಸ್ ಅಂದರೆ ಸಾಲೇತರವಾಗಿ ನಾವು ಪಡಿತಕ್ಕಂಥ ಹಣ ಎಷ್ಟು ಎಸ್ಟಿಮೇಟ್ ಆಗಿದೆ ಅಥವಾ ಅಂದಾಜು ಮಾಡಲಾಗಿದೆ ಅಂದರೆ 36.5 ಲಕ್ಷ ಕೋಟಿಗಳಷ್ಟು ಹಣವನ್ನು ನಾವು ನಾನ್ ಡೆಟ್ ರೆಸಿಟ್ ಅಂದರೆ ಸಾಲೇತರವಾಗಿ ಪಡಿತಕ್ಕಂಥ ಒಂದು ಹಣವಾಗಿರುತ್ತೆ. ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಎಸ್ಟಿಮೇಟೆಡ್ ಅಂದರೆ ಟೋಟಲ್ ಎಕ್ಸ್ಪೆಂಡಿಚರ್ ಒಟ್ಟು ವೆಚ್ಚವನ್ನು ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು 53.5 ಲಕ್ಷ ಕೋಟಿಗಳಷ್ಟು ಹಣವನ್ನು ನಾವು ಒಟ್ಟು ಖರ್ಚು ಮಾಡಲಿಕ್ಕೆ ಅಂದಾಜು ಮಾಡಿರ್ತಕ್ಕಂಥ ಹಣ. ಸೆಂಟರ್ಸ್ ನೆಟ್ ಟ್ಯಾಕ್ಸ್ ರೆಸಿಪ್ಟ್ಸ್ ಎಸ್ಟಿಮೇಟೆಡ್ ಅಟ್ 28.7 lakh crore ಇನ್ ಬಜೆಟ್ ಇಯರ್ 26-27 ಅಂದರೆ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 2026-27ರಲ್ಲಿ 28.7 ಲಕ್ಷ ಕೋಟಿಗಳಷ್ಟು ತೆರಿಗೆ ಆದಾಯ ಬರುತ್ತೆ ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಲಿಮಿಟ್ಸ್ ನಮಗೆ ಗೊತ್ತಿರಬೇಕು, FRBM ಆ್ಯಕ್ಟ್ ಬಗ್ಗೆ ಗೊತ್ತಿರಬೇಕು, ಆ ಕಮಿಟಿ ಯಾರು ಶಿಫಾರಸು ಮಾಡಿದರೆ ಗೊತ್ತಿರಬೇಕು, ಆ ಲಿಮಿಟ್ಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅಂಡ್ ಲಿಮಿಟ್ಸಲ್ಲಿ ಇದೀವ ಕ್ರಾಸ್ ಮಾಡಿದ್ದೀವ ಅದು ಕೂಡ ಇಫ್ ನಾಟ್ ನಂಬರ್ಸ್ ಅವರು ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳ್ಬೋದಾಗಿರುತ್ತೆ. ಸೊ ಅದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು when we come to indirect taxes is nothing but what we are charging goods and services tax ಏನಿದೆ, ಸರಕು ಮತ್ತು ಸೇವೆಗಳ ಮೇಲಿನ ಒಂದು ತೆರಿಗೆ ಏನಿರುತ್ತೆ. ಸೊ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ರಿಡಕ್ಷನ್ ಆಫ್ ಟ್ಯಾರಿಫ್ ರೇಟ್ ಆನ್ ಆಲ್ ಡ್ಯೂಟಿಯಬಲ್ ಗೂಡ್ಸ್ ಇಂಪೋರ್ಟೆಡ್ ಫಾರ್ ಪರ್ಸನಲ್ ಯೂಸ್ ಫ್ರಮ್ 20% to 10%. ಅಂದರೆ ಪರ್ಸನಲ್ ಯೂಸ್ಗೆ ನಾವೇನು ಗೂಡ್ಸನ್ನು ಬೇರೆ ರಾಷ್ಟ್ರಗಳಿಂದ ನಾವು ತರಿಸ್ಕೊಳ್ತಾ ಇದ್ದೇವೆ, ಸೊ ಅದರ ಮೇಲೆ ಇರ್ತಕ್ಕಂಥ ಒಂದು ಟ್ಯಾಕ್ಸನ್ನು 20%ಇಂದ 10%ಗೆ ರಿಡ್ಯೂಸ್ ಮಾಡಿರ್ತಾರೆ. ಸೊ ಇದರಿಂದ ಓವರ್ ಆಲ್ ಕಾಸ್ಟ್ ಆಫ್ ದಿ ಗೂಡ್ಸ್, ಪರ್ಸನಲ್ ಗೂಡ್ಸ್ ಏನಿರುತ್ತೆ, ಪರ್ಸನಲ್ ಯೂಸ್ ಗೂಡ್ಸ್ ಏನಿರುತ್ತೆ ಅದರ ಟ್ಯಾಕ್ಸ್ ಅಂತಕ್ಕಂಥದ್ದು 20% ರಿಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆಫ್ 17 ಡ್ರಗ್ಸ್ ಆರ್ ಮೆಡಿಸಿನ್ಸ್ ಟು ಬಿ ಎಕ್ಸೆಂಪ್ಟೆಡ್ ಟು ಪ್ರೊವೈಡ್ ರಿಲೀಫ್ ಟು ಪೇಷಂಟ್ಸ್, ಪರ್ಟಿಕ್ಯುಲರ್ಲಿ ದೋಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಸೊ ಯಾರು ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಾರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಡಿಸಿನ್ಸ್ ಅಥವಾ ಔಷಧಿಗಳೇನಿರ್ತವೆ, ಸರಿಸುಮಾರು 17 ಔಷಧಿಗಳಿಗೆ ಸಂಬಂಧಪಟ್ಟಂತೆ ಈ ಕಸ್ಟಮ್ಸ್ ಏನಿರುತ್ತೆ, ಬೇಸಿಕ್ ಕಸ್ಟಮ್ಸ್ ಏನಿರುತ್ತೆ, ಸೀಮಾ ಸುಂಕ ಏನಿರುತ್ತೆ ಅದನ್ನು ಎಕ್ಸೆಂಪ್ಟ್ ಮಾಡಿರ್ತಾರೆ. ಅಂದರೆ ಟೋಟಲ್ ಆಗಿ ಅದನ್ನು ಝೀರೋ ಮಾಡಲಾಗಿರುತ್ತೆ. ಸೊ ಇದರಿಂದ ಈ ಕ್ಯಾನ್ಸರ್ ಅಂತಹ ಒಂದು ಕಾಯಿಲೆಗಳಿಗೆ ಯಾರು ಟ್ರೀಟ್ಮೆಂಟನ್ನು ತಗೊಳ್ತಾ ಇರ್ತಾರೆ ಅವರ ಔಷಧಿಗಳ ಬೆಲೆ ಕಡಿಮೆ ಆಗಬೇಕು ಅಂತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಅಡಿಷನ್ ಆಫ್ 7 more ರೇರ್ ಡಿಸೀಸಸ್ ಫಾರ್ ದಿ ಪರ್ಪಸ್ ಆಫ್ ಎಕ್ಸೆಂಪ್ಟಿಂಗ್, ಅಂದರೆ ಈಗ ಕ್ಯಾನ್ಸರ್ ಮಾತ್ರ ಅಲ್ಲ, ಕ್ಯಾನ್ಸರ್ನ ಜೊತೆಗೆ 7 ಇನ್ನೂ ಹೆಚ್ಚಿನ ಕಾಯಿಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳೇನಿರ್ತವೆ ಅದರ ಮೇಲೆ ಇರ್ತಕ್ಕಂಥ ಬೇಸಿಕ್ ಕಸ್ಟಮ್ಸ್ ಅನ್ನ ಕೂಡ ಈಗ ಎಕ್ಸೆಂಪ್ಟ್ ಅಥವಾ ವಿನಾಯಿತಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ 7 ಕಾಯಿಲೆಗಳು ಯಾವುದು ಅನ್ನೋದನ್ನು ನಾನು ಇಲ್ಲಿ ಪಟ್ಟಿ ಮಾಡಿರ್ತೇನೆ. ಸೊ ಮೊದಲನೇದನ್ನು ನಾವು ಕಾಂಜನೈಟಲ್ ಹೈಪರ್ ಇನ್ಸುಲಿನೇಮಿಕ್ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೇವೆ, ಇದು ಮೊದಲನೇ ಕಾಯಿಲೆ, ಇದನ್ನು ಇನ್ ಶಾರ್ಟ್ CHI ಅಂತ ಹೇಳ್ತೇವೆ. ಎರಡನೇದನ್ನು ಫೆಮಿಲಿಯಲ್ ಹೋಮೋಜೈಗಸ್ ಹೈಪರ್ ಕೊಲೆಸ್ಟಿರೋಲೋಮಿಯಾ ಅಂತ ಹೇಳ್ತೇವೆ, ಎರಡನೇ ಕಾಯಿಲೆ ಆಲ್ಫಾ ಮೆನೋಸಿಡೋಸಿಸ್ ಅಂತ ಹೇಳ್ತೇವೆ. ಪ್ರೈಮರಿ ಹೈಪರ್ ಆಕ್ಸಾಲ್ಯೂರಿಯಾ, ಅದಾದಮೇಲೆ ಸಿಸ್ಟಿನೋಸಿಸ್, ಹೆರಿಡಿಟರಿ ಆಂಜಿಯೋ ಎಡಿಮಾ, ಪ್ರೈಮರಿ ಇಮ್ಯುನೋ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಏನಿರ್ತವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡ್ರಗ್ಸ್ ಕೂಡ ಏನಿರ್ತವೆ, ಸೊ ಅದರ ಮೇಲೆ ಇರ್ತಕ್ಕಂಥ ಒಂದು ಸೀಮಾ ಸುಂಕವನ್ನು ಕೂಡ ಎಕ್ಸೆಂಪ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಈ ಟೂರಿಸಂ ಅಥವಾ ಉದ್ಯಮಕ್ಕೆ ಬಂದಾಗ ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ಬಂದಾಗ, ಟು ಲಾಂಚ್ ಅ ಸ್ಕೀಮ್ ಟು ಸಪೋರ್ಟ್ ಸ್ಟೇಟ್ಸ್ ಇನ್ ಎಸ್ಟಾಬ್ಲಿಷಿಂಗ್ 5 ರೀಜನಲ್ ಮೆಡಿಕಲ್ ಹಬ್ಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ದಿ ಪ್ರೈವೇಟ್ ಸೆಕ್ಟರ್ಸ್, ಅಂದರೆ ಖಾಸಗಿ ವಲಯದ ಸಹಭಾಗಿತ್ವದಲ್ಲಿ 5 ರೀಜನಲ್ ಮೆಡಿಕಲ್ ಹಬ್ಸ್ ಅನ್ನ ಲಾಂಚ್ ಮಾಡಲಿಕ್ಕೆ ಒಂದು ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಈ ಮೆಡಿಕಲ್ ಹಬ್ಸ್ ಅಥವಾ ಈ ಒಂದು ವೈದ್ಯಕೀಯ ಕೇಂದ್ರಗಳನ್ನು ಪ್ರವಾಸೋದ್ಯಮ ರೀತಿಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಘೋಷಣೆಯನ್ನ ಈ ಒಂದು ಬಜೆಟ್ ಅಲ್ಲಿ ಮಾಡಲಾಗಿರುತ್ತೆ. ಸೊ ಈ ಒಂದು ಮೆಡಿಕಲ್ ಹಬ್ಸ್ ಏನಿರುತ್ತೆ ಅಥವಾ ವೈದ್ಯಕೀಯ ಕೇಂದ್ರಗಳೇನಿರ್ತವೆ, ಸೊ ಟು ಹ್ಯಾವ್ ಆಯುಷ್ ಸೆಂಟರ್, ಅವುಗಳೊಳಗಡೆ ಆಯುಷ್ ಪದ್ಧತಿಯ ಒಂದು ಟ್ರೀಟ್ಮೆಂಟ್ ಏನಿರುತ್ತೆ ಆ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಮೆಡಿಕಲ್ ವ್ಯಾಲ್ಯೂ ಟೂರಿಸಂ ಫೆಸಿಲಿಟೇಷನ್ ಸೆಂಟರ್ಸ್ ಇರುತ್ತೆ, ಅಂದರೆ ಈ ವೈದ್ಯಕೀಯ ಚಿಕಿತ್ಸೆಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ಸೌಲಭ್ಯಗಳನ್ನು ಇಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಡಯಾಗ್ನೋಸ್ಟಿಕ್ಸ್, ಪೋಸ್ಟ್ ಕೇರ್ ಮತ್ತು ರಿಹ್ಯಾಬಿಲಿಟೇಷನ್, ಅಂದರೆ ತಪಾಸಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು. ಪೋಸ್ಟ್ ಕೇರ್ ಅಂದರೆ ನಮಗೇನೋ ಸರ್ಜರಿ ಆಗಿರುತ್ತೆ, ಸರ್ಜರಿ
ಆದ ನಂತರ ಆರೈಕೆ ಬೇಕಾಗಿರುತ್ತೆ. ಆ ರೀತಿ ಆರೈಕೆ ನೀಡ್ತಕ್ಕಂಥ ಕೇಂದ್ರಗಳು ಮತ್ತು ರೀಹ್ಯಾಬಿಲಿಟೇಷನ್ ಅಥವಾ ಪುನರುಜ್ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲ ಸೌಕರ್ಯಗಳನ್ನು ಈ ಒಂದು ಮೆಡಿಕಲ್ ಹಬ್ಗಳಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ. ಟು ಸೆಟ್ ಅಪ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಬೈ ಅಪ್ಗ್ರೇಡಿಂಗ್ ದಿ ಎಕ್ಸಿಸ್ಟಿಂಗ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂಡ್ ಕೇಟರಿಂಗ್ ಟೆಕ್ನಾಲಜಿ. ಅಂದರೆ ಈಗ ಪ್ರಸ್ತುತವಾಗಿರ್ತಕ್ಕಂಥ ನ್ಯಾಷನಲ್ ಕೌನ್ಸಿಲ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಅದ್ರ ಜೊತೆಗೆ ಕೇಟರಿಂಗ್ ಟೆಕ್ನಾಲಜಿ ಏನಿದೆ, ಸೊ ಇದನ್ನ ಅಪ್ಗ್ರೇಡ್ ಮಾಡ್ತಾರೆ. ಯಾವ ರೀತಿ ಅಪ್ಗ್ರೇಡ್ ಮಾಡ್ತಾರೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿಯನ್ನು ಸೆಟಪ್ ಮಾಡ್ತಕ್ಕಂಥದ್ದು. ಹಾಸ್ಪಿಟಾಲಿಟಿ ಅಂದರೆ ಆತಿಥ್ಯವನ್ನು ನಾವು ಹೇಗೆ ಕೊಡಬೇಕು ಅದನ್ನು, ಯಾಕಂದರೆ ಟೂರಿಸಮ್ ಈಸ್ ಆಲ್ ಅಬೌಟ್ ಹಾಸ್ಪಿಟಾಲಿಟಿ. ನಾವು ಹೇಗೆ ಅವರನ್ನು ಟ್ರೀಟ್ ಮಾಡ್ತೇವೆ ಅದರ ಮೇಲೆ ಅವರ ಒಂದು ರಿಪೀಟ್ ವಿಸಿಟ್ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಹಾಸ್ಪಿಟಾಲಿಟಿ ಅಥವಾ ಆತಿಥ್ಯವನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಈ ಒಂದು ಟೂರಿಸಮ್ಗೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಪೈಲಟ್ ಸ್ಕೀಮ್ ಫಾರ್ ಅಪ್ಸ್ಕಿಲ್ಲಿಂಗ್ 1 lakh ಗೈಡ್ಸ್ ಇನ್ 20 ಐಕಾನಿಕ್ ಟೂರಿಸ್ಟ್ ಸೈಟ್ಸ್. ಅಂದರೆ ಈ ಗೈಡ್ಸ್ ಇರ್ತಾರೆ, ಅಂದರೆ ಆ ಒಂದು ಪ್ಲೇಸ್ ಬಗ್ಗೆ ನಮಗೆ ಎಕ್ಸ್ಪ್ಲನೇಷನನ್ನು ಮಾಡ್ತಾರೆ. ಆ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಒಂದು 10,000 ಗೈಡ್ಸ್ ಏನಿರ್ತಾರೆ, ಈ 20 ಐಕಾನಿಕ್ ಟೂರಿಸ್ಟ್ ಸೈಟ್ಗಳಲ್ಲಿ ಪೈಲಟ್ ಸ್ಕೀಮನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಾಯೋಗಿಕ ಯೋಜನೆಯಲ್ಲಿ 10,000 ಗೈಡ್ಗಳಿಗೆ ಒಂದು ಸ್ಕಿಲ್ಲಿಂಗ್ ಅಥವಾ ಕೌಶಲ್ಯವನ್ನು ನೀಡ್ತಕ್ಕಂಥದ್ದು. ಇದಕ್ಕಾಗಿ 12 ವೀಕ್ ಟ್ರೈನಿಂಗ್ ಕೋರ್ಸನ್ನು ಮಾಡ್ತಾ ಇದ್ದಾರೆ. 12 ವಾರಗಳ ಒಂದು ತರಬೇತಿ ಒಂದು ಕೋರ್ಸನ್ನು ಮಾಡಲಾಗ್ತಾ ಇದೆ. ಸೊ ಇದು ಹೈಬ್ರಿಡ್ ಮೋಡಲ್ ಇರುತ್ತೆ, ಅಂದರೆ ಫಿಸಿಕಲ್ ಕ್ಲಾಸಸ್ಸು ಇರುತ್ತೆ, ಡಿಜಿಟಲ್ ಕ್ಲಾಸಲ್ಲೂ ಇರುತ್ತೆ. ಅದ್ರ ಜೊತೆಗೆ IIM ಜೊತೆಗೆ ಕೊಲ್ಯಾಬ್ರೇಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಜೊತೆಗೆ ಕೊಲ್ಯಾಬ್ರೇಷನನ್ನು ಮಾಡಿಕೊಳ್ಳುವ ಮುಖಾಂತರ ಸೊ ಪ್ರಮುಖವಾಗಿರ್ತಕ್ಕಂಥ 20 ಐಕಾನಿಕ್ ಟೂರಿಸ್ಟ್ ಪ್ಲೇಸ್ಗೆ ಸಂಬಂಧಪಟ್ಟಂತೆ 10,000 ಗೈಡ್ಗಳಿಗೆ ಕೌಶಲ್ಯವನ್ನು ನೀಡ್ತಕ್ಕಂಥದ್ದು ಕೂಡ ಪ್ರವಾಸೋದ್ಯಮವನ್ನು ಉತ್ತಮಗೊಳಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಇನ್ನು ಹೆರಿಟೇಜ್ ಅಂಡ್ ಕಲ್ಚರ್ ಟೂರಿಸಂ. ಹೆರಿಟೇಜ್ ಅಂದರೆ ಪಾರಂಪರೆ ಮತ್ತು ನಮ್ಮ ಒಂದು ಕಲ್ಚರ್, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮವನ್ನು ನಾವು ಡಿಸ್ಕಸ್ ಮಾಡೋದಾದರೆ, ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ಟು ಬಿ ಎಸ್ಟಾಬ್ಲಿಷ್ ಟು ಡಿಜಿಟಲಿ ಡಾಕ್ಯುಮೆಂಟ್ ಆಲ್ ಪ್ಲೇಸಸ್ ಆಫ್ ಸಿಗ್ನಿಫಿಕೆನ್ಸ್, ಕಲ್ಚರಲ್ಸ್, ಸ್ಪಿರಿಚುವಲ್ ಆ್ಯಂಡ್ ಹೆರಿಟೇಜ್. ಅಂದರೆ ಒಂದು ಡಿಜಿಟಲ್ ನಾಲೆಜ್ ಗ್ರಿಡ್ಡನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಡಿಜಿಟಲ್ ಅಂದರೆ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಆಧ್ಯಾತ್ಮಿಕತೆ ಮತ್ತು ಹೆರಿಟೇಜ್, ಪಾರಂಪರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಡಿಜಿಟಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಸೊ ದಟ್ ಅದನ್ನು ಎಷ್ಟು ಜನ್ರೇಷನ್ ಆದರೂ ಅದನ್ನು ಪ್ರಿಸರ್ವ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ಡನ್ನು ಕೂಡ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಆಫ್ 15 ಆರ್ಕಿಯೋಲಾಜಿಕಲ್ ಸೈಟ್ಸ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. 15 ಪುರಾತತ್ವ ತಾಣಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಈ ಬಜೆಟ್ನಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಆ ಒಂದು ಪ್ಲೇಸಸ್ ಯಾವ್ದ್ಯಾವುದು ಅಂತ ನಾವು ನೋಡೋದಾದ್ರೆ, ಲೋಥಲ್, ಧೋಲಾವೀರ, ರಾಕಿ ಗರ್ಹಿ, ಆದಿ ಚನಲ್ಲೂರು, ಸಾರನಾಥ್, ಹಸ್ತಿನಾಪುರ್ ಮತ್ತು ಲೇ ಪ್ಯಾಲೇಸ್. ಈ ರೀತಿಯ ಒಂದು 15 ಆರ್ಕಿಯೋಲಾಜಿಕಲ್ ಸೈಟ್ಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಕೂಡ ಈ ಬಜೆಟ್ನ ಒಂದು ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಆಫ್ ಇಂಟಿಗ್ರೇಟೆಡ್ ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್, ಅಂದರೆ ಸಮಗ್ರವಾಗಿರ್ತಕ್ಕಂಥ ಪೂರ್ವ ತೀರದ ಒಂದು ಇಂಡಸ್ಟ್ರಿಯಲ್ ಕೈಗಾರಿಕಾ ಕಾರಿಡಾರನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಈ ಒಂದು ನಿರ್ಧಾರದಲ್ಲಿ 5 ಟೂರಿಸ್ಟ್ ಡೆಸ್ಟಿನೇಷನ್ಸ್ ಇನ್ 5 ಪೂರ್ವೋದಯ ಸ್ಟೇಟ್ಸ್, ಅಂದರೆ 5 ಪೂರ್ವೋದಯ ರಾಜ್ಯಗಳಲ್ಲಿ 5 ಟೂರಿಸ್ಟ್ ಡೆಸ್ಟಿನೇಷನ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ವಿತ್ ಅ ಪ್ರಾವಿಷನ್ ಆಫ್ 4,000 ಇ ಬಸ್ಸಸ್, ಅಂದರೆ ಅಲ್ಲಿ 4,000 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ. ಯಾಕಂದರೆ ಈಕೋ ಟೂರಿಸಂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರವಾಸೋದ್ಯಮವನ್ನು ನಾವು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ನಾವು ಪರಿಸರಕ್ಕೆ ನಾಶವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ 4,000 ಎಲೆಕ್ಟ್ರಿಕ್ ಬಸ್ಸುಗಳನ್ನು ಉಪಯೋಗಿಸಿಕೊಳ್ಳುವ ಮುಖಾಂತರ 5 ಪೂರ್ವೋದಯ ಸ್ಟೇಟ್ಗಳಲ್ಲಿ ಈ 5 ಟೂರಿಸ್ಟ್ ಡೆಸ್ಟಿನೇಷನ್ಸ್ಗಳನ್ನು ಪಡಿಸ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ವೆಲ್ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಪೂರ್ವೋದಯ ಸ್ಟೇಟ್ಸಲ್ಲಿ ಯಾವುದ್ಯಾವುದು ಕನ್ಸಿಡರ್ ಮಾಡಲಾಗಿದೆ ಅಂದರೆ, ಬಿಹಾರ್, ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ್ ಆ್ಯಂಡ್ ಆಂಧ್ರ ಪ್ರದೇಶ ಕೂಡ ಇದಕ್ಕೆ ಸೇರಿಸಿರ್ತಾರೆ. ಪೂರ್ವೋದಯ ಈ ಒಂದು ಯೋಜನೆಯಲ್ಲಿ ಈ 5 ರಾಜ್ಯಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದಾದಮೇಲೆ ಸ್ಕೀಮ್ ಫಾರ್ ಡೆವಲಪ್ಮೆಂಟ್ ಆಫ್ ಬುದ್ಧಿಸ್ಟ್ ಸರ್ಕ್ಯೂಟ್ಸ್ ಇನ್ ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಅಸ್ಸಾಂ, ಮಣಿಪುರ್, ಮಿಜೋರಾಂ ಮತ್ತು ತ್ರಿಪುರಾ. ಸೊ ಈ ಅರುಣಾಚಲ್ ಪ್ರದೇಶ್ ಅಂದರೆ ಎಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರುತ್ತೆ. ಸಿಕ್ಕಿಂ, ಅಸ್ಸಾಂ, ಮಣಿಪುರ್, ಮಿಜೋರಾಂ, ತ್ರಿಪುರಾದಲ್ಲಿ ಈ ಬುದ್ಧಿಸ್ಟ್ ಸರ್ಕ್ಯೂಟನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ಟೂರಿಸಮ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಲಾಗಿರುತ್ತೆ. ಇನ್ನು
ಹೈ ಪವರ್ಡ್ ಎಜುಕೇಷನ್ ಟು ಎಂಪ್ಲಾಯ್ಮೆಂಟ್ ಅಂಡ್ ಎಂಟರ್ಪ್ರೈಸ್ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಸಮಿತಿ ಏನು ಅಂದರೆ ಹೈ ಪವರ್ಡ್ ಎಜುಕೇಷನ್ ಟು ಎಂಪ್ಲಾಯ್ಮೆಂಟ್ ಅಂದರೆ ಶಿಕ್ಷಣದೊಂದಿಗೆ ಒಂದು ಉದ್ಯೋಗ ಎನ್ನುವುದು ಮತ್ತು ಎಂಟರ್ಪ್ರೈಸ್ ಸ್ಟ್ಯಾಂಡಿಂಗ್ ಕಮಿಟಿ ಬರೀ ಉದ್ಯೋಗ ಮಾತ್ರವಲ್ಲ, ಇವನ್ ಎಂಟರ್ಪ್ರೈಸ್ ಅಂದರೆ ಅವರು ಸ್ವ ಉದ್ಯೋಗಗಳನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಮಾಡಲಾಗಿರುತ್ತೆ. ಈ ಒಂದು ಸಮಿತಿಯ ಉದ್ದೇಶ ಏನು ಅಂದರೆ ಟು ಮೇಕ್ ಇಂಡಿಯಾ ವಿಕಸಿತ ಭಾರತ ದೇಶವನ್ನು ವಿಕಸಿತ ಭಾರತವಾಗಿ ಮಾಡುವ ಉದ್ದೇಶದಿಂದ ಎಜುಕೇಷನನ್ನು ಎಂಪ್ಲಾಯ್ಮೆಂಟ್ಗೆ ಮತ್ತು ಆಂಟ್ರಪ್ರಿನಿಯರ್ಶಿಪ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸಮಿತಿಯನ್ನು ಕೂಡ ನೇಮಕ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಇಂಡಿಯಾ ಟು ಬಿ ಗ್ಲೋಬಲ್ ಲೀಡರ್ ಇನ್ ಸರ್ವಿಸಸ್ ವಿತ್ 10% ಗ್ಲೋಬಲ್ ಶೇರ್ ಬೈ 2047 2047 ವೇಳೆಗೆ ನಮ್ಮ ಭಾರತ ದೇಶ ಈ ಒಂದು ಸೇವಾ ಕ್ಷೇತ್ರ ಏನಿದೆ, ಸೇವಾ ಕ್ಷೇತ್ರದ ಒಟ್ಟು ಕೊಡುಗೆ 10% ಮಾಡ್ತಕ್ಕಂಥದ್ದು. ಅದು ಯಾವಾಗ ಆಗುತ್ತಂದ್ರೆ ಇಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬೇಕು, ಇಲ್ಲಿರ್ತಕ್ಕಂಥ ಎಜುಕೇಷನ್ ಜಾಸ್ತಿ ಆಗಬೇಕು. ಇವೆಲ್ಲವನ್ನ ಸಾಕಾರಗೊಳಿಸಲಿಕ್ಕೆ ಒಂದು ಸಮಿತಿಯನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಷನ್, ಶಿಕ್ಷಣ ಕ್ಷೇತ್ರಕ್ಕೆ ನೀಡ್ತಾ ಇರ್ತಕ್ಕಂಥ ಒಂದು ಬಂಡವಾಳವನ್ನು ನಾವು ನೋಡೋದಾದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಟು ಬಿ ಎಸ್ಟಾಬ್ಲಿಷ್ ಟು ಬೂಸ್ಟ್ ಡಿಸೈನ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಇನ್ ಈಸ್ಟರ್ನ್ ರೀಜನ್ಸ್ ಆಫ್ ಇಂಡಿಯಾ. ಅಂದರೆ ಭಾರತ ದೇಶದ ಈ ಒಂದು ಈಸ್ಟರ್ನ್ ರೀಜನ್ಸ್ ಏನಿರುತ್ತೆ, ಪೂರ್ವ ಭಾಗದಲ್ಲಿ ಏನಿರುತ್ತೆ, ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ನಿರ್ಧಾರವನ್ನು ಮಾಡಲಾಗಿರುತ್ತೆ. 5 ಯೂನಿವರ್ಸಿಟಿ ಟೌನ್ಶಿಪ್ಸ್ ಟು ಬಿ ಕ್ರಿಯೇಟೆಡ್ ಇನ್ ದ ವಿಸಿನಿಟಿ ಆಫ್ ಮೇಜರ್ ಇಂಡಸ್ಟ್ರಿಯಲ್ ಅಂಡ್ ಲಾಜಿಸ್ಟಿಕ್ ಕಾರಿಡಾರ್ಸ್. ಎಲ್ಲೆಲ್ಲಿ ಕೈಗಾರಿಕೆಗಳು ಮತ್ತೆ ಸರಕು ಸಾಕಾಣೆ ಕಾರಿಡಾರ್ಸ್ ಏನಿರುತ್ತೆ ಆ ಒಂದು ಪ್ರದೇಶಗಳಲ್ಲಿ 5 ವಿಶ್ವವಿದ್ಯಾನಿಲಯಗಳ ಒಂದು ಟೌನ್ಶಿಪ್ ಅಂದರೆ ಯು ಗೆಟ್ ಆಲ್ ದ ಫೆಸಿಲಿಟೀಸ್ ದೇರ್ ಓನ್ಲಿ. ಅಂದರೆ ಯು ನೀಡ್ ನಾಟ್ ಟ್ರಾವೆಲ್ ಟು ಫಾರ್ ಆಫ್ ಪ್ಲೇಸಸ್ ಫಾರ್ ಯುವರ್ ಜಾಬು ಅಲ್ಲೇ ಇರುತ್ತೆ, ಎಂಟರ್ಟೈನ್ಮೆಂಟ್ ಅಲ್ಲೇ ಇರುತ್ತೆ, ಸೊ ನಿಮ್ಮ ಶಿಕ್ಷಣ ಕೂಡ ಅಲ್ಲೇ ಇರುತ್ತೆ. ಎಲ್ಲವನ್ನ ಕೂಡ ಒಂದು ಲೆಸ್ ಡಯಾಮೀಟರ್ ಆಫ್ ಅಥವಾ ಒಂದು ಲೆಸ್ ಏರಿಯಾದಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದನ್ನು ನಾವು ಟೌನ್ಶಿಪ್ ಅಂತ ಹೇಳ್ತೇವೆ. ಸೊ ಎಲ್ಲಿ ಮೇಜರ್ ಇಂಡಸ್ಟ್ರೀಸ್ ಇರುತ್ತೆ ಮತ್ತು ಲಾಜಿಸ್ಟಿಕ್ ಕಾರಿಡಾರ್ಸ್ ಇರ್ತವೆ ಅಲ್ಲಿ 5 ಯೂನಿವರ್ಸಿಟಿ ಟೌನ್ಶಿಪ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ಈ ಒಂದು ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ. ಅದರ ಜೊತೆಗೆ 1 ಗರ್ಲ್ಸ್ ಹಾಸ್ಟೆಲ್ಸ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಇನ್ ಹೈಯರ್ ಎಜುಕೇಷನ್ ಸ್ಟೆಮ್ ಇನ್ಸ್ಟಿಟ್ಯೂಷನ್. ಅಂದರೆ ಎಲ್ಲೆಲ್ಲಿ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣದ ಸ್ಟೆಮ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಆ ರೀತಿಯ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದು ಬಾಲಕಿಯರ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಮಾಡಲಾಗಿರುತ್ತೆ. 4 ಟೆಲಿಸ್ಕೋಪ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಟು ಸೆಟ್ ಅಪ್ ಆರ್ ಅಪ್ಗ್ರೇಡೆಡ್ ಟು ಪ್ರಮೋಟ್ ಆಸ್ಟ್ರೋಫಿಸಿಕ್ಸ್ ಅಂಡ್ ಆಸ್ಟ್ರೋನಮಿ. ಆಸ್ಟ್ರೋಫಿಸಿಕ್ಸ್ ಮತ್ತು ಆಸ್ಟ್ರೋನಮಿಯನ್ನು ಪ್ರಮೋಟ್ ಅಥವಾ ಅದನ್ನು ಹೆಚ್ಚು ಮಾಡುವ ಉದ್ದೇಶದಿಂದ 4 ಟೆಲಿಸ್ಕೋಪ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಗಳನ್ನು ಎಲ್ಲ ಸ್ಥಾಪನೆ ಮಾಡ್ತಾರೆ ಅಥವಾ ಇರತಕ್ಕಂಥ ದೂರದರ್ಶಕಗಳನ್ನು ಇನ್ನೂ ಕೂಡ ಉತ್ತಮಗೊಳಿಸ್ತಕ್ಕಂಥ ಒಂದು ಘೋಷಣೆಯನ್ನು ಮಾಡಲಾಗಿರುತ್ತೆ. ಸೊ ಇವೆಲ್ಲ ಕೂಡ ಎಜುಕೇಷನ್ ಸೆಕ್ಟರಲ್ಲಿ ಮಾಡ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಸ್ ಇಂಡಿಯಾಸ್ ಗ್ರೋತ್ ಇಂಜನ್. ಸೊ ಯಾಕಂದರೆ ನಮ್ಮ ಸರ್ವಿಸ್ ಸೆಕ್ಟರ್ ಮೇಜರ್ಲಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇಲೆ. ಸೊ ಅದರಿಂದ ಇದನ್ನ ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು, ಬಿಕಾಸ್ ನಮಗೊಂದು ಟಾರ್ಗೆಟ್ ಇದೆ 2047 ಬರೋಷ್ಟೊತ್ತಿಗೆ ಗ್ಲೋಬಲ್ ಸರ್ವಿಸ್ ಸೆಕ್ಟರ್ ಏನಿರುತ್ತೆ ಅದರಲ್ಲಿ ಭಾರತ ದೇಶ 10% ಶೇರನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು. ಸೊ ಅದರಿಂದ ಇವಾಗಲಿಂದನೇ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಹಾಗಿದ್ರೆ IT ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ಮಾಡಲಾಗಿರುತ್ತೆ ಅಂದರೆ ಇಂಡಿಯಾ ಈಸ್ ಗ್ಲೋಬಲ್ ಲೀಡರ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸರ್ವಿಸಸ್, IT ಎನೇಬಲ್ಡ್ ಸರ್ವಿಸಸ್, ನಾಲೆಜ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಸರ್ವಿಸಸ್ ಆ್ಯಂಡ್ ಕಾಂಟ್ರಾಕ್ಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸರ್ವಿಸಸ್. ಅಂದರೆ ಈ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತ ದೇಶ ಈಗಾಗಲೇ ಒಂದು ಉತ್ತಮವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ನೋಡ್ಬೋದಾಗಿರುತ್ತೆ. ಆಲ್ ದೀಸ್ ಸರ್ವಿಸಸ್ ಆರ್ ಪ್ರಪೋಸ್ ಟು ಬಿ ಕ್ಲಬ್ಡ್ ಅಂಡರ್ ಅ ಸಿಂಗಲ್ ಕ್ಯಾಟಗರಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸಸ್ ವಿತ್ ಅ ಕಾಮನ್ ಸೇಫ್ ಹಾರ್ಬರ್ ಮಾರ್ಜಿನ್ ಆಫ್ 15.5% ಅಪ್ಲಿಕಬಲ್ ಟು ಆಲ್. ಅಂದರೆ ಆ ಒಂದು ಪ್ರಾಫಿಟ್ ಮಾರ್ಜಿನ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಏನು ಇರ್ರೆಗ್ಯುಲಾರಿಟೀಸ್ ಇತ್ತು ಅಂದರೆ ಒಂದೊಂದು ಸೆಕ್ಟರ್ಗೆ ಒಂದೊಂದು ಸೇಫ್ ಹಾರ್ಬರ್ ಇತ್ತು, ಅದನ್ನೆಲ್ಲ ಈಗ ಯೂನಿಫೈ ಮಾಡಿ 15.5%ಗೆ ಅದನ್ನು ತೆಗೆದುಕೊಂಡು ಬರಲಾಗಿರುತ್ತೆ. ಸೊ ಇದರಿಂದ ದೇರ್ ವಾಂಟ್ ಬಿ ಮಚ್ ಅಡ್ಮಿನಿಸ್ಟ್ರೇಟಿವ್ ಹ್ಯಾಸಲ್ಸ್ ಇರೋದಿಲ್ಲ. ದೇರ್ ಈಸ್ ಒನ್ ಕ್ಲಾರಿಟಿ, ಅಂದರೆ ಈ ಎಲ್ಲ ಕ್ಷೇತ್ರಗಳಿಗೂ ಒಂದೇ ಸೇಫ್ ಹಾರ್ಬರ್ ಆಫ್ 15.5% ಇರ್ತಕ್ಕಂಥದ್ದು ಒಂದು ಕನ್ಫ್ಯೂಷನ್ ಅನ್ನು, ಇದನ್ನೇ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತೇವೆ. ಸೊ ಎಷ್ಟು ನಾವು ಅಡ್ಮಿನಿಸ್ಟ್ರೇಟಿವ್ ಹ್ಯಾಸಲ್ಸ್ ಅನ್ನು ಕಡಿಮೆ ಮಾಡ್ತೇವೆ ಅಷ್ಟು ಈ ಒಂದು
ಒಂದು ಆಂಟ್ರಪ್ರಿನಿಯರ್ಸ್ ಏನಿರ್ತಾರೆ ಅವರಷ್ಟು ಮೋಟಿವೇಟ್ ಆಗಿ ಇನ್ನೂ ಕೂಡ ಎಕನಾಮಿಕಲಿ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಸೊ ಅದರಿಂದ ಈ ಕಾಮನ್ ಸೇಫ್ ಹಾರ್ಬರ್ ಅನ್ನು ಮಾಡಿರ್ತಾರೆ. ಇವೆಲ್ಲ ಕ್ಷೇತ್ರಗಳಿಗೂ ಇನ್ಮೇಲೆ 15.5% ಅಷ್ಟು ಸೇಫ್ ಹಾರ್ಬರ್ ಅನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಥ್ರೆಶೋಲ್ಡ್ ಫಾರ್ ಅವೈಲಿಂಗ್ ಸೇಫ್ ಹಾರ್ಬರ್ ಫಾರ್ IT ಸರ್ವಿಸಸ್ ಈಸ್ ಬೀಯಿಂಗ್ ಎನ್ಹಾನ್ಸ್ ಸಸ್ಟೈನಬಲಿ ಫ್ರಮ್ 300 crore rupees to 2000 crore rupees. ಅಂದರೆ ಈ ಒಂದು ಸೇಫ್ ಹಾರ್ಬರ್ ಏನಿದೆ 15.5% ಸೇಫ್ ಹಾರ್ಬರ್ ಏನಿದೆ ಇದನ್ನು ಪಡೆದುಕೊಳ್ಬೇಕಾಗಿದ್ರೆ ಆ ಲಿಮಿಟ್ ಮುಂಚೆ ಇದ್ದಿದ್ದು 300 crores ಇರುತ್ತೆ. ಇದನ್ನು ಇವಾಗ 2000 crores ವರೆಗೂ ಈಗ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಷ್ಟು ಈ ಒಂದು IT ಸೆಕ್ಟರನ್ನು ಡೆವಲಪ್ ಮಾಡಲಿಕ್ಕೆ ಸರ್ಕಾರ ಮಾಡಿರ್ತಕ್ಕಂಥ ಬದಲಾವಣೆಗಳಾಗಿರುತ್ತೆ. ಇನ್ನು ಬೂಸ್ಟಿಂಗ್ AVGC ಸೆಕ್ಟರ್, ಇದನ್ನು ಆರೆಂಜ್ ಎಕಾನಮಿ ಅಂತ ಕರಿತೇವೆ. ಆರೆಂಜ್ ಎಕಾನಮಿ ಅಂದರೆ ಈ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಬಜೆಟ್ನಲ್ಲಿ ಮಾಡಿರ್ತಕ್ಕಂಥ ನಿರ್ಧಾರ ಏನು ಅಂತ ನಾವು ನೋಡೋದಾದರೆ, ಇಂಡಿಯಾಸ್ AVGC ಸೆಕ್ಟರ್ ಈಸ್ ಪ್ರೊಜೆಕ್ಟೆಡ್ ಟು ರಿಕ್ವೈರ್ 2 million ಪ್ರೊಫೆಷನಲ್ಸ್ ಬೈ 2030. 2030 ವೇಳೆಗೆ ಭಾರತ ದೇಶದ ಈ ಒಂದು AVGC ಸೆಕ್ಟರ್ ಏನಿದೆ ಇದಕ್ಕೆ 2 million ವೃತ್ತಿಪರರ ಅವಶ್ಯಕತೆ ನಮಗಿರುತ್ತೆ. ಸೊ ಬಜೆಟ್ ಪ್ರಪೋಸ್ ಟು ಸ್ಟಾರ್ಟ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವಿಟಿ ಟೆಕ್ನಾಲಜೀಸ್ ಮುಂಬೈ ಇನ್ ಸೆಟ್ಟಿಂಗ್ ಅಪ್ AVGC content creator labs in 15,000 secondary schools and 500 colleges. ಅಂದರೆ 15,000 ಈ ಸೆಕೆಂಡರಿ ಸ್ಕೂಲ್ಸ್ ಆಗಿರ್ಬೋದು, 500 ಕಾಲೇಜ್ಗಳಲ್ಲಿ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜೀಸ್ ಮುಂಬೈ ವತಿಯಿಂದ ಅವರು AVGC ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಒಂದು ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಕಿಲ್ಲನ್ನು ನೀಡುತ್ತೆ. ಯಾಕಂದರೆ ನಮಗೆ 2030 ವೇಳೆಗೆ 2 million ಪ್ರೊಫೆಷನಲ್ ಈ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಈ ಒಂದು ಕಾಂಟೆಂಟ್ ಕ್ರಿಯೇಟರ್ ಲ್ಯಾಬ್ಸ್ಗಳನ್ನು 15,000 ಸೆಕೆಂಡರಿ ಸ್ಕೂಲ್ಗಳಲ್ಲಿ ಮತ್ತು 500 ಕಾಲೇಜುಗಳಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಇನ್ನು ಫಾರ್ಮರ್ಸ್, ನಮ್ಮ ರೈತರಿಗೆ ನಾವು ಅವರ ಒಂದು ಇನ್ಕಮ್ ಅಥವಾ ಆದಾಯಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋದಾದರೆ 500 ರಿಸರ್ವಾಯರ್ಸ್ ಆ್ಯಂಡ್ ಅಮೃತ್ ಸರೋವರ್ಸ್ ಟು ಸ್ಟ್ರೆಂಥನ್ ದಿ ಫಿಶರಿ ಸೆಕ್ಟರ್. ಅಂದರೆ ಈ ಒಂದು ಮೀನುಗಾರಿಕೆ ವಲಯವನ್ನು ಬಲವರ್ಧನೆ ಮಾಡುವ ಉದ್ದೇಶದಿಂದ 500 ರಿಸರ್ವಾಯರ್ಗಳನ್ನು ಅಂದರೆ ಜಲಾಶಯಗಳನ್ನು ಅಥವಾ ನೀರಿನ ಒಂದು ಸಂಗ್ರಹ ಜಲಾಶಯಗಳನ್ನು 500 ಜಲಾಶಯಗಳನ್ನು ಮತ್ತು ಏನೋ ಅಮೃತ್ ಸರೋವರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಕೀಮೇ ಆಗಿರುತ್ತೆ. ಸೊ ಇದರ ಒಂದು ಟಾರ್ಗೆಟನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಇನ್ ಆನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ ಟು ಪ್ರೊವೈಡ್ ಕ್ವಾಲಿಟಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಅಂದರೆ ಈ ಒಂದು ಪಶು ಸಂಗೋಪನೆ ಏನಿರುತ್ತೆ ಇದರಲ್ಲಿ ಆಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟನ್ನು ಮಾಡಲಿಕ್ಕೆ, ಆಂಟರ್ಪ್ರಿನಿಯರ್ಶಿಪ್ ಅಂದರೆ ಉದ್ಯಮಶೀಲತೆ, ಅಂದರೆ ಪಶು ಸಂಗೋಪನೆಗೆ ಸಂಬಂಧಪಟ್ಟಂತೆ ಉತ್ಪನ್ನಗಳೇನಿರುತ್ತೆ ಅದನ್ನು ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಒಂದು ಕ್ವಾಲಿಟಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಅಂದರೆ ಉತ್ತಮ ಗುಣಮಟ್ಟದ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಅವಕಾಶಗಳನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ ಕೋಕೋನಟ್ ಪ್ರಮೋಷನ್ ಸ್ಕೀಮನ್ನು ಸ್ಟಾರ್ಟ್ ಮಾಡಿರ್ತಾರೆ. ತೆಂಗಿನಕಾಯಿಗೆ ಸಂಬಂಧಪಟ್ಟಂತೆ ಒಂದು ಯೋಜನೆಯನ್ನು ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಟು ಇನ್ಕ್ರೀಸ್ ಪ್ರೊಡಕ್ಷನ್ ಆ್ಯಂಡ್ ಎನ್ಹಾನ್ಸ್ ಪ್ರೊಡಕ್ಟಿವಿಟಿ, ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡನ್ನೂ ಕೂಡ ಹೆಚ್ಚು ಮಾಡುವ ಉದ್ದೇಶದಿಂದ ಕೋಕೋನಟ್ ಪ್ರಮೋಷನ್ ಸ್ಕೀಮನ್ನು ಲಾಂಚ್ ಮಾಡಲಾಗಿರುತ್ತೆ. ಟು ಸಪೋರ್ಟ್ 30 million ಪೀಪಲ್ ಇನ್ಕ್ಲೂಡಿಂಗ್ 10 million ಫಾರ್ಮರ್ಸ್. ಅಂದರೆ ಈ ಒಂದು ಕೋಕೋನಟ್ಗೆ ಸಂಬಂಧಪಟ್ಟಂತೆ 30 ಮಿಲಿಯನ್ ಜನರು ಅವಲಂಬಿತರಾಗಿರ್ತಾರೆ. ಅದರಲ್ಲಿ 10 million ರೈತರೇ ಈ ಒಂದು ಕೋಕೋನಟ್ ಪ್ರೊಡಕ್ಷನ್ ಮೇಲೆ ನೇರವಾಗಿ ಅವಲಂಬನೆಗೊಂಡಿರೋದ್ರಿಂದ ಈ ಒಂದು ಕೋಕೋನಟ್ ಪ್ರಮೋಷನ್ ಸ್ಕೀಮನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ. ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಕ್ಯಾಶ್ಯೂ ಆ್ಯಂಡ್ ಇಂಡಿಯನ್ ಕೋಕಾ ಇಂಟು ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ಸ್ ಬೈ 2030. 2030 ವೇಳೆಗೆ ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಗೋಡಂಬಿ ಕ್ಯಾಶ್ಯೂ ಏನಿರುತ್ತೆ ಮತ್ತು ಈ ಕೋಕಾ ಏನಿರುತ್ತೆ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟಕ್ಕೆ ನಾವು ತೆಗೆದುಕೊಂಡು ಬರ್ತಕ್ಕಂಥದ್ದು ಬೈ ದ ಇಯರ್ 2030. ಬಿಕಾಸ್ ನಾವು ಯಾವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಇದನ್ನು ತೊಗೊಂಡ್ಬರ್ತೇವೆ ನಮಗೆ ಬೇರೆ ರಾಷ್ಟ್ರಗಳಿಗೆ ಇದನ್ನು ರಫ್ತು ಮಾಡಲಿಕ್ಕೆ ಅದು ಸುಲಭವಾಗುತ್ತೆ ಅಂತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಆ್ಯಂಡ್ ಪಾರ್ಟ್ನರ್ ವಿತ್ ಸ್ಟೇಟ್ ಗೌರ್ಮೆಂಟ್ಸ್ ಟು ರೆಸ್ಟೋರ್ ದಿ ಗ್ಲೋರಿ ಆಫ್ ಇಂಡಿಯನ್ ಸ್ಯಾಂಡಲ್ವುಡ್ ಎಕಾನಮಿ. ಅಂದರೆ ಭಾರತ ದೇಶದ ಶ್ರೀಗಂಧದ ಆರ್ಥಿಕತೆ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಆ ಕಡಿಮೆ ಆಗಿರ್ತಕ್ಕಂಥ ಒಂದು ಶ್ರೀಗಂಧದ ಆರ್ಥಿಕತೆ ಏನಿರುತ್ತೆ ಅದು ಮುಂಚಿನ ಪರಂಪರೆ ಹೇಗಿತ್ತು
ಅದನ್ನು ವಾಪಸ್ ತೆಗೆದುಕೊಂಡು ಬರುವ ಉದ್ದೇಶದಿಂದ ರಾಜ್ಯ ಸರ್ಕಾರಗಳೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡು ಆ ಸ್ಯಾಂಡಲ್ವುಡ್ ಎಕಾನಮಿಯನ್ನು ರಿವೈವ್ ಮಾಡ್ತಕ್ಕಂಥ ನಿರ್ಧಾರವನ್ನು ಕೂಡ ಮಾಡಲಾಗಿರುತ್ತೆ. ಸೊ ಇವೆಲ್ಲ ಕೂಡ ರೈತರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಸರ್ಕಾರ ಈ ಒಂದು ಬಜೆಟ್ನಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಬದಲಾವಣೆಗಳಾಗಿರುತ್ತೆ. ಸೊ ಇನ್ನು ಭಾರತ್ ವಿಸ್ತಾರ ಅಂದರೆ ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್. ಅಂದರೆ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಸಂಪನ್ಮೂಲಗಳನ್ನು ವರ್ಚುವಲಿ ಅಂದರೆ ನಮ್ಮ ದೂರವಾಣಿ ಫೋನ್ಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ ಅದನ್ನು ಆಕ್ಸೆಸ್ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಭಾರತ್ ವಿಸ್ತಾರವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಭಾರತ್ ವಿಸ್ತಾರ ಅಂತಕ್ಕಂಥದ್ದು ಒಂದು ಮಲ್ಟಿಲಿಂಗ್ವಿಯಲ್ AI ಟೂಲ್ ಆಗಿರುತ್ತೆ. ಅಂದರೆ ಅನೇಕ ಭಾಷೆಗಳಲ್ಲಿ ಅದು ರೆಸ್ಪಾಂಡ್ ಮಾಡಬಹುದಾಗಿರ್ತಕ್ಕಂಥ ಕೃತಕ ಬುದ್ಧಿಮತ್ತೆಯ ಒಂದು ಟೂಲ್ ಆಗಿರುತ್ತೆ. ಟು ಎನ್ಹ್ಯಾನ್ಸ್ farm productivity, enable better decision for farmers, reduce risk by providing customized advisory support. ಅಂದರೆ ನಾವೇನು ಬೆಳೆ ಬೆಳೀತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದು ಅಡ್ವೈಸನ್ನು ನೀಡುವ ಮುಖಾಂತರ ರೈತರು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರಗಳನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥ ಬಹುಭಾಷೆಯ ಒಂದು ಭಾರತ್ ವಿಸ್ತಾರ ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಲಾಗಿರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಎಷ್ಟು ರೈತರು ಈ ಒಂದು ಟೆಕ್ನಾಲಜಿ ಎನೇಬಲ್ಡ್ ಸೊಲ್ಯೂಷನ್ಸ್ ಅನ್ನ ಬಳಕೆ ಮಾಡಲಿಕ್ಕೆ ಅವರಿಗೆ ಸಶಕ್ತರಾಗಿರ್ತಾರೆ ಅಂತಕ್ಕಂಥದ್ದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಬಿಕಾಸ್ ದೇರ್ ಇಸ್ ನೋ ಪ್ರಾಪರ್ ಟ್ರೈನಿಂಗ್ ಪ್ರೋಗ್ರಾಮ್ ಹೌ ಟು ಯೂಸ್ ದೀಸ್ ಡಿವೈಸಸ್ ಅಂತಕ್ಕಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವೆಲ್ಲೂ ಕೂಡ ಅಷ್ಟು ಸರಿಯಾಗಿ ವಿಟ್ನೆಸ್ ಮಾಡೋದಿಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆ ಕೂಡ ಈ ರೀತಿಯ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಬಟ್ ಅದು ಎಷ್ಟು ಫಲಶ್ರುತಿಯಾಗಿದೆ ಅನ್ನೋದು ತುಂಬ ಅನುಮಾನಾಸ್ಪದವಾಗಿರ್ತಕ್ಕಂಥ ಒಂದು ಸಂಗತಿ. ಬಿಕಾಸ್ ನೋ ಫಾರ್ಮರ್ ಎಕ್ಸಾಕ್ಟ್ಲಿ ನೋಸ್ ಹೌ ಎಕ್ಸಾಕ್ಟ್ಲಿ ದೀಸ್ ಟು ಬಿ used. So with this self help entrepreneurs ಇದನ್ನ ಶಿ ಅಂತ ಕರಿತೇವೆ. ಸೊ ಶಿ ಮಾರ್ಟ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಶಿ ಮಾರ್ಟ್ಸ್ ಫಾರ್ ರೂರಲ್ ವಿಮೆನ್ ಲೆಡ್ ಎಂಟರ್ಪ್ರೈಸಸ್. ಅಂದ್ರೆ ಈ ಗ್ರಾಮೀಣ ಮಟ್ಟದ ಮಹಿಳೆಯರ ಉದ್ಯಮಿಗಳಿಗಾಗಿ ಶಿ ಮಾರ್ಟ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಬಿಲ್ಡಿಂಗ್ ಆನ್ ದಿ ಸಕ್ಸಸ್ ಆಫ್ ದಿ ಲಖ್ಪತಿ ದೀದಿ ಪ್ರೋಗ್ರಾಮ್. ಈ ಲಖ್ಪತಿ ದೀದಿ ಪ್ರೋಗ್ರಾಮ್ ಏನಿದೆ ಅಂದರೆ ಡ್ರೋನ್ಗಳನ್ನು ರೆಂಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ಅದರ ಒಂದು ಯಶಸ್ಸಿನ ನಂತರ ಈ ಶಿ ಮಾರ್ಟ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಶಿ ಮಾರ್ಟ್ ಅಂತಕ್ಕಂಥದ್ದು ರೂರಲ್ ವಿಮೆನ್ ಲೆಡ್ ಎಂಟರ್ಪ್ರೈಸಸ್ ಆಗಿರುತ್ತೆ. ಅಂದರೆ ಗ್ರಾಮೀಣ ಮಹಿಳೆಯರ ನೇತೃತ್ವದಲ್ಲಿರ್ತಕ್ಕಂಥ ಒಂದು ಎಂಟರ್ಪ್ರೈಸಸ್ ಆಗಿರುತ್ತೆ. ಸೊ ದೀಸ್ ಶಿ ಮಾರ್ಟ್ಸ್ ಟು ಬಿ ಸೆಟ್ ಅಪ್ ಟು ಹೆಲ್ಪ್ ವಿಮೆನ್ ಟೇಕ್ ದಿ ನೆಕ್ಸ್ಟ್ ಸ್ಟೆಪ್ ಫ್ರಮ್ ಕ್ರೆಡಿಟ್ ಲೆಡ್ ಲಿವ್ಲಿಹುಡ್ ಟು ಬೀಯಿಂಗ್ ಓನರ್ ಆಫ್ ದಿ ಎಂಟರ್ಪ್ರೈಸಸ್. ಅಂದರೆ ಸಾಲದ ಆಧಾರದ ಮೇಲೆ ಇರುವ ಬದಲು ಆ ಒಂದು ಎಂಟರ್ಪ್ರೈಸಸ್ನ ಮಾಲೀಕರಾಗಿ ಬದಲಾವಣೆ ಮಾಡುವ ಉದ್ದೇಶದಿಂದ ಈ ಶಿ ಮಾರ್ಟ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಮಹಿಳಾ ರೈತರಿಗೆ ಬೆಂಬಲ ಮಾಡುವ ಉದ್ದೇಶದಿಂದ ಈ ಒಂದು ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸಸ್ ಅಥವಾ ಶಿ ಮಾರ್ಟ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ. ಇನ್ನು ಬಯೋಫಾರ್ಮಾ ಶಕ್ತಿ. ಬಯೋಫಾರ್ಮಾ ಅಂದರೆ ಸಾಕಷ್ಟು ಔಷಧಿಗಳನ್ನು ನಾವು ಈ ಸೂಕ್ಷ್ಮ ಜೀವಿಗಳಿಂದ ನಾವು ತಯಾರಿ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೆನ್ಸಿಲಿನ್ ಇಂಜೆಕ್ಷನ್ ಏನಿರುತ್ತೆ, ಸೊ ಅದನ್ನು ನಾವು ಒಂದು ಫಂಗೈಯಿಂದ ಪೆನ್ಸಿಲಮ್ ನೋಟ್ಯಾಂಡಮ್ ಅಂತಕ್ಕಂಥ ಫಂಗೈಯಿಂದ ನಾವು ಡೆವಲಪ್ ಮಾಡ್ತಕ್ಕಂಥದ್ದು. ಈ ರೀತಿಯ ಔಷಧಿಗಳನ್ನು ನಾವು ಲೈಫ್ ಫಾರ್ಮಾ ಅಂದರೆ ಮೆಡಿಸಿನ್ಸು ಜೀವಿಗಳಿಂದ ಉತ್ಪಾದನೆ ಮಾಡ್ತಕ್ಕಂಥ ಔಷಧಿಗಳಾಗಿರುತ್ತೆ. ಸೊ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಈಗ ಶಕ್ತಿ ಅಂತಕ್ಕಂಥ ಒಂದು ಯೋಜನೆಯನ್ನು ಲಾಂಚ್ ಮಾಡಿರ್ತಾರೆ. ಶಕ್ತಿ ಅಂದರೆ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಜ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆಯೊಂದಿಗೆ ಆರೋಗ್ಯದಲ್ಲಿ ಉತ್ತಮಗೊಳಿಸ್ತಕ್ಕಂಥದ್ದು ಅಥವಾ ಸುಧಾರಣೆಗೊಳಿಸುವ ಒಂದು ಕಾರ್ಯತಂತ್ರವನ್ನು ನಾವೇನಂತ ಕರಿತೀವಿ ಅಂದರೆ ಬಯೋಫಾರ್ಮಾ ಶಕ್ತಿ ಅಂತ ಕರಿತೇವೆ. ಸೊ ಬಯೋಫಾರ್ಮಾ ಶಕ್ತಿ ಟು ಡೆವಲಪ್ ಇಂಡಿಯಾ ಆಸ್ ಗ್ಲೋಬಲ್ ಬಯೋಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಅಂದರೆ ಭಾರತ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಬಯೋಫಾರ್ಮಾ ಕೇಂದ್ರವಾಗಿ ಸ್ಥಾಪನೆ ಮಾಡುವ ಉದ್ದೇಶದಿಂದ ಬಯೋಫಾರ್ಮಾ ಶಕ್ತಿಯನ್ನು ಕೇಂದ್ರ ಸರ್ಕಾರ ಲಾಂಚ್ ಮಾಡ್ತಾ ಇದೆ. ಟು ಬಿ ಲಾಂಚ್ಡ್ ವಿತ್ ಅನ್ ಔಟ್ಲೇ ಆಫ್ 10,000 crores ಓವರ್ ನೆಕ್ಸ್ಟ್ 5 years. ಸೊ ಇದಕ್ಕೆ ಮುಂದಿನ 5 ವರ್ಷಗಳಲ್ಲಿ 10,000 ಕೋಟಿಗಳಷ್ಟು ಬಜೆಟ್ ಅನ್ನು ಇಲ್ಲಿ ಇಡಲಾಗಿರುತ್ತೆ. ಟು ಬಿಲ್ಡ್ ಇಕೋಸಿಸ್ಟಮ್ ಫಾರ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಬಯೋಲಾಜಿಕ್ಸ್ ಆ್ಯಂಡ್ ಬಯೋಸಿಮಿಲರ್ಸ್. ಅಂದರೆ ಡೊಮೆಸ್ಟಿಕಲ್ಲಿ ಅದನ್ನು ಅಂದರೆ ಸ್ಥಳೀಯವಾಗಿ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಈ ಒಂದು ಬಜೆಟ್ನ ಮುಖಾಂತರ ಕ್ರಿಯೇಟ್ ಮಾಡಲಾಗುತ್ತೆ. ವಿಲ್ ಇನ್ಕ್ಲೂಡ್ ಬಯೋಫಾರ್ಮಾ ಫೋಕಸ್ಡ್ ನೆಟ್ವರ್ಕ್ಸ್ ವಿತ್ 3 ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಅಂಡ್ ರಿಸರ್ಚ್ ಅಂಡ್ ಅಪ್ಗ್ರೇಡಿಂಗ್ 7 ಎಕ್ಸಿಸ್ಟಿಂಗ್ ಒನ್ಸ್. ಸೊ ಈ ಒಂದು ಕಾರಣಕ್ಕಾಗಿ 3 ಹೊಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ
ಇರ್ತಕ್ಕಂಥ 7 ಎಕ್ಸಿಸ್ಟಿಂಗ್ ಏನಿರ್ತವೆ ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನು ಕೂಡ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಟು ಕ್ರಿಯೇಟ್ ನೆಟ್ವರ್ಕ್ ಆಫ್ 1000 ಅಕ್ರಿಡಿಟೆಡ್ ಇಂಡಿಯನ್ ಕ್ಲಿನಿಕಲ್ ಟ್ರಯಲ್ ಸೈಟ್ಸ್, ಅಂದರೆ ಭಾರತ ದೇಶದಲ್ಲಿ ಈ ಕ್ಲಿನಿಕಲ್ ಟ್ರಯಲ್ಸನ್ನು ಮಾಡ್ತಕ್ಕಂಥ ಒಂದು ತಾಣಗಳೇನಿರುತ್ತೆ 1000 ಅಕ್ರಿಡಿಟೇಟೆಡ್ ಕ್ಲಿನಿಕಲ್ ಟ್ರಯಲ್ ಸೆಂಟರನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಕ್ಲಿನಿಕಲ್ ಟ್ರಯಲ್ ಸೆಂಟರ್ ಅಂದರೆ ಒಂದು ಔಷಧಿಯನ್ನು ನಾವು ಬಿಡುಗಡೆ ಮಾಡುವ ಮೊದಲು ಅದನ್ನು ಪ್ರಾಣಿಗಳಲ್ಲಿ ಅದನ್ನು ಅಧ್ಯಯನ ಮಾಡಿ ಅದು ಎಷ್ಟು ಸೇಫ್ ಇದೆ, ಅದು ಎಷ್ಟು ಎಫಿಕಸಿ ಇದೆ ಅನ್ನೋದನ್ನು ಸ್ಟಡಿ ಮಾಡ್ತಾರೆ. ಸೊ ಇದನ್ನು ನಾವು ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತೇವೆ. ಆ ಕ್ಲಿನಿಕಲ್ ಟ್ರಯಲ್ಸನ್ನು ಮಾಡಲಿಕ್ಕೆ 1000ದಷ್ಟು ಟ್ರಯಲ್ ಮಾಡ್ತಕ್ಕಂಥ ಒಂದು ತಾಣಗಳನ್ನು ಕೂಡ ಡೆವಲಪ್ ಮಾಡ್ತಕ್ಕಂಥದ್ದನ್ನು ಭಾರತ ಸರ್ಕಾರ ಈ ಒಂದು ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಇನ್ ಸ್ಟ್ರಾಟಜಿಕ್ ಆ್ಯಂಡ್ ಫ್ರಾಂಟಿಯರ್ ಸೆಕ್ಟರ್, ಅಂದರೆ ಈ ಒಂದು ಉತ್ಪಾದನಾ ವಲಯಕ್ಕೆ ನಾವು ಬಂದಾಗ ಬಯೋಫಾರ್ಮಾ ಶಕ್ತಿ, ಇದನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಇದು ಔಷಧೀಯ ಕ್ಷೇತ್ರಕ್ಕೂ ಬರುತ್ತೆ, ಇವನ್ ಉತ್ಪಾದನಾ ಕ್ಷೇತ್ರಕ್ಕೂ ಬರುತ್ತೆ, ಬಿಕಾಸ್ ಇಟ್ಸ್ ಒನ್ಸ್ ಅಗೇನ್ ಅನ್ ಇಂಡಸ್ಟ್ರಿ ಆಗಿರುತ್ತೆ. ಸೊ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 2.0 ಟು ಬಿ ಲಾಂಚ್. ಸೊ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 2.0 ಲಾಂಚ್ ಮಾಡ್ತಕ್ಕಂಥ ನಿರ್ಧಾರ. ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಔಟ್ಲೆ ಟು ಬಿ ಇನ್ಕ್ರೀಸ್ ಟು 40,000 crores. ಅಂದರೆ ಈ ಎಲೆಕ್ಟ್ರಾನಿಕ್ ಡಿವೈಸಸ್ಗಳ ಒಂದು ಕಾಂಪೊನೆಂಟ್ಸ್ ಏನಿರುತ್ತೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಸ್ಕೀಮ್ನ ಒಂದು ಔಟ್ಲೆ ಟೋಟಲ್ ಬಜೆಟ್ ಏನಿರುತ್ತೆ ಅದನ್ನು 40,000 ಕೋಟಿಗೆ ಹೆಚ್ಚು ಮಾಡಲಾಗಿರುತ್ತೆ. ಡೆಡಿಕೇಟೆಡ್ ರೇರ್ ಅರ್ತ್ ಕಾರಿಡಾರ್ಸ್ ಇನ್ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ್ ಅಂಡ್ ತಮಿಳುನಾಡು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ರೇರ್ ಅರ್ತ್ ಕಾರಿಡಾರ್ಸ್, ಅಪರೂಪದ ಭೂಮಿಯ ಒಂದು ಕಾರಿಡಾರ್ಸನ್ನು ಈಗ ಡೆಡಿಕೇಟೆಡ್ ಕಾರಿಡಾರ್ಸನ್ನು ಒಡಿಶಾ, ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ 3 ಡೆಡಿಕೇಟೆಡ್ ಕೆಮಿಕಲ್ ಪಾರ್ಕ್ಸ್, ಅಂದರೆ 3 ಡೆಡಿಕೇಟೆಡ್ ಆಗಿರ್ತಕ್ಕಂಥ ಕೆಮಿಕಲ್ ಪಾರ್ಕ್ಸ್ ಅನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತೆ. ಸ್ಕೀಮ್ ಫಾರ್ ನೆಕ್ಸ್ಟ್ ಈಸ್ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್. ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನಮ್ಮ ವೆಸಲ್ಸ್, ಅಂದರೆ ಹಡಗುಗಳಾಗಿರ್ಬೋದು ಅಥವಾ ಟ್ರೈನ್ಸ್ ಆಗಿರ್ಬೋದು, ಇಲ್ಲಿ ಯೂಸ್ ಮಾಡ್ತಕ್ಕಂಥ ಕಂಟೈನರ್ಸ್. ಇಷ್ಟು ದಿನ ನಾವು ಚೈನಾದ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವಿ. ಚೈನಾ ಕಾಸ್ಟ್ ಆಫ್ ಕಂಟೈನರ್ ಮತ್ತು ನಾವೇ ಸ್ಥಳೀಯವಾಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಸರಿಸುಮಾರು 40% ಹಣವನ್ನು ನಾವು ಸೇವ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮನ್ನು ಕೂಡ ಈಗ ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಮುಂದಿನ ವರ್ಷಗಳಲ್ಲಿ 10,000 ಕೋಟಿ ಬಜೆಟನ್ನು ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಇಂಡಸ್ಟ್ರಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಮಗೆ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಹೆಲ್ತ್ ಕೇರ್ ಅಥವಾ ನಮ್ಮ ಆರೋಗ್ಯ ಸೇವೆಗೆ ಬಂದಾಗ ದ ಫಸ್ಟ್ ಥಿಂಗ್ ಇಸ್ 3 ನ್ಯೂ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಆಫ್ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ 3 ಹೊಸ ಇನ್ಸ್ಟಿಟ್ಯೂಟ್ಸ್ಗಳು, ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ 3 ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. 1 lakh ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ಓವರ್ ನೆಕ್ಸ್ಟ್ 5 years, ಅಂದರೆ ಮುಂದಿನ 5 ವರ್ಷಗಳಲ್ಲಿ ಈ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ಯಾರಿರ್ತಾರೆ 1 ಲಕ್ಷ ಆ್ಯಡ್ ಮಾಡ್ತಕ್ಕಂಥದ್ದು. ಅಂದರೆ ಎಕ್ಸಿಸ್ಟಿಂಗ್ ಯಾರಿರ್ತಾರೆ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್, ಅಂದರೆ ನಮಗೆ ನರ್ಸಸ್ ಆಗಿರ್ಬೋದು, ಈ ಥರ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಆರೋಗ್ಯ ಕ್ಷೇತ್ರದ ಒಂದು ಸಿಬ್ಬಂದಿ ಏನಿರ್ತಾರೆ. ಸೊ ಇದಕ್ಕೆ ಈ ಎಕ್ಸಿಸ್ಟಿಂಗ್ ಏನಿದ್ದಾರೆ ಅದಕ್ಕೆ ಮುಂದಿನ 5 ವರ್ಷಗಳಲ್ಲಿ 1 ಲಕ್ಷ ಪ್ರೊಫೆಷನಲ್ಸ್ ಅನ್ನ ಇದಕ್ಕೆ ಸೇರಿಸ್ತಕ್ಕಂಥದ್ದು. ಸ್ಕೀಮ್ ಟು ಸಪೋರ್ಟ್ ಸ್ಟೇಟ್ಸ್ ಇನ್ ಎಸ್ಟಾಬ್ಲಿಷಿಂಗ್ 5 ರೀಜನಲ್ ಮೆಡಿಕಲ್ ಹಬ್ಸ್ ಟು ಬಿ ಲಾಂಚ್, ಅಂದರೆ 5 ಪ್ರಾಂತೀಯ ಮೆಡಿಕಲ್ ಹಬ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ಈ ರೀಜನಲ್ ಮೆಡಿಕಲ್ ಹಬ್ಸ್ ಏನಿರುತ್ತೆ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಸ್ಕೀಮ್ನ ಮುಖಾಂತರ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು. 1.5 lakh ಕೇರ್ ಗಿವರ್ಸ್ ಟು ಬಿ ಟ್ರೈನ್ಡ್, ಅಂದರೆ ಆರೈಕೆ ನೀಡ್ತಕ್ಕಂಥವರನ್ನ ತರಬೇತಿ ನೀಡ್ತಕ್ಕಂಥದ್ದು. 1.5 ಲಕ್ಷ ಈ ಒಂದು ಆರೈಕೆ ನೀಡುವವರನ್ನ ತರಬೇತಿ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ನಿಮಾನ್ಸ್ 2 ಅನ್ನು ಸೆಟಪ್ ಮಾಡ್ತಾರೆ. ಸೊ ನಿಮಾನ್ಸ್ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಇರುತ್ತೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರಲಾಜಿಕಲ್ ಸೈನ್ಸಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ 2ನೇ ಒಂದು ಭಾಗವನ್ನು ಅಥವಾ ಬ್ರಾಂಚನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. 50% ಕೆಪಾಸಿಟಿ ಇನ್ಕ್ರೀಸ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಬೈ ಎಸ್ಟಾಬ್ಲಿಷಿಂಗ್ ಎಮರ್ಜೆನ್ಸಿ ಆ್ಯಂಡ್ ಟ್ರೋಮಾ ಕೇರ್ ಸೆಂಟರ್ಸ್, ಅಂದರೆ ತುರ್ತು ಮತ್ತು ಟ್ರೋಮಾ ಅಂದರೆ ಈ ಪೇಯ್ನ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಆರೈಕೆ ಮಾಡ್ತಕ್ಕಂಥ ಕೇಂದ್ರಗಳನ್ನು ಹೆಚ್ಚು ಮಾಡುವ ಮುಖಾಂತರ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಏನಿರುತ್ತೆ, ಜಿಲ್ಲಾ ಆಸ್ಪತ್ರೆಗಳೇನಿರ್ತವೆ, ಸೊ ಅವುಗಳ ಸಾಮರ್ಥ್ಯವನ್ನು, ಇವಾಗ ಏನು ಸಾಮರ್ಥ್ಯ ಇದೆ ಅದನ್ನು 50% ಇನ್ನೂ ಹೆಚ್ಚು ಮಾಡ್ತಕ್ಕಂಥ ನಿರ್ಧಾರವನ್ನು ಕೂಡ ಈ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಬಜೆಟ್ನಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಇನ್ನು ಎನರ್ಜಿ ಸೆಕ್ಟರ್ಗೆ ಬಂದಾಗ ನಮ್ಮ ಇಂಧನ ಭದ್ರತೆಗೆ ಸಂಬಂಧಪಟ್ಟಂತೆ ನಾವು ಈ ಬಜೆಟ್ನಲ್ಲಿ ನೋಡಬಹುದಾಗಿರ್ತಕ್ಕಂಥ ಚೇಂಜಸ್ ಏನು ಅಂದರೆ ಎಕ್ಸ್ಟೆನ್ಷನ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಎಕ್ಸಾಮ್ಷನ್, ಅಂದರೆ ಈ ಬೇಸಿಕ್ ಕಸ್ಟಮ್ ಡ್ಯೂಟಿ ಏನಿರುತ್ತೆ, ಈ ಸೀಮಾ ಸುಂಕ
ತೆರಿಗೆ ಏನಿರುತ್ತೆ ಅದರಿಂದ ಕೆಲವೊಂದು ವಸ್ತುಗಳನ್ನು ಎಕ್ಸೆಂಪ್ಷನ್ ಮಾಡಿರ್ತಾರೆ. ಯಾಕಂದರೆ ಈ ನಮ್ಮ ಎನರ್ಜಿ ಟ್ರಾನ್ಸಿಷನ್ ಏನಿದೆ, ಶಕ್ತಿಯ ಒಂದು ಪರಿವರ್ತನೆ ಇವಾಗ ಏನು ನಡೀತಾ ಇದೆ, ಫಾಸಿಲಿಂದ ನಾವೇನು ನಾನ್ ಫಾಸಿಲ್ ಅಥವಾ ರಿನ್ಯೂಬಲ್ ಎನರ್ಜಿ ಕಡೆಗೆ ಹೋಗ್ತಾ ಇದ್ದೇವೆ, ಅದಕ್ಕೆ ನಾವು ಕೆಲವೊಂದು ವಸ್ತುಗಳನ್ನು ಡಿವೈಸಸ್ಗಳಲ್ಲಿ ಯೂಸ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಲಿಥಿಯಂ ಬ್ಯಾಟ್ರೀಸ್ ಆಗಿರ್ಬೋದು, ಇವೆಲ್ಲ ಕೂಡ ನಮ್ಮ ದೇಶದಿಂದ ನಾವು ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ತಕ್ಕಂಥದ್ದು. ಸೊ ಅದರಿಂದ ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಾಗಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಸ್ಟಮ್ಸ್ ಏನಿರುತ್ತೆ ಅದನ್ನು ಎಕ್ಸೆಂಪ್ಟ್ ಮಾಡಲಾಗಿರುತ್ತೆ ಅಥವಾ ವಿನಾಯಿತಿ ನೀಡಲಾಗಿರುತ್ತೆ. ಸೊ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಲಿಥಿಯಂ ಅಯಾನ್ ಸೆಲ್ಸ್ ಫಾರ್ ಬ್ಯಾಟ್ರೀಸ್. ಸೊ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಈ ಒಂದು ಲಿಥಿಯಂ ಏನಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಕಸ್ಟಮ್ ಡ್ಯೂಟಿ ಏನಿರುತ್ತೆ ಅದಕ್ಕೆ ಸಂಪೂರ್ಣ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಸೊ ಇದು ಎನರ್ಜಿ ಟ್ರಾನ್ಸಿಷನ್ಗೆ ತುಂಬ ಬೆಟರ್ ಆಗಿರ್ತಕ್ಕಂಥ ಒಂದು ಪಾಲಿಸಿ ಆಗಿರುತ್ತೆ. ಎಕ್ಸ್ಟೆನ್ಷನ್ ಆಫ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಎಕ್ಸೆಂಪ್ಷನ್ ಆನ್ ಇಂಪೋರ್ಟ್ಸ್ ಆಫ್ ಗೂಡ್ಸ್ ರಿಕ್ವೈರ್ಡ್ ಫಾರ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಟಿಲ್ ದಿ ಇಯರ್ 2035. 2035ರವರೆಗೆ ಈ ಪರಮಾಣು ಇಂಧನವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗೂಡ್ಸ್ ನಾವು ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಂಡ್ರೆ ಅದಕ್ಕೆ ಯಾವುದೇ ಕಸ್ಟಮ್ಸ್ ಇರೋದಿಲ್ಲ ಇನ್ಮೇಲೆ 2035ರ ವೇಳೆಗೆ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಒಂದು ಶಾಂತಿ ಬಿಲ್ ಅಂತ ಮಾಡಿದ್ದಾರೆ. ಆ ಶಾಂತಿ ಬಿಲ್ಲಲ್ಲಿ ಈ ನ್ಯೂಕ್ಲಿಯರ್ ಎನರ್ಜಿಯನ್ನು ಡೆವಲಪ್ ಮಾಡಲಿಕ್ಕೆ ಮುಂಚೆ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೇಂದ್ರಗಳಲ್ಲಿ ಮಾತ್ರ ಮಾಡ್ತಾ ಇದ್ರು. ಬಟ್ ಶಾಂತಿ ಬಿಲ್ನ ನಂತರ ಈವನ್ ಖಾಸಗಿ ವ್ಯಕ್ತಿಗಳು ಕೂಡ ನ್ಯೂಕ್ಲಿಯರ್ ಎನರ್ಜಿಯನ್ನು ಡೆವಲಪ್ ಮಾಡಬಹುದಾಗಿರುತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಬೇರೆ ರಾಷ್ಟ್ರದಿಂದ ತರಿಸಿಕೊಂಡರೆ 2035ರ ವರೆಗೂ ನಮಗೆ ಯಾವುದೇ ಕಸ್ಟಮ್ ಡ್ಯೂಟಿ ಅದರ ಮೇಲೆ ಇರೋದಿಲ್ಲ. ಅದಾದಮೇಲೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಎಕ್ಸೆಂಪ್ಷನ್ ಟು ದಿ ಇಂಪೋರ್ಟ್ ಆಫ್ ಕೆಪಾಸಿಟಿ ಗೂಡ್ಸ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್ ಕ್ರಿಟಿಕಲ್ ಮಿನರಲ್ಸ್ ಇನ್ ಇಂಡಿಯಾ. ಕ್ರಿಟಿಕಲ್ ಅಂದರೆ ನಿರ್ಣಾಯಕ ಖನಿಜಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ನಿರ್ಣಾಯಕ ಖನಿಜಗಳಿಗೆ ಸಂಬಂಧಪಟ್ಟಂತೆ ನಾವು ಬೇಸಿಕ್ ಕಸ್ಟಮ್ ಡ್ಯೂಟಿಯನ್ನು ಇಲ್ಲೂ ಕೂಡ ಎಕ್ಸೆಂಪ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಎಕ್ಸ್ಕ್ಲೂಷನ್ ಆಫ್ ಎಂಟೈರ್ ವ್ಯಾಲ್ಯೂ ಆಫ್ ಬಯೋಗ್ಯಾಸ್ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಪೇಯಬಲ್ ಆನ್ ಬಯೋಗ್ಯಾಸ್ ಬ್ಲೆಂಡೆಡ್ CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದರೆ ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಹೇಳ್ತೇವೆ. ಈ ಸಂಕುಚಿತ ನೈಸರ್ಗಿಕ ಅನಿಲಕ್ಕೆ ಈಗ ಬಯೋಗ್ಯಾಸನ್ನು ಮಿಕ್ಸ್ ಮಾಡ್ತಾರೆ. ಸೊ ಇವಾಗ ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ ಇದನ್ನು ಬಯೋಗ್ಯಾಸನ್ನು ನಾವು ಮಿಕ್ಸ್ ಮಾಡೋದ್ರಿಂದ ಬೆನಿಫಿಟ್ ಏನು ಅಂದರೆ ಬಯೋಗ್ಯಾಸನ್ನು ನಾವು ಸ್ಥಳೀಯವಾಗಿ ಉತ್ಪಾದನೆ ಮಾಡ್ಬೋದು. CNGಯನ್ನು ನಾವು ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ತಕ್ಕಂಥದ್ದು. ಸೊ ಇದನ್ನು ಮಿಕ್ಸ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಬಯೋಗ್ಯಾಸಿಂದ ಆಗ್ತಕ್ಕಂಥ ಒಂದು ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇನ್ಮೇಲೆ ತೆರಿಗೆಯನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಈ ಬಯೋಗ್ಯಾಸನ್ನು ಎಷ್ಟು ಮಿಕ್ಸ್ ಮಾಡಿರ್ತಾರೆ ಅದನ್ನು ತೆರಿಗೆಗೆ ಕನ್ಸಿಡರ್ ಮಾಡೋದಿಲ್ಲ. ಅದನ್ನು ಬಿಟ್ಟು ಆ ಪ್ಯೂರ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ ಅದರ ಮೇಲೆ ಮಾತ್ರ ತೆರಿಗೆಯನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಈ ಎನರ್ಜಿ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಇನ್ನು ಟೆಕ್ಸ್ಟೈಲ್ ಸೆಕ್ಟರ್ಗೆ ಬರೋಣ. ಸೊ ನಮ್ಮ ಈ ವಸ್ತ್ರ ಅಥವಾ ಈ ಫ್ಯಾಬ್ರಿಕ್ಸ್ ಏನಿರುತ್ತೆ ಈ ಒಂದು ಸೆಕ್ಟರ್ಗೆ ಜವಳಿ ವಲಯಕ್ಕೆ ಬಂದಾಗ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಕಡೆ ಹೆಸರು ತೆಗಿತಾರೆ, ಇನ್ನೊಂದು ಕಡೆ ಒಂದು ಹೊಸ ಯೋಜನೆಗೆ ಅವರ ಹೆಸರನ್ನು ಇಡ್ತಾರೆ. ಸೊ ಈ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ ಇನಿಷಿಯೇಟಿವ್ ಅಥವಾ ಉಪಕ್ರಮವನ್ನು ಲಾಂಚ್ ಮಾಡಲಾಗ್ತಾ ಇದೆ. ಇಟ್ ಈಸ್ ಟು ಬಿ ಲಾಂಚ್ ಟು ಸ್ಟ್ರೆಂಥನ್ ಖಾದಿ, ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ಸ್. ಖಾದಿ ಆಗಿರ್ಬೋದು, ಈ ಕೈಮೊಗ್ಗಗಳಾಗಿರ್ಬೋದು ಮತ್ತು ಕರಕುಶಲ ವಸ್ತುಗಳಾಗಿರ್ಬೋದು, ಇದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಅಥವಾ ಬಲವರ್ಧನೆ ಮಾಡಲಿಕ್ಕೆ, ಇದನ್ನು ಸ್ಟ್ರೆಂಥನ್ ಅಂದರೆ ಈ ಒಂದು ಕೈಗಾರಿಕೆಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಇನಿಷಿಯೇಟಿವ್ ಅನ್ನು ಇನ್ಮೇಲೆ ಲಾಂಚ್ ಮಾಡಲಾಗುತ್ತೆ. ಅಂಡ್ ಸಮರ್ಥ್ 2.0 ಲಾಂಚ್ ಮಾಡ್ತಾರೆ ಟು ಮಾಡರ್ನೈಸ್ ಅಂಡ್ ಅಪ್ಗ್ರೇಡ್ ಟೆಕ್ಸ್ಟೈಲ್ ಸ್ಕಿಲ್ಲಿಂಗ್ ಇಕೋಸಿಸ್ಟಮ್. ಅಂದರೆ ಈ ಒಂದು ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಈ ಕೌಶಲ್ಯವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಸಮರ್ಥ್ 2.0 ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ಈ ಜವಳಿ ಉದ್ಯಮವನ್ನು ಆಧುನಿಕೀಕರಣಗೊಳಿಸ್ತಕ್ಕಂಥದ್ದು ಅಥವಾ ಇದನ್ನು ಮಾಡರ್ನೈಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ನ್ಯಾಷನಲ್ ಫೈಬರ್ ಸ್ಕೀಮನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಈ ನ್ಯಾಷನಲ್ ಫೈಬರ್ ಸ್ಕೀಮ್ ಏನಿದೆ ಫಾರ್ ಸೆಲ್ಫ್ ರಿಲಯನ್ಸ್ ಇನ್ ನ್ಯಾಚುರಲ್ ಫೈಬರ್ಸ್, ಮ್ಯಾನ್ ಮೇಡ್ ಫೈಬರ್ಸ್ ಆ್ಯಂಡ್ ನ್ಯೂ ಏಜ್ ಫೈಬರ್ಸ್. ಅಂದರೆ ಈ ನೈಸರ್ಗಿಕ ಫೈಬರ್ ಆಗಿರ್ಬೋದು, ಮ್ಯಾನ್ ಮೇಡ್ ಮಾನವ ನಿರ್ಮಿತವಾಗಿರ್ತಕ್ಕಂಥ ಫೈಬರ್ಸ್ ಆಗಿರ್ಬೋದು, ಈ ಹೊಸ ಹೊಸ ಫೈಬರ್ಸ್ ಆಗಿರ್ಬೋದು, ಇದರಲ್ಲಿ ನಾವು ಸ್ವಾವಲಂಬನೆಯನ್ನು ಉಂಟು ಮಾಡುವ ಉದ್ದೇಶದಿಂದ ನ್ಯಾಷನಲ್ ಫೈಬರ್ ಸ್ಕೀಮನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಟೆಕ್ಸ್ಟೈಲ್ ಎಕ್ಸ್ಪ್ಯಾನ್ಷನ್ ಅಂಡ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಟು ಮಾಡರ್ನೈಸ್ ಟ್ರೆಡಿಷನಲ್ ಕ್ಲಸ್ಟರ್ಸ್. ಅಂದರೆ ಈ ಸಾಂಪ್ರದಾಯಿಕ ಈ ಒಂದು ಜವಳಿ ಉದ್ಯಮಗಳೇನಿರ್ತವೆ ಸೊ ಅದನ್ನು ಎಕ್ಸ್ಪ್ಯಾನ್ಷನ್ ಮತ್ತು ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಅದನ್ನು ಸೇರಿಸ್ಕೊಳ್ತಕ್ಕಂಥದ್ದು. ನ್ಯಾಷನಲ್ ಹ್ಯಾಂಡ್ಲೂಮ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್
ಹ್ಯಾಂಡಿಕ್ರಾಫ್ಟ್ ಪ್ರೋಗ್ರಾಮ್ ಟು ಇಂಟಿಗ್ರೇಟೆಡ್ ಅಂಡ್ ಸ್ಟ್ರೆಂಥನ್ ಎಕ್ಸಿಸ್ಟಿಂಗ್ ಸ್ಕೀಮ್ಸ್. ಅಂದರೆ ಈಗ ಪ್ರಸ್ತುತವಾಗಿರ್ತಕ್ಕಂಥ ಸ್ಕೀಮ್ಸನ್ನು ಸ್ಟ್ರೆಂಥನ್ ಮಾಡುವ ಉದ್ದೇಶದಿಂದ ಈ ನ್ಯಾಷನಲ್ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಪ್ರೋಗ್ರಾಮ್ ಏನಿರುತ್ತೆ ಇವೆರಡನ್ನು ಇಂಟಿಗ್ರೇಟ್ ಮಾಡ್ತಾರೆ. ಅಂದರೆ ಏಕೀಕರಣಗೊಳಿಸುವ ಮುಖಾಂತರ ಎಕ್ಸಿಸ್ಟಿಂಗ್ ಸ್ಕೀಮ್ಸ್ ಏನಿರುತ್ತೆ ಅದನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಟೆಕ್ಸ್ ಈಕೋ ಇನಿಷಿಯೇಟಿವ್ ಫಾರ್ ಗ್ಲೋಬಲಿ ಕಾಂಪಿಟೇಟಿವ್ ಆ್ಯಂಡ್ ಸಸ್ಟೈನಬಲ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಅಪೆರಲ್ಸ್. ಅಂದರೆ ನಮ್ಮ ಒಂದು ಜವಳಿ ಉದ್ಯಮ ಏನಿರುತ್ತೆ ಅದನ್ನು ಗ್ಲೋಬಲಿ ಜಾಗತಿಕ ಮಟ್ಟದಲ್ಲಿ ಅದನ್ನು ಸ್ಪರ್ಧಾತ್ಮಕ ಉತ್ಪಾದನೆಯಾಗಿ ಮಾಡುವ ಉದ್ದೇಶದಿಂದ ಟೆಕ್ಸ್ ಈಕೋ ಇನಿಷಿಯೇಟಿವ್ ಅನ್ನು ಕೂಡ ಲಾಂಚ್ ಮಾಡ್ತಕ್ಕಂಥದ್ದು. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ ಟು ಬಿ ಸೆಟಪ್ ಇನ್ ಚಾಲೆಂಜ್ ಮೋಡ್. ಸೊ ಈ ಒಂದು ಚಾಲೆಂಜ್ ಮೋಡ್ನಲ್ಲಿ ಈ ದೊಡ್ಡ ಅಥವಾ ಬೃಹತ್ ಆಗಿರ್ತಕ್ಕಂಥ ಟೆಕ್ಸ್ಟೈಲ್ ಅಥವಾ ಜವಳಿ ಪಾರ್ಕ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ಕೂಡ ಈ ಟೆಕ್ಸ್ಟೈಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ. ಸೊ ದಿಸ್ ಇಸ್ ಒನ್ ವೆರಿ ಗುಡ್ ಥಿಂಗ್. ಅದನ್ನು ನಾವು ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಅಂಡ್ ಸ್ಟೋರೇಜ್ ಅಂತ ಕರಿತೇವೆ. ಅಂದರೆ ಕೆಲವೊಂದು ಉದ್ಯಮಗಳಲ್ಲಿ ಅವ್ರು ಏನು ಇಂಧನವನ್ನು ಬಳಕೆ ಮಾಡ್ತಾರೆ ಅಲ್ಲಿ ಕಾರ್ಬನ್ ಅಥವಾ ಇಂಗಾಲ ಅಂತಕ್ಕಂಥದ್ದು ಬಹಳ ಯಥೇಚ್ಛವಾಗಿ ಅದು ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆಗ್ತಕ್ಕಂಥ ಇಂಗಾಲವನ್ನು ಇಫ್ ಯು ರಿಲೀಸ್ ದಟ್ ಇನ್ ಟು ಅಟ್ಮಾಸ್ಫಿಯರ್ ಅದರಿಂದ ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡುವ ಉದ್ದೇಶದಿಂದ ಆ ಕಾರ್ಬನನ್ನು ಏನು ಮಾಡ್ತೀವಿ ಅಂದರೆ ಕ್ಯಾಪ್ಚರ್ ಮಾಡ್ತೀವಿ, ಅದನ್ನು ಸ್ಟೋರ್ ಮಾಡ್ತೇವೆ, ಮತ್ತೆ ಅದನ್ನು ಬೇರೆ ಪರ್ಪಸ್ಗಳಿಗೆ ಯುಟಿಲೈಸೇಷನ್ ಮಾಡಲಾಗುತ್ತೆ. ಆ ರೀತಿಯಾಗಿ ಕೆಲವೊಂದು ಉದ್ಯಮಗಳನ್ನು ಈ ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಅಂಡ್ ಸ್ಟೋರೇಜ್ ಇದರ ಅಡಿಗೆ ತೆಗೆದುಕೊಂಡು ಬರಲಾಗ್ತಾ ಇದೆ. ಆ ಉದ್ಯಮಗಳು ಯಾವ್ದ್ಯಾವುದು ಅಂದರೆ ಪವರ್ ಅಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಾವರಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಈ ಕೋಲ್ ಇಂಡಸ್ಟ್ರೀಸ್ಗಳಲ್ಲಿ ಡೆಫಿನೆಟ್ಲಿ ಲಾಟ್ ಆಫ್ ಕಾರ್ಬನ್ ಈಸ್ ಗೋಯಿಂಗ್ ಟು ಬಿ ಎವಾಲ್ವ್ಡ್. ಆ ಒಂದು ಕಾರ್ಬನನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸ್ಟೀಲ್ ಅಥವಾ ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆಗಳಾಗಿರ್ಬೋದು, ರಿಫೈನರೀಸ್ಗಳಾಗಿರ್ಬೋದು ಮತ್ತು ಕೆಮಿಕಲ್ಸ್ ಕೆಲವೊಂದು ರಾಸಾಯನಿಕಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೈಗಾರಿಕೆಗಳೇನಿರ್ತವೆ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಇಂಗಾಲವನ್ನು ಕ್ಯಾಪ್ಚರ್ ಮಾಡಿ ಅದನ್ನು ರೀಯುಟಿಲೈಸೇಷನ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಸೊ ಇದಕ್ಕೆ 20,000 ಕೋಟಿಯನ್ನು ಮುಂದಿನ 5 ವರ್ಷಗಳಿಗೆ ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ರಿಯಲಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಇನ್ನು ಸ್ಪೋರ್ಟ್ಸ್ ಅಥವಾ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿಕ್ಕೆ, ಫಾರ್ ಎಕ್ಸಾಂಪಲ್ ನಮ್ಮ ಪರ್ಫಾರ್ಮೆನ್ಸ್ ದೋ ವಿ ಹ್ಯಾವ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಇದ್ರೂ ಕೂಡ ನಮ್ಮ ಪದಕಗಳ ಪಟ್ಟಿಯಲ್ಲಿ ನಾವು ಉತ್ತಮ ಸ್ಥಾನವನ್ನು ಪಡೆಯೋದಿಲ್ಲ. ಪರ್ಟಿಕ್ಯುಲರ್ಲಿ ಒಂದು ಒಲಿಂಪಿಕ್ಸ್ ಕ್ರೀಡಾವಳಿಗಳಲ್ಲಿ ನಮ್ಮ ಪದಕಗಳ ಪಟ್ಟಿಯಲ್ಲಿ ನಾವೆಲ್ಲೋ ಕೊನೆಯಲ್ಲಿರ್ತೇವೆ. ಸೊ ಆ ಒಂದು ಸ್ಪೋರ್ಟ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಆ ಒಂದು ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಕೆಲವೊಂದು ಪ್ರೋಗ್ರಾಮ್ಸನ್ನು ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಇಂಟಗ್ರೇಟೆಡ್ ಟ್ಯಾಲೆಂಟ್ ಡೆವಲಪ್ಮೆಂಟ್ ಪಾತ್ವೇಸ್ ಸಪೋರ್ಟೆಡ್ ಬೈ ಟ್ರೈನಿಂಗ್ ಸೆಂಟರ್. ಸೊ ಈ ಒಂದು ತರಬೇತಿ ಕೇಂದ್ರಗಳ ಬೆಂಬಲದೊಂದಿಗೆ ಇಂಟಗ್ರೇಟೆಡ್ ಟ್ಯಾಲೆಂಟ್ ಡೆವಲಪ್ಮೆಂಟ್ ಪಾತ್ವೇಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಅಂದರೆ ಯಾರಿಗೆ ಆ ಒಂದು ಟ್ಯಾಲೆಂಟ್ ಇರುತ್ತೆ ಆಲ್ರೆಡಿ ನಾವು ಆ ಒಂದು ಕೌಶಲ್ಯವನ್ನು ಗುರುತಿಸಿ ಅದನ್ನು ನಾವು ನರ್ಚರ್ ಮಾಡಬೇಕಾಗಿದ್ರೆ ನಮಗೆ ಟ್ರೈನಿಂಗ್ ಸೆಂಟರ್ಸ್ ಬೇಕಾಗಿರುತ್ತೆ. ಸೊ ಅದರ ಒಂದು ಬೆಂಬಲದೊಂದಿಗೆ ಆ ಟ್ಯಾಲೆಂಟನ್ನು ಅಥವಾ ಕೌಶಲ್ಯವನ್ನು ನರ್ಚರ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರ್ಬೋದು. ಸಿಸ್ಟಮ್ಯಾಟಿಕ್ ಡೆವಲಪ್ಮೆಂಟ್ ಆಫ್ ಕೋಚಸ್ ಆ್ಯಂಡ್ ಸಪೋರ್ಟ್ ಸ್ಟಾಫ್. ಅಂದರೆ ಕೋಚ್ಗಳು ಅಂದರೆ ತರಬೇತಿದಾರರು ಮತ್ತು ಬೆಂಬಲವನ್ನು ನೀಡ್ತಕ್ಕಂಥ ಒಂದು ಸ್ಟಾಫ್ ಯಾರಿರ್ತಾರೆ ಅವರನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಇಂಟಿಗ್ರೇಷನ್ ಆಫ್ ಸ್ಪೋರ್ಟ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅಂದರೆ ಈ ಕ್ರೀಡೆಯ ಒಂದು ವಿಜ್ಞಾನ ಅಂದರೆ ನಾವು ಹೆಂಗಂದ್ರಂಗೆ ಆ ಸ್ಪೋರ್ಟ್ಸನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಅಂದರೆ ವಾರ್ಮ್ ಅಪ್ ಆಗಬೇಕು ಅಥವಾ ಕೆಲವೊಂದು ಬೇಸಿಕ್ ಎಕ್ಸಸೈಸಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಅಂದರೆ ಸ್ಪೋರ್ಟ್ಸ್ ಸೈನ್ಸ್ ಅಂತ ಹೇಳ್ತೇವೆ. ಆ ಸ್ಪೋರ್ಟ್ಸ್ ಮತ್ತು ಸೈನ್ಸ್ ಮತ್ತು ಈ ಒಂದು ಟೆಕ್ನಾಲಜಿ ಏನಿರುತ್ತೆ ಅವೆರಡನ್ನ ಇಂಟಿಗ್ರೇಟ್ ಮಾಡ್ತಕ್ಕಂಥದ್ದು ಕೂಡ ಈ ವರ್ಷದ ಒಂದು ನಿರ್ಧಾರವಾಗಿರುತ್ತೆ. ಕಾಂಪಿಟೇಷನ್ ಆ್ಯಂಡ್ ಲೀಗ್ಸ್ ಟು ಪ್ರಮೋಟ್ ಸ್ಪೋರ್ಟ್ಸ್ ಕಲ್ಚರ್. ಅಂದರೆ ಈ ಒಂದು ಕ್ರೀಡಾ ಒಂದು ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶದಿಂದ ಕೆಲವೊಂದು ಕಾಂಪಿಟೇಷನ್ ಸ್ಪರ್ಧೆಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಲೀಗ್ಸ್ಗಳನ್ನು ಅಂದರೆ ಇಂಟರ್ನಲ್ಲಿ ನಾವೇನು ಕ್ರೀಡೆಗಳನ್ನು ನೋಡ್ತಾ ಇದ್ದೇವೆ ಇದನ್ನು ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಡೆವಲಪ್ಮೆಂಟ್ ಆಫ್ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟ್ರೈನಿಂಗ್ ಆ್ಯಂಡ್ ಕಾಂಪಿಟೇಷನ್. ಸೊ ಎಲ್ಲದಕ್ಕೂ ನಮಗೆ ಈ ಕ್ರೀಡಾ ಮೂಲಸೌಕರ್ಯಗಳ ಅಗತ್ಯತೆ ಬಹಳ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಕ್ರೀಡೆಯನ್ನು ಉತ್ತೇಜನ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳಾಗಿರುತ್ತೆ. ಇನ್ನು ದಿವ್ಯಾಂಗ್ ಜನ್, ನಮ್ಮ ವಿಶೇಷ ಚೇತನರು ಯಾರಿರ್ತಾರೆ ಸೊ ಅವರನ್ನು ಸಬಲೀಕರಣಗೊಳಿಸಲಿಕ್ಕೆ ಭಾರತ ಸರ್ಕಾರ ಈ ಬಜೆಟ್ನಲ್ಲಿ ಏನು ಮಾಡ್ತಾ ಇದೆ ಅದನ್ನು ನಾವಿಲ್ಲಿ ನೋಡೋದಾದರೆ ದಿವ್ಯಾಂಗ್ ಜನ್ ಕೌಶಲ್ಯ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಿವ್ಯಾಂಗ್ ಜನ್ ಕೌಶಲ್ಯ ಅಂದರೆ ಗೊತ್ತು, ಸ್ಕಿಲ್ ಅಥವಾ ಕೌಶಲ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಇದರ ಉದ್ದೇಶ ಏನು ಅಂದರೆ ಇಂಡಸ್ಟ್ರಿ ರಿಲೆವೆಂಟ್ ಆ್ಯಂಡ್ ಕಸ್ಟಮೈಸ್ಡ್ ಟ್ರೈನಿಂಗ್. ಅಂದರೆ ಯಾವ ಒಂದು ಉದ್ಯಮಕ್ಕೆ
ಯಾವ ಒಂದು ತರಬೇತಿ ಅವರಿಗೆ ಬೇಕಾಗಿರುತ್ತೆ. ಯಾಕಂದರೆ ಅವ್ರಿಗೆ ರುಟೀನ್ ಸಾರ್ಟ್ ಆಫ್ ಇಂಡಸ್ಟ್ರೀಸ್ಗಳನ್ನು ಅವ್ರಿಗೆ ಸಜೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಆ ಒಂದು ತರಬೇತಿಯನ್ನು ನಾವು ಕಸ್ಟಮೈಸ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಅವ್ರಿಗೆ ವಿಶೇಷ ಚೇತನರಾಗಿರೋದ್ರಿಂದ ಕಂಪ್ಲೀಟ್ ಫಿಸಿಕಲ್ ಸಪೋರ್ಟ್ ಇರೋದಿಲ್ಲ. ಸೊ ಆ ಲಿಮಿಟೇಷನ್ಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಅವರಿಗೆ ತರಬೇತಿಯನ್ನು ನೀಡ್ತಕ್ಕಂಥದ್ದು ಆ ಒಂದು ಯೋಜನೆಯನ್ನು ನಾವು ದಿವ್ಯಾಂಗಜನ್ ಕೌಶಲ್ಯ ಯೋಜನೆ ಅಂತ ಹೇಳ್ತೇವೆ. ದಿವ್ಯಾಂಗಜನ್ ಸಹಾರಾ ಯೋಜನಾ ಅಂತ ಕರಿತೇವೆ. ಇನ್ನೊಂದನ್ನು ಸಹಾರ ಅಂದರೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಯಾವ ರೀತಿ ನಾವು ಸಹಾಯ ಮಾಡ್ತೀವಿ ಅಂದರೆ ಈ ಅಲಿಮ್ಕೋ ಅಂತ ಬರುತ್ತೆ. ಅಲಿಮ್ಕೋ ಅಂದರೆ ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಈ ಒಂದು ಇದರ ಸಹಾಯದಿಂದ ಸಪೋರ್ಟ್ ಆಫ್ ಅಲಿಮ್ಕೋ ಟು ಸ್ಕೇಲ್ ಅಪ್ ಪ್ರೊಡಕ್ಷನ್ ಆಫ್ ಅಸಿಸ್ಟಿವ್ ಡಿವೈಸಸ್, ಇನ್ವೆಸ್ಟ್ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ AI ಇಂಟಿಗ್ರೇಷನ್. ಅಂದರೆ ಈ ವಿಶೇಷ ಚೇತನರಿಗೆ ಕೆಲವೊಂದು ಬೆಂಬಲ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗೆ ಆ ಒಂದು ನಡಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಸ್ಟ್ರೆಚರ್ಸ್ ಬೇಕಾಗಿರುತ್ತೆ. ಕಿವಿ ಕೇಳದೆ ಇರೋರಿಗೆ ಅವ್ರಿಗೆ ಇಯರಿಂಗ್ ಡಿವೈಸಸ್ ಬೇಕಾಗುತ್ತೆ. ಈ ರೀತಿಯಾಗಿ ದಿವ್ಯಾಂಗ ಜನಕ್ಕೆ ಕೆಲವೊಂದು ಡಿವೈಸಸ್ ಅಥವಾ ಸಪೋರ್ಟಿವ್ ಎಕ್ವಿಪ್ಮೆಂಟ್ಸ್ ಬೇಕಾಗಿರುತ್ತೆ. ಅದನ್ನು ಯಾರ ಬೆಂಬಲದೊಂದಿಗೆ ಸಪ್ಲೈ ಮಾಡಲಾಗುತ್ತೆ ಅಂದರೆ ಅಲಿಮ್ಕೋ. ಬರೀ ಸಪ್ಲೈಯನ್ನು ಮಾಡ್ತಕ್ಕಂಥದ್ದಲ್ಲ, ಅದರ ಆ ಒಂದು ಡಿವೈಸಸ್ ಏನಿರುತ್ತೆ ಅದರ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ ಮಾಡಲಿಕ್ಕೆ, ಅಂದರೆ ಅವುಗಳನ್ನು ಇನ್ನೂ ಕೂಡ ಉತ್ತಮಗೊಳಿಸಲಿಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಲಾಗ್ತಾ ಇದೆ. ಮತ್ತು AI ಇಂಟಿಗ್ರೇಷನನ್ನು ಮಾಡಲಾಗುತ್ತೆ. ಅಂದರೆ ಅವರ ಒಂದು ಡಿವೈಸಸ್ ಏನಿರ್ತವೆ ಅದರಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಸೇರಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಈ ವರ್ಷ ತೆಗೆದುಕೊಳ್ಳಲಾಗಿರುತ್ತೆ. ಅದರ ಜೊತೆಗೆ ಟು ಸ್ಟ್ರೆಂಥನ್ PM ದಿವ್ಯಾಶ ಕೇಂದ್ರಸ್ and support setting up assistive technology marts as modern reality style centers. ಅಂದರೆ ಈ PM ದಿವ್ಯಾಶ ಕೇಂದ್ರಾಸ್ ಇದನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅಸಿಸ್ಟಿವ್ ಟೆಕ್ನಾಲಜಿ ಮಾರ್ಟ್ಸ್ಗಳನ್ನು ಮಾಡರ್ನೈಸ್ ಮಾಡ್ತಕ್ಕಂಥದ್ದು, ಅಂದರೆ ಅದನ್ನು ಆಧುನಿಕಗೊಳಿಸ್ತಕ್ಕಂಥ ಒಂದು ರಿಟೇಲ್ ಸ್ಟೈಲ್ ಸೆಂಟರ್ಗಳನ್ನು, ಅಂದರೆ ರಿಟೇಲ್ ಅಂದರೆ ಈ ಚಿಲ್ಲರೆ ಬೆಲೆ ಮಾರ್ಟ್ಗಳೇನಿರುತ್ತೆ ಆ ಒಂದು ಸೆಂಟರ್ಗಳನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಈ ಒಂದು ದಿವ್ಯಾಂಗ್ ಜನ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇನ್ನು ನಮ್ಮ ರೈಲ್ವೆ ಬಜೆಟ್ಗೆ ಬಂದಾಗ, ಸೊ ರೈಲ್ವೆ ಬಜೆಟಲ್ಲಿ ನಾವು ನೆಟ್ ರೆವಿನ್ಯೂ, ಸೊ ಒಟ್ಟು ಆದಾಯ ಎಷ್ಟು ಬಂದಿದೆ 25-26 1957 ಕ್ರೋರ್ಸ್ ಬಂದಿರುತ್ತೆ. ಸೊ ಮುಂದಿನ ವರ್ಷ ಎಸ್ಟಿಮೇಟ್ ಮಾಡ್ತಾ ಇರ್ತಕ್ಕಂಥದ್ದು 3,000 ಕೋಟಿಗಳಷ್ಟು ಹಣ ರೈಲ್ವೇಸಿಂದ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಪರೇಟಿಂಗ್ ರೇಷಿಯೋ ಎಷ್ಟಿದೆ? ಆಪರೇಟಿಂಗ್ ರೇಷಿಯೋ ಅಂದರೆ ವೆರಿ ಸಿಂಪಲ್. ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ ಟೋಟಲ್ ವರ್ಕಿಂಗ್ ಎಕ್ಸ್ಪೆನ್ಸಸ್, ಅಂದರೆ ಆ ರೈಲ್ವೆಯನ್ನು ನಾವು ರನ್ ಮಾಡಲಿಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ, ಗ್ರಾಸ್ ಅರ್ನಿಂಗ್ಸ್ ಅಂದರೆ ಒಟ್ಟು ಅರ್ನಿಂಗ್ಸ್ ಅಂದರೆ ಅವರ ಒಂದು ಗಳಿಕೆ ಎಷ್ಟಿದೆ ಅದನ್ನು 100ಇಂದ ಮಲ್ಟಿಪ್ಲೈ ಮಾಡ್ತಾರೆ. ಅದರಿಂದ ನಮಗೆ ಪರ್ಸೆಂಟೇಜ್ ಬರುತ್ತೆ. ಸೊ ಸಿಂಪಲಾಗಿ ಹೇಳೋದಾದರೆ ಎಕ್ಸ್ಪೆಂಡಿಚರ್ ಮೈನಸ್ ಅರ್ನಿಂಗ್ಸ್ ಇನ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಆದಾಯ ಬರ್ತಾ ಇದೆ, ಈ ಒಂದು ಪರ್ಸೆಂಟೇಜನ್ನು ನಾವು ಆಪರೇಟಿಂಗ್ ರೇಷಿಯೋ ಅಂತ ಹೇಳ್ತೇವೆ. ಆಪರೇಟಿಂಗ್ ರೇಷಿಯೋ ಈ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 98.82% ಇದೆ. ಅಂದರೆ ಇಟ್ಸ್ ಅ ವೆರಿ ಮಾರ್ಜಿನಲ್ ಇನ್ಕಮ್ ಇನ್ ರೈಲ್ವೆ ಸೆಕ್ಟರ್. ಸೊ ರೈಲ್ವೆ ಸೆಕ್ಟರಲ್ಲಿ ಅತ್ಯಂತ ಕಡಿಮೆ ಆದಾಯ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಬಿಕಾಸ್ ಕ್ಲೋಸ್ ಟು 99% ಅಲ್ಲಿ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಸೊ ಮುಂದಿನ ವರ್ಷದಲ್ಲೂ ಕೂಡ ಅಪ್ರಾಕ್ಸಿಮೇಟ್ಲಿ 98% ಅಷ್ಟೇ ಆ ಒಂದು ಆಪರೇಟಿಂಗ್ ರೇಷಿಯೋವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಇನ್ನು ಏನು ಮಿಸ್ ಆಗಿದೆ ಅದನ್ನು ಮಾತ್ರ ನಾನು ಇಲ್ಲಿ ಕವರ್ ಮಾಡ್ತೇನೆ. ಸೊ ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 12.2 lakh crores, ಅಂದರೆ ಸಾರ್ವಜನಿಕ ಬಂಡವಾಳ ವೆಚ್ಚ 12.2 ಲಕ್ಷ ಕೋಟಿಗಳನ್ನು ನಾವು ಈ ಬಜೆಟ್ನಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನ್ಯೂ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸನ್ನು, ಅಂದರೆ ಹೊಸ ಮೀಸಲಾದ ಸರಕು ಕಾರಿಡಾರ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಡಂಕುನಿ ಮತ್ತು ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು. 20 ನ್ಯಾಷನಲ್ ವಾಟರ್ ವೇಸ್ ಅನ್ನು, ಅಂದರೆ 20 ರಾಷ್ಟ್ರೀಯ ಜಲಮಾರ್ಗಗಳು. ವಿ ಕಾನ್ಸಂಟ್ರೇಟ್ ಓನ್ಲಿ ಆನ್ ಹೈವೇಸ್ ಅಂಡ್ ರೈಲ್ವೇಸ್, ಬಟ್ ಈವನ್ ವಾಟರ್ ವೇಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಎಕನಾಮಿಕಲ್ ಆಗಿರೋದ್ರಿಂದ 20 ರಾಷ್ಟ್ರೀಯ ಜಲಮಾರ್ಗಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಸ್ಟಾರ್ಟಿಂಗ್ ನ್ಯಾಷನಲ್ ವಾಟರ್ ವೇ 5 ಒಡಿಶಾದಲ್ಲಿ ರಾಷ್ಟ್ರೀಯ ಜಲಮಾರ್ಗ 5ರಿಂದ ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ದೇರ್ ಆರ್ 111 ಅಫಿಷಿಯಲಿ ನೋಟಿಫೈಡ್ ಇನ್ಲ್ಯಾಂಡ್ ನ್ಯಾಷನಲ್ ವಾಟರ್ ವೇಸ್, ಅಂದರೆ ಇದುವರೆಗೂ 111 ಈ ಒಂದು ಅಧಿಕೃತವಾಗಿ ಈ ಜಲಮಾರ್ಗಗಳನ್ನು ನೋಟಿಫೈ ಮಾಡಲಾಗಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ಆಸ್ ಪರ್ ದಿ ನ್ಯಾಷನಲ್ ವಾಟರ್ ವೇಸ್ ಆ್ಯಕ್ಟ್ 2016 2016 ರಾಷ್ಟ್ರೀಯ ಜಲ ಹೆದ್ದಾರಿ ಅಥವಾ ಜಲಮಾರ್ಗ ಒಂದು ಕಾಯ್ದೆಯ ಪ್ರಕಾರ ಈ ಒಂದು 111 ಅಫಿಷಿಯಲಿ ನೋಟಿಫೈ ಆಗಿರ್ತಕ್ಕಂಥ ವಾಟರ್ ವೇಸ್ ಆಗಿರುತ್ತೆ. ಸೊ ಇನ್ನೂ ಕೂಡ ನಾವು ಸಾಕಷ್ಟು ಡೆವಲಪ್ ಮಾಡ್ತಕ್ಕಂಥದ್ದು ಬಾಕಿ ಇರುತ್ತೆ. ಸೊ ಇನ್ನು ಹೈ ಸ್ಪೀಡ್ ರೈಲ್, ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥ ಏಕೈಕ ಕಾಂಟ್ರಿಬ್ಯೂಷನ್
ಇನ್ ದಿಸ್ ಬಜೆಟ್ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಗಳನ್ನು ಲಾಂಚ್ ಮಾಡ್ತಕ್ಕಂಥದ್ದು. ಸೊ ಡೆಲ್ಲಿ ಟು ವಾರಣಾಸಿ, ಡೆಲ್ಲಿ ಟು ಅಹಮದಾಬಾದ್, ಮುಂಬೈ ಟು ನಾಗ್ಪುರ್, ಮುಂಬೈ ಟು ಹೈದರಾಬಾದ್, ಚೆನ್ನೈ ಟು ಮೈಸೂರು ವಯಾ ಬೆಂಗಳೂರು, ಚೆನ್ನೈ ಟು ಹೈದರಾಬಾದ್, ಡೆಲ್ಲಿ ಟು ಅಮೃತ್ಸರ್. ಸೊ ಈ ಒಂದು ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಬಜೆಟಲ್ಲಿ ಅನೌನ್ಸ್ ಆಗಿರ್ತಕ್ಕಂಥದ್ದು. ಸಿಟಿ ಎಕನಾಮಿಕ್ ರೀಜನ್ಸ್ಗಳನ್ನು, ಸಿಟಿ ಎಕನಾಮಿಕ್ ರೀಜನ್ ಅಂದರೆ ಸೇಮ್ ಅದೇ ವಾಟ್ ಐ ಟೋಲ್ಡ್ ಯು ಇಸ್ ಟೌನ್ಶಿಪ್ ಅಂತ ನಾವೇನು ಹೇಳ್ತೇವೆ, ಆ ರೀತಿ ಎಲ್ಲ ಫೆಸಿಲಿಟಿಗಳು ವಿತಿನ್ ಅ ಸ್ಮಾಲ್ ಡಯಾಮೀಟರಲ್ಲಿ ಸಿಗ್ತಕ್ಕಂಥ ಒಂದು ಸಿಟಿ ಎಕನಾಮಿಕ್ ರೀಜನ್ಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. 5,000 crore ಪರ್ ಸಿಟಿ ಎಕನಾಮಿಕ್ ರೀಜನ್ ಓವರ್ 5 years, ಅಂದರೆ ಮುಂದಿನ 5 ವರ್ಷಗಳಲ್ಲಿ 5,000 ಕೋಟಿ ವೆಚ್ಚದಲ್ಲಿ 5 ವರ್ಷಗಳಲ್ಲಿ ಪ್ರತಿ ಸಿಟಿ ಎಕನಾಮಿಕ್ ರೀಜನ್ಗೆ ಅಂದರೆ ಒಂದೊಂದಕ್ಕೆ 5,000 crores ಅಷ್ಟು ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಈ ಬಜೆಟಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಇನ್ನು ಪಾರ್ಟ್ ಬಿ ಬಂದಾಗ ಟ್ಯಾಕ್ಸೇಷನ್ ರಿಫಾರ್ಮ್ಸ್, ಇದು ಗೊತ್ತಿರ್ತಕ್ಕಂಥದ್ದು ತೆರಿಗೆ ಸುಧಾರಣೆ. ಈ ಡೈರೆಕ್ಟ್ ಟ್ಯಾಕ್ಸ್ ಏನಿರುತ್ತೆ, ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 2025 ಇಸ್ ಗೋಯಿಂಗ್ ಟು ಬಿ ಎಫೆಕ್ಟಿವ್ ಫ್ರಮ್ ಏಪ್ರಿಲ್ 2026. ಹೊಸ ಆದಾಯ ತೆರಿಗೆ ಕಾಯ್ದೆ ಏನಿರುತ್ತೆ, ಇದು ಏಪ್ರಿಲ್ 2026ರಿಂದ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಓವರಾಲ್ ಟೇಕ್ ಅವೇ ಆಫ್ ದಿಸ್ ಪರ್ಟಿಕ್ಯುಲರ್ ಬಜೆಟ್ ಇಸ್ ಗ್ರೋತ್, ಅಭಿವೃದ್ಧಿ, ಇನ್ಕ್ಲೂಷನ್ ಅಂದರೆ ಎಲ್ಲರನ್ನ ಒಳಗೊಂಡಂತೆ, ಫಿಸ್ಕಲ್ ಪ್ರುಡೆನ್ಸ್ ಅಥವಾ ಹಣಕಾಸಿನ ವಿವೇಚನೆ ಅಂತಕ್ಕಂಥದ್ದು. ಯಾಕಂದರೆ ಫಿಸ್ಕಲ್ ಡೆಫಿಸಿಟನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸ್ಟ್ರಾಂಗ್ ಪುಷ್ ಟು ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸ್ಕಿಲ್ಸ್, ಉತ್ಪಾದನೆ, ಮೂಲಸೌಕರ್ಯ ಮತ್ತು ಕೌಶಲ್ಯಗಳಿಗೆ ಬಲವಾದ ಉತ್ತೇಜನವನ್ನು ನೀಡಲಾಗಿರುತ್ತೆ. ಸಿಂಪ್ಲಿಫೈಡ್ ಟ್ಯಾಕ್ಸಸ್, ರಿಡ್ಯೂಸ್ಡ್ ಲಿಟಿಗೇಷನ್ಸ್ ಅಂದರೆ ತೆರಿಗೆಗಳನ್ನು ಸರಳೀಕೃತ ಮಾಡ್ತಕ್ಕಂಥದ್ದು, ವ್ಯಾಜ್ಯಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಗ್ರೀನ್, ಡಿಜಿಟಲ್, ಗ್ಲೋಬಲಿ ಇಂಟಿಗ್ರೇಟೆಡ್ ಇಂಡಿಯಾ, ಹಸಿರು, ಡಿಜಿಟಲ್ ಮತ್ತು ಜಾಗತಿಕವಾಗಿ ಏಕೀಕೃತವಾಗಿರ್ತಕ್ಕಂಥ ಭಾರತವನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಈ ಒಂದು ಬಜೆಟನ್ನು ಮಂಡಿಸಲಾಗಿರುತ್ತೆ. ಸೊ ಇಷ್ಟು ಈ ಒಂದು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತೆ ಒಟ್ಟು ಮಾಹಿತಿಯಾಗಿರುತ್ತೆ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಇದರ PDF-ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಶೇರ್ ಮಾಡಿರ್ತೇವೆ. ಸೊ ವಿಡಿಯೋದರ ಜೊತೆಗೆ ನೀವು PDF-ಅನ್ನು ರೆಫರ್ ಮಾಡೋದ್ರ ಮುಖಾಂತರ ನಿಮ್ಮ ನೋಟ್ಸನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ಮೀಟ್ ಯು ವಿತ್ next updates. Till then, keep reading, take care of yourselves, and thank you very much for watching this.